ಮಹಾಬಲ ಪ್ರತಿಷ್ಠಾನದ ಆಶ್ರಯದಲ್ಲಿ ಶ್ರೀ ಮೋಹನ್ ಹೆಗಡೆಯವರ ನೇತೃತ್ವದಲ್ಲಿ ಕಾರ್ಯಕ್ರಮ ಶೀಘ್ರವಾಗಿ ರೂಪುಗೊಂಡು ಈಗ ಮೊದಲನೇ ಹಂತ ಸಭಾ ಕಾರ್ಯಕ್ರಮ. ವೇದಿಕೆಗೆ ಗಣ್ಯರನ್ನು ಮಾನ್ಯ ಮೋಹನ್ ಹೆಗಡೆಯವರು ಆಮಂತ್ರಿಸುತ್ತಿದ್ದಾರೆ. ಮಾನ್ಯರೇ, ಇದೊಂದು ಅನಪೇಕ್ಷಿತ, ಅನಿರೀಕ್ಷಿತ ಆದರೆ ಅನಿವಾರ್ಯದ ಕಾರ್ಯಕ್ರಮ. ಶ್ರೀಪಾದ ಹೆಗಡೆಯವರ ಸಂಸ್ಮರಣೆ ಅಥವಾ ನೆನಪನ್ನು ಮಾಡುವ ಮೂಲಕ ಅವರ ಕಲಾ ಕೊಡುಗೆ, ಸಾಧನೆ, ಜೀವನ ವಿಧಾನ ಇದನ್ನೆಲ್ಲ ಒಮ್ಮೆ ನಮ್ಮ ಸ್ಮೃತಿ ಪಟಲಕ್ಕೆ ಮತ್ತೆ ಮತ್ತೆ ನೆನಪಿಸುವಂತಹ ಒಂದು ಕಾರ್ಯಕ್ರಮವನ್ನು ಔಪಚಾರಿಕವಾಗಿ ದೀಪ ಬೆಳಗುವುದರೊಂದಿಗೆ ಆರಂಭಿಸೋಣ. ವೇದಿಕೆಯ ಎಲ್ಲ ಗಣ್ಯರನ್ನು, ಆ ನಂತರದಲ್ಲಿ ಹನುಮಾನ್ ದರ್ಶನದಲ್ಲಿ ಪಾಲ್ಗೊಳ್ಳಿರುವ ಎಲ್ಲ ಕಲಾವಿದರನ್ನು ಸಂಘಟನೆ ಪರವಾಗಿ ಗೃತ್ಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ಈಗ ದೀಪ ಬೆಳಗುವ ಕಾರ್ಯಕ್ರಮ ಮಾನ್ಯ ಉಮಾಕಾಂತ ಭಟ್ರ ಜೊತೆ ಎಲ್ಲರೂ ಕೈ ಜೋಡಿಸೋಣ ಅಂತ ಹೇಳ್ತಾ ದೀಪ ಬೆಳಗಲಿಕ್ಕಾಗಿ ಅವರಿಗೆ ವಿನಂತಿಸಿದ್ದೇನೆ. ದೀಪ ಬೆಳಗಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಹಾಗೂ ಸದ್ಗತಿ ಸಂದೇಶವನ್ನು ನೀಡಲಿಕ್ಕಿರುವ ಮಾನ್ಯ ಉಮಾಕಾಂತ ಭಟ್ರು ದಯವಿಟ್ಟು ಈಗ ವೇದಿಕೆಯ ಡಯಾಸನ್ನು ಸ್ವಲ್ಪ ಬಳಸ್ಕೊಳ್ಬೇಕು. ಯದಿಂದ್ರಿಯಾಣಾಂ ವಿಷಯತ್ವಮೇತಿ ಲೋಕೇಶು ಯತ್ತತ್ವಮತೀಂದ್ರಿಯಂಚ ಕೃತ್ಸ್ನಸ್ಯ ತಸ್ಯ ಪ್ರತಿಪತ್ತಿ ಹೇತುಃ ವಾಗ್ದೇವತಾ ಸಾ ಮಯಿ ಸನ್ನಿಧತ್ತಾಂ. ವೇದಿಕೆಯ ಮೇಲೆ ಇರುವ ಗಣ್ಯರೇ ಮತ್ತು ಸಭೆಯಲ್ಲಿ ಆಸೀನರಾಗಿರುವ ಬಂಧುಗಳೇ, ಒಂದು ನೋವಿನ ಸಂದರ್ಭದಲ್ಲಿ, ಸಾವಿನ ಸನ್ನಿವೇಶದಲ್ಲಿ ನಾವೆಲ್ಲ ಕಣ್ಣು ಒದ್ದೆಯಾಗಿ, ಹೃದಯ ಆರ್ದ್ರವಾಗಿ ನಮ್ಮ ಕಲಾಕ್ಷೇತ್ರದ ಯೋಗಕ್ಷೇಮವನ್ನು ಆಲೋಚನೆ ಮಾಡುವುದಕ್ಕೆ ನಾವಿಲ್ಲಿ ಸೇರಿದ್ದೇವೆ. ಸಂದರ್ಭ ಎಲ್ಲರಿಗೂ ವೇದ್ಯ ಆಗಿದೆ. ಆತ್ಮೀಯರಾದಂತಹ ಹಡಿನಬಾಳ ಶ್ರೀಪಾದ ಹೆಗಡೆಯವರು ನಮ್ಮ ಜೊತೆಗಿಲ್ಲ. ಇತ್ತೀಚೆಗೆ ಅವರು ತೀವ್ರ ಅನಾರೋಗ್ಯದಲ್ಲಿದ್ದರು. ಅವರನ್ನು ಕಂಡವರೆಲ್ಲ ಅವರಿಗೆ ಆರೋಗ್ಯ ಬರಲಿ ಅಂತ ಅಪೇಕ್ಷೆ ಪಡೋದಕ್ಕಿಂತ ಹೆಚ್ಚಾಗಿ ಅವರಿಗೆ ಆಗ್ತಾ ಇರುವ ನೋವು, ಸಂಕಟ ದೂರ ಆಗಲಿ ಅಂತ ಅಪೇಕ್ಷೆ ಪಡ್ತಾ ಇದ್ರು. ಇದರಲ್ಲಿ ಎರಡು ಅಭಿಪ್ರಾಯ ಇದೆ. ಅವರು ಆರೋಗ್ಯವಂತರಾದರೆ ರಂಗಸ್ಥಳದಲ್ಲಿ ಬದುಕಬೇಕು. ಅವರು ಅದು ಸಾಧ್ಯ ಇಲ್ಲ ಅಂತಾದರೆ ಜೀವನ ರಂಗದಿಂದ ಅವರು ಹಿಂಸರಿಬೇಕು. ಎರಡೂ ಅವರ ಕೈಯಲ್ಲಿರಲಿಲ್ಲ. ಬಹಳ ದೊಡ್ಡ ವಿಷಯ ಅದು. ಎರಡೂ ದೈವಾಯತ್ತವಾಗಿದ್ದವು. ಜೀವನ ರಂಗದಿಂದ ಹಿಂದೆ ಸರಿಯೋದು ಎನ್ನುವುದು ಅದು ಒಂದು ದೃಷ್ಟಿಯಿಂದ ಅತ್ಯಂತ ಮಂಗಲವಾದ ಮಾತು, ಅತ್ಯಂತ ಅಮಂಗಲವಾದ ಮಾತು, ಎರಡೂ ದೃಷ್ಟಿಯಿಂದ ಹೇಳ್ಬೋದು ಅದನ್ನು. ಅಂದರೆ ಅಷ್ಟು ತೀವ್ರ ಅನಾರೋಗ್ಯಕ್ಕೆ ಅವರು ಒಳಗಾಗಿದ್ದರು. ಯಾರೇ ನಮ್ಮನ್ನು ಬಿಟ್ಟು ಅಗಲಿದಾಗ ನಮಗೆ ಎರಡು ವಿಧಾನದಲ್ಲಿ ನೋವಾಗತ್ತೆ. ಒಂದು, ನಮ್ಮ ಒಡನಾಟ ತಪ್ಪಿ ಹೋಯಿತು ಅಂತ. ಇನ್ನೊಂದು,
ಮಾನಸಿಕವಾಗಿ ನಾವು ಏನನ್ನೋ ಕಳ್ಕೊಂಡ್ವಿ ಅಂತ. ಸಮಾಜಕ್ಕೆ ಬಹಳ ಮುಖ್ಯವಾದದ್ದು ಅದು. ಕೌಟುಂಬಿಕರಿಗೆ ಮುಖ್ಯವಾದದ್ದು ಏನು ಅಂತಂದರೆ, ಭೌತಿಕವಾಗಿ ಅವರು ಇಲ್ಲ, ಅವರಿಂದ ಆ ಕುಟುಂಬಕ್ಕೆ ಯಾವ ಒಂದು ಭದ್ರತೆ ಸಿಗ್ತಿತ್ತೋ, ಒಂದು ಭರವಸೆ ಸಿಗ್ತಿತ್ತೋ, ಒಂದು ಮಾರ್ಗದರ್ಶನ ಸಿಗ್ತಿತ್ತೋ, ಅದು ಇಲ್ಲ ಎಂಬಂತಹ ಒಂದು ಕೊರಗು. ಬಹುಶಃ ಎಲ್ಲರ ಜೀವನದಲ್ಲೂ ಇಂತಹ ಸಂದರ್ಭಗಳು ಅನಿವಾರ್ಯವಾಯಿತು. ಆದರೆ ನಮಗೊಂದು ಭಗವಂತ ಒಂದು ದಿವ್ಯವಾದ ಮನೋಧರ್ಮ ಕೊಟ್ಟಿದ್ದಾನೆ. ನಮ್ಮ ಅಕ್ಕಪಕ್ಕದಲ್ಲಿ ಮುಂದೆ ಹಿಂದೆ ಎಲ್ಲೇ ಸಾವು ಸಂಭವಿಸಿದರೂ ನಮಗದು ಬರೋದಿಲ್ಲ ಅಂತ ನಾವು ಅಂದುಕೊಳ್ತೇವೆ. ಹಾಗೆ ಅಂದುಕೊಂಡ್ರೆ ಜೀವನ ಚೆನ್ನಾಗಾಗೋದು, ಇಲ್ಲದೇ ಇದ್ರೆ ಆಗೋದೇ ಇಲ್ಲ. ಸಾವಿನ ಭಯ ಬಂದರೆ ಮುಂದೆ ಬದುಕಿಲ್ಲ. ಅದು ಬದುಕು ಇದ್ದರೂ ಅದು ಬದುಕಲ್ಲ, ಅದು ಹಾಗಾಗುತ್ತದೆ. ಈ ಹಿನ್ನೆಲೆಯಲ್ಲಿ ನೋಡಿದರೆ ಶ್ರೀಪಾದ ಹೆಗಡೆಯವರು ಭೌತಿಕವಾಗಿ ನಮ್ಮ ಜೊತೆಗಿಲ್ಲ. ಯಾರೇ ಇಹಲೋಕ ಯಾತ್ರೆಯನ್ನು ಮುಗಿಸಿದರೂ ಸಮಾಜಕ್ಕೊಂದು ಋಣ ಇರ್ತದೆ. ಆ ಋಣವನ್ನು ಜ್ಞಾಪಿಸಿಕೊಳ್ಳೋದಕ್ಕೆ ಈ ಒಂದು ಶ್ರದ್ಧಾಂಜಲಿ ಸಭೆಯನ್ನು ನಾವು ಮಾಡ್ತಾ ಇದ್ದೇವೆ. ಶ್ರೀಪಾದ ಹೆಗಡೆಯವರಿಂದ ಯಕ್ಷಗಾನ ಕಲಾರಂಗಕ್ಕೆ ದಕ್ಕಿದ ಸೌಭಾಗ್ಯ ಏನು ಅಂತ ಒಂದು ಸಾರಿ ಅದನ್ನು ಆಲೋಚನೆ ಮಾಡಿ ಅದರ ಬಗ್ಗೆ ಕೃತಜ್ಞವಾಗಿ ನಾವು ಒಂದು ಕ್ಷಣದ ಮೌನವನ್ನು ಆಚರಣೆ ಮಾಡೋದು ನಮ್ಮ ಜವಾಬ್ದಾರಿ. ಇಲ್ಲಿ ಯಕ್ಷಗಾನದ ಜಿಲ್ಲೆಗಳು 4 ಅಥವಾ 5. ಅದರಲ್ಲಿ ಉತ್ತರ ಕನ್ನಡ ಜಿಲ್ಲೆ ಯಕ್ಷಗಾನದ ಜಿಲ್ಲೆಗಳಲ್ಲಿ ಎತ್ತರವಾಗಿ, ಕಲೆಗೆ ಹತ್ತಿರವಾಗಿ ಇರುವಂತಹ ಸಂಪನ್ನವಾದ ಜಿಲ್ಲೆ. ಈ ಜಿಲ್ಲೆಯಲ್ಲಿ ಯಾವುದೇ ಕಲಾವಿದ ದಿವಂಗತನಾದಾಗ ಅವನನ್ನು ಮನೆಯಲ್ಲಿ ನೆನಪಿಸಿಕೊಡ್ತಾರೆ. ಮಾತಿಲ್ಲ ಅಂತಲ್ಲ, ಮನೆಯ ಜಗುಲಿಯಲ್ಲಿ ಅವನನ್ನು ಜ್ಞಾಪಿಸಿಕೊಡ್ತಾರೆ. ಆದರೆ ಅದರ ಬಗ್ಗೆ ಒಂದು ಸಭೆ ಅಂತ ನಾವು ಮಾಡ್ತಾ ಇಲ್ಲ, ಅದೊಂದು ಸಮಾರಂಭವಾಗಿ ಮಾಡ್ತಾ ಇಲ್ಲ, ಸಾಮಾಜಿಕವಾದ ಜವಾಬ್ದಾರಿಯಿಂದ ನಾವು ಮಾಡ್ತಾ ಇಲ್ಲ. ಅದು ವೈಯಕ್ತಿಕವಾದ ಜವಾಬ್ದಾರಿ ಇದೆ. ಶ್ರೀಪಾದ ಹೆಗಡೆಯವರ ಬಗ್ಗೆ ನಾವು ಈ ಎಲೆಕ್ಟ್ರಾನಿಕ್ ಮಾಧ್ಯಮದಲ್ಲಿ ಬಂದ ಹರಿದಾಡಿದ ಪತ್ರಗಳನ್ನು ನೋಡಿದ್ದೇವೆ, ಭಾವಚಿತ್ರವನ್ನು ನೋಡಿದ್ದೇವೆ. ಪ್ರತಿಯೊಬ್ಬರ ಮನೆಯಲ್ಲೂ ಒಳ್ಳೆಯ ಕಲಾವಿದರಾಗಿದ್ದರು, ಅವರೀಗ ನಮ್ಮ ಜೊತೆಯಲ್ಲಿ ಇಲ್ಲ. ಏನೋ ಮಾತನಾಡ್ತಾರೆ. ಸಾರ್ವಜನಿಕವಾಗಿ ಬಹಿರಂಗವಾಗಿ ನಾವು ಅದನ್ನು ಜ್ಞಾಪಿಸಿಕೊಡ್ತಾ ಇಲ್ಲ. ಕಾರಣ ಏನು ಅಂದರೆ ನಮಗೆ ಅದಕ್ಕೆ ಒಂದು ಹೊಣೆಗಾರಿಕೆ ಇಲ್ಲ. ವ್ಯಕ್ತಿಗತವಾದ ಎಲ್ಲ ಜವಾಬ್ದಾರಿಯನ್ನು ಚೆನ್ನಾಗಿ ನಿರ್ವಾಹ ಮಾಡ್ತೇವೆ, ಸಾರ್ವಜನಿಕವಾದ ಜವಾಬ್ದಾರಿಯನ್ನು ನಾವು ಅದನ್ನು ಅಷ್ಟು ಒಂದು ನಿರ್ಭರತೆಯಿಂದ ನಾವು ಸಾಗಿಸ್ತಾ ಇಲ್ಲ ಎನ್ನುವ ಹಿನ್ನೆಲೆಯಿಂದ ಈ ಕಾರ್ಯಕ್ರಮ ತುಂಬ ಪ್ರಸ್ತುತ ಅಂತ ನನಗನ್ನಿಸ್ತಾ ಇದೆ. ಒಬ್ಬ ವ್ಯಕ್ತಿ ಭೌತಿಕವಾಗಿ ಇಲ್ಲ ಅಂತ ಆದ ಮೇಲೆ ಅವನಿಗೆ ಸಂಬಂಧಪಟ್ಟದ್ದು ನಮ್ಮ ಜೊತೆಗೆ ಉಳಿಯೋದು ಯಾವುದು ಅಂತ. ಅದನ್ನು ಕೆಲವರು ಹೇಳಿದರು, ನೆನಪುಗಳು ಮಾತ್ರ ಉಳಿತವೆ ಅಂತ. ಆ ವ್ಯಕ್ತಿಯ ಒಡನಾಟದಲ್ಲಿದ್ದ ನೆನಪುಗಳು ಮಾತ್ರ ಉಳಿತವೆ ಅಂತ. ಆದರೆ ಇದು ಭರವಸನೀಯವಾದ ಮಾತಲ್ಲ. ಕ್ಷಣ ಕ್ಷಣಕ್ಕೆ ಈ ನೆನಪುಗಳು ಮಾಸ್ತಾ ಇರ್ತವೆ. ಕೆಲವು ದಿವಸಗಳು ಕಳೆದು ಹೋದ ಮೇಲೆ ನೆನಪಿಲ್ಲ, ಆಮೇಲೆ ವ್ಯಕ್ತಿ ನೆನಪು ಮಾತ್ರ. ಕೊನೆಗೆ ಮುಖ ನೆನಪಾಗೋದಿಲ್ಲ, ಅವರ ಎತ್ತರ ನೆನಪಾಗೋದಿಲ್ಲ, ಅವರ ಜೊತೆಗೆ ಆಡಿದ ಮಾತುಗಳು ನೆನಪಾಗೋದಿಲ್ಲ. ಹೀಗೆ ಮರೆವು ಎಂಬಂತಹದ್ದು ನಮ್ಮನ್ನು ಆವರಿಸಿಕೊಳ್ತಾ ಇರ್ತದೆ. ಹಾಗಿದ್ದರೆ ನಾವು ನೆನಪಿಟ್ಟುಕೊಳ್ಳೋದು ಯಾವುದನ್ನು, ಅಥವಾ ನೆನಪಿಟ್ಟುಕೊಳ್ಳಬೇಕಾದದ್ದು ಯಾವುದನ್ನು? ಅದು ಇಲ್ಲಿ ಬಹಳ ಮುಖ್ಯವಾದ ವಿಷಯ. ಅದನ್ನು ಮಾತ್ರ ನಾನು ನಿಮ್ಮ ಮುಂದೆ ಜ್ಞಾಪಿಸಿಕೊಳ್ಳೋದಕ್ಕೆ ಇಷ್ಟಪಡ್ತಾ ಇದ್ದೇನೆ. ಎಷ್ಟೇ ದೊಡ್ಡ ವ್ಯಕ್ತಿಯಾಗಲಿ, ಅವನು ದಿವಂಗತನಾದ ಮೇಲೆ ಅವನ ಕೆಲವು ಮಾತುಗಳು, ಕೆಲವು ಸಂಸ್ಕಾರಗಳು, ಕೆಲವು ಪ್ರೇರಣೆಗಳು, ಕೆಲವು ಅಭಿರುಚಿಗಳು ಮಾತ್ರ ಸಮಾಜದಲ್ಲಿ ಉಳ್ಕೊಳ್ತವೆ, ಇನ್ಯಾವುದೂ ಉಳಿಯೋದಿಲ್ಲ. ಗಾಂಧೀಜಿಯವರ ನೆನಪು ನಮ್ಮ ದೇಶದಲ್ಲಿ 1 ಶತಮಾನ ಇದೆ, ಬದುಕಿದೆ ಅದು. ಆದರೆ ವರ್ಷದಿಂದ ವರ್ಷಕ್ಕೆ, ದಶಕದಿಂದ ದಶಕ್ಕೆ ಅದು ಮಾಸ್ತಾ ಇದೆ. ಆದರೆ ಇವತ್ತು ಗಾಂಧೀಜಿಯವರ ನೆನಪಿರೋದೇನು? ಕೆಲವು ಸಂಸ್ಕಾರಗಳು ಮಾತ್ರ, ಕೆಲವು ಮಾತುಗಳು ಮಾತ್ರ. ಉಳಿದದ್ದೆಲ್ಲ ಮರೆತೋಯ್ತು ನಮಗೆ. ಗಾಂಧೀಜಿಯವರು ಕೊಟ್ಟ ಪ್ರೇರಣೆ ಈಗ ದೂರ ಆಗಿದೆ, ಪ್ರೇರಣೆ ಇಲ್ಲ. ಅಂದರೆ ನಾನು ಇದನ್ನು, ಈ ಕಟು ವಾಸ್ತವವನ್ನು ಯಾಕೆ ಎಚ್ಚರಿಸ್ತಾ ಇದ್ದೇನೆ ಅಂತಂದರೆ, ನಾವು ಸಮಷ್ಟಿಯಿಂದ ಸಾಮಾಜಿಕವಾಗಿ ವಿಶಿಷ್ಟವಾದ ಹೊಣೆಗಾರಿಕೆ ಉಳಿಸ್ಕೊಡದೇ ಇದ್ದರೆ ಶ್ರೀಪಾದ ಹೆಗಡೆಯವರು ಬೇಗ ಮರ್ತೋಗ್ತಾರೆ. ಅವರನ್ನು ಮರೆಯೋದು ನಮಗಿಷ್ಟ ಇಲ್ಲ, ಮರಿಬಾರದು ಅಂತಂದರೆ ನಾವು ಒಂದು ಸಾರ್ವಜನಿಕವಾದ ಜವಾಬ್ದಾರಿಯಿಂದ ಅವರನ್ನು ನೆನಪಿಸಿಕೊಡ್ಬೇಕು. ಹಾಗಿದ್ರೆ ಆ ಜವಾಬ್ದಾರಿಯಿಂದ ನೆನಪಿಸಿಕೊಡೋದು ಯಾವುದನ್ನು? ನಾನು ಅದನ್ನು ಯೋಚನೆ ಮಾಡಿದಾಗ ನನಗನಿಸಿತು, ನನ್ನ ಒಡನಾಟ,
ಮತ್ತು ನನ್ನ ವ್ಯುತ್ಪತ್ತಿ, ನನ್ನ ಅಪೇಕ್ಷೆ, ನನ್ನ ಒಂದು ಧಾರಣೆಯ ಮೇಲೆ ಅದು ಬೇರೆ ಆಗ್ಬೋದು. ಉಳಿದ ಮಹನೀಯರು ಅದನ್ನು ಬೇರೆ ರೀತಿಯಿಂದ ಜ್ಞಾಪಿಸಿಕೊಳ್ಬೋದು. ಶ್ರೀಪಾದ ಹೆಗಡೆಯವರ ಸಂಭಾವಿತತನ ನನ್ನ ದೃಷ್ಟಿಯಿಂದ ಅದು ಒಂದು ಸಾಮಾಜಿಕವಾದ ಸ್ವತ್ತು ಅಂತ ನನಗನ್ನಿಸ್ತದೆ. ಬಹಳ ಸರಳವಾಗಿ ಎಲ್ಲರ ಜೊತೆಗೆ ಹೊಂದಿಕೊಳ್ಳುವಂಥ ಅವರ ಮನಸ್ಸು ನಾನು ಅನೇಕ ಸಂದರ್ಭಗಳನ್ನು ನೋಡಿದ್ದೇನೆ. ಈಗ ನನ್ನ ಜೊತೆಗೆ ಒಡನಾಟ ಮಾಡಿದ ಹಾಗೆ ಅವರು ಮಾಡ್ತಾರೆ ಅಂತ ಅಲ್ಲ, ಎಲ್ಲರ ಜೊತೆಗೆ ಹಾಗೆ ಮಾಡಬೇಕಾದ್ದಿಲ್ಲ, ಮಾಡೋದು ವಾಸ್ತವ ಅಲ್ಲ. ಆದರೆ ನನ್ನ ಜೊತೆಗೆ ಅವರ ಒಡನಾಡುವಾಗಲೆಲ್ಲ ಅವರಿಗಿರುವ ಒಂದು ಸಹಜ ಕುತೂಹಲ, ಒಂದು ಸಹಜತೆಯಲ್ಲಿ ತುಂಬ ಆಕರ್ಷಣೆ ಮಾಡಿ ಹೃದಯಕ್ಕೆ ಹತ್ತಿರವಾಗುವ ಅವರ ಮಾತುಕತೆ, ಅವರ ನಡವಳಿಕೆ, ಅದನ್ನು ನಾನು ಸಂಭಾವಿತತನ ಅಂತ ಅಂದ್ಕೊಳ್ತೇನೆ. ಆ ಸಂಭಾವಿತತನ ನನಗೆ ದೊಡ್ಡದು ಅಂತ ಕಾಣ್ತದೆ. ಇದು ಉತ್ತರ ಕನ್ನಡ ಜಿಲ್ಲೆಯ ಕೌಟುಂಬಿಕ ಜೀವನದ ದಿಗ್ಗವಾದ ಜೀವಾಳ ಇದು. ಈ ಸಂಭಾವಿತತನವೇ ನಮ್ಮ ಎಲ್ಲ ಕುಟುಂಬಗಳು, ಬಡವರಾಗಲಿ ಶ್ರೀಮಂತರಾಗಲಿ ಮಧ್ಯವರ್ಗದವರಾಗಲಿ, ಅವರು 10 ಜನರಿಗೆ ಬೇಕಾಗುವ ಹಾಗೆ ಇರೋದು ಈ ಸಂಭಾವಿತತನದಿಂದ. ಅವರಿಗೆ ಒಂದು ಗಾಳಿಯ ದೋಷ ಆಯಿತು. ಆ ಸಂದರ್ಭದಲ್ಲಿ ನಮ್ಮ ಮನೆಗೆ ಅವರು ಔಷಧ ತೆಗೆದುಕೊಳ್ಳೋದಕ್ಕೆ ಅಂತ ಬಂದರು. ನಾನು ಹೇಳಿದ್ದೆ, ನೀವು ಬರಬೇಕು ಅಂತಿಲ್ಲ ಶ್ರೀಪಾದ ಹೆಗಡೆ, ಯಾರಾದರೂ ಬರಲಿ, ನಾನು ಔಷಧವನ್ನು ಕೊಡ್ತೇನೆ ಅಂತ. ಬಂದು ನಮ್ಮ ಮನೆಯಲ್ಲಿ ದೇವರಿಗೆ ನಮಸ್ಕಾರ ಮಾಡಿ ಔಷಧವನ್ನು ಅವರ ತೆಗೆದುಕೊಂಡ ವಿಧಾನ ನಮ್ಮ ಮನೆಯವರಿಗೆಲ್ಲ ಪ್ರಭಾವ ಆಯಿತು, ನಮ್ಮ ಕುಟುಂಬದ ಎಲ್ಲ ಸದಸ್ಯರಿಗೆ. ಯಾಕೆಂದರೆ ಬಹಳ ಜನ ಆತುರತೆಯಿಂದ ಬರ್ತಾರೆ. ತಮಗೇನೋ ಒಂದು ವ್ಯಾಧಿ ಬಂದಿದೆ, ಅದನ್ನು ನೀಗಬೇಕು, ಅದು ಬೇಗ ಹೋಗಬೇಕು, ಅವರಿಗೆ ಆತುರತೆ ಮಾತ್ರ ಇರುತ್ತದೆ. ಆದರೆ ಕೌಟುಂಬಿಕವಾಗಿ ಹಾಗೆ ಹೊಂದಿಕೊಳ್ಳುವ, ಒಂದು ಶ್ರದ್ಧಾಭಕ್ತಿಯಿಂದ ತೆಗೆದುಕೊಳ್ಳುವ ವಿಧಾನ ಅವರಲ್ಲಿ ಬಹಳ ಅವತ್ತು ಅಪರೂಪವಾಗಿ ಎಲ್ಲರಿಗೂ ಕಂಡು ಬಂತದ್ದು. ಬರುವಾಗ ಬಹಳ ನಿಧಾನ ಆಗಿತ್ತು, 1-1.5 ಗಂಟೆ ಆಗಿತ್ತು. ಊಟ ಮಾಡಿ ಅಂತ ಹೇಳಿದರೆ, ಔಷಧಿ ತೊಗೊಂಡು ಊಟ ಮಾಡೋದಾ ಅಥವಾ ಮೊದಲೇ ಊಟ ಮಾಡೋದಾ ಅಂತ ಕೇಳಿದರು. ಆಗ ಹೇಳಿದೆ, ನೀವು ಊಟ ಮಾಡಿ, ಔಷಧ ನಿಮ್ಮ ಕೈಲಿ ಕೊಡೋದು ಇವತ್ತು ಕುಡಿಸೋದಿಲ್ಲ, ನೀವು ಔಷಧವನ್ನು ಆಮೇಲೆ ಸಿದ್ಧಪಡಿಸಿ ತಗೊಳ್ಬೇಕು ಅಂತ ಅವರಿಗೆ ಪರಿಚಯ ಕೊಟ್ಟ ಮೇಲೆ ದೇವರಿಗೆ ನಮಸ್ಕಾರ ಮಾಡಿ ಊಟ ಮಾಡಿ ಆಮೇಲೆ ಔಷಧ ತೆಗೆದುಕೊಳ್ಳುವಾಗ, ಈಗ ನೀವು ಧನ್ವಂತರಿ ಇದ್ದಂಗ್ರ ನಾನೊಂದು ನಮಸ್ಕಾರ ಮಾಡ್ತೇನೆ, ಶ್ರೀಪಾದ ಹೆಗಡೆ ನೀವು ನಮಗಿಂತ ದೊಡ್ಡವರು, ನೀವು ನಮಸ್ಕಾರ ಮಾಡಿ, ಇಲ್ಲ ಈಗ ಔಷಧ ತೆಗೆದುಕೊಳ್ಳುವಾಗ ನಾನು ಕಡೆಗೆ ದೇವರಿಗೆ ಮಾಡಿ ಅಂತ ಹೇಳಿ ದೇವರಿಗೆ ನಮಸ್ಕಾರ ಮಾಡಿ ಆ ಔಷಧವನ್ನು ತೆಗೆದುಕೊಂಡು ಹೇಗೆ ಅಂತ ನನಗೆ ಈಗಲೂ ನೆನಪಿದೆ. ಆ ಔಷಧವನ್ನು ಅವರು ಭಾವಿಸಿದ ವಿಧಾನ ಅದು ಕೆಲವು ಬೇರಿನ ತುಂಡುಗಳು ಮಾತ್ರ. ಆದರೆ ಅದನ್ನು ಬಹಳ ಜನ ಅದನ್ನು ಭೌತಿಕವಾಗಿದ್ದು ಇದೊಂದು 5 ತುಂಡು ಉಪಯೋಗಿಸೋದಾ ಅಂತ ಹೀಗೆ ಕೇಳ್ತಾರೆ. ಹಾಗಲ್ಲದೆ ಅದರಲ್ಲಿ ತನ್ನ ದೇಹದ ಒಳಗಿರುವ ವ್ಯಾಧಿಯನ್ನು ನೀಗಿಸುವ ಅಮೃತ ಇದೆ ಅಂತ ಅವರು ಭಾವಿಸಿ ಅದನ್ನು 2 ಕೈಯಲ್ಲಿ ತೆಗೆದುಕೊಂಡಿದ್ದು, ತಮ್ಮ ಚೀಲದಲ್ಲಿ ಅದನ್ನು ಇಟ್ಟುಕೊಂಡಿದ್ದು, ಹೋಗಿ ತೆಗೆದುಕೊಂಡ ಮೇಲೆ ನನಗೆ ಫೋನ್ ಮಾಡಿ ತಿಳಿಸಿದ್ದು. ಇದು ನನಗೆ ಈಗಲೂ ಅದನ್ನು ನೆನೆಸಿಕೊಂಡಾಗ ಒಂದು ರೋಮಾಂಚ ಆಗ್ತದೆ. ಕಾರಣ ಎನ್ನುವುದರ ಅದು ಸಂಭಾವಿತತನ. ಒಂದು ವಸ್ತುವನ್ನು ಭಾವಿಸಿಕೊಂಡಾಗ ಮಾತ್ರ ಅದು ನಮ್ಮ ಜೀವನವನ್ನು ತುಂಬುತ್ತದೆ. ಭಾವಿಸಿಕೊಳ್ಳದೇ ಇದ್ದರೆ ಎಷ್ಟು ಅದ್ಭುತವಾದ ವಸ್ತುವಾದರೂ ನಮ್ಮ ಜೀವನವನ್ನು ಅದು ತುಂಬೋದಿಲ್ಲ. ಇದು ಭಾವುಕತೆ, ಅಂದರೆ ಬದುಕುವುದಕ್ಕೆ ಬೇಕಾದ ಭಾವುಕತೆ. ಈ ಭಾವುಕತೆಯೇ ಅವರನ್ನು ರಂಗಸ್ಥಳದಲ್ಲೂ ಗೆಲ್ಲಿಸಿತ್ತು. ಶ್ರೀಪಾದ ಹೆಗಡೆಯವರಿಗೆ ಯಾವುದೇ ಪ್ರಸಂಗದ ಪ್ರಧಾನ ಪಾತ್ರವನ್ನು ನಿರ್ವಹಿಸುವ ವ್ಯುತ್ಪತ್ತಿ ಇತ್ತು, ಅರ್ಹತೆ ಇತ್ತು. ಆದರೆ ಪ್ರಧಾನ ಪಾತ್ರಗಳಲ್ಲಿ ಅವರು ವಿಜೃಂಭಿಸಲಿಲ್ಲ. ಇದನ್ನು ನಾನು ತುಂಬ ವರ್ಷಗಳಿಂದ ಗಮನಿಸಿದ್ದೇನೆ. ಆದರೆ ಅವರ ಅನುಭವವನ್ನು ಯಾರೂ ಅಮಾನ್ಯ ಮಾಡಲಿಲ್ಲ. ಎಲ್ಲ ಪಾತ್ರಗಳಲ್ಲಿ ಅವರ ಅನುಭವ, ಒಂದು ಬಣ್ಣದ ಕೆಲಸ ಇರಲಿ, ಅದಕ್ಕೆ ಬೇಕಾದ ನೃತ್ಯ ಇರಲಿ, ಅದಕ್ಕೆ ಬೇಕಾದ ಒಂದು ಸಾತ್ವಿಕ ಅಭಿನಯ ಇರಲಿ, ತಾಂತ್ರಿಕವಾಗಿ ತುಂಬ ಅದ್ಭುತವಾದ ಕೌಶಲವನ್ನು ತೋರಿಸುವರಿದ್ದಾರೆ. ಕೆಲವೊಮ್ಮೆ ಅವರು ಹಿಂದೆ ಬಿದ್ದ ಹಾಗೆ ಕಾಣುತ್ತೆ ನಮಗೆ. ಕಲಾವಿದ ತನ್ನಷ್ಟಕ್ಕೆ ತಾನು ತೃಪ್ತಿ ಪಟ್ಟುಕೊಳ್ಳೋದಾದರೆ ಯಾವ ವೇಷ ಆದ್ರೇನಂತೆ, ಅದು ಅವನಿಗೆ ತೃಪ್ತಿ ಆಗಿದೆ. ಮೊದಲು ಬೇಕಾದದ್ದು ಕಲಾವಿದನಿಗೆ ತೃಪ್ತಿ ಆಗಬೇಕು. ಆ ತೃಪ್ತಿಯನ್ನು ಅವರು ಪಡ್ಕೊಳ್ತಿದ್ರು. ಆದ್ದರಿಂದ ಉತ್ತಮವಾದ ಪೋಷಕ ಪಾತ್ರಗಳನ್ನು ನಿರ್ವಾಹ ಮಾಡಿದರು. ಅದರಿಂದ ಇಡೀ ಕಥೆಗೆ, ಇಡೀ ಪ್ರಸಂಗಕ್ಕೆ, ಇಡೀ ಪ್ರದರ್ಶನಕ್ಕೆ ಕಳೆಗಟ್ಟುತ್ತಿತ್ತು. ಆದರೆ ಬಹುತೇಕವಾಗಿ ಎಲ್ಲ ಕಾರ್ಯಕ್ರಮಗಳಲ್ಲಾಗುವ ಹಾಗೆ ಪ್ರೇಕ್ಷಕರು ಅದನ್ನು ಗಣನೆಗೆ ತೆಗೆದುಕೊಳ್ತಿರಲಿಲ್ಲ. ಇದೊಂದು ಸುಮಾರು ನನ್ನ 40 ವರ್ಷಗಳ ಪ್ರೇಕ್ಷಕ ಅನುಭವದ ಮೇಲೆ ನಾನು ಹೇಳ್ತಾ ಇರೋದು. ಯಾವಾಗಲೂ ಹಾಗೆ ಹಿಮ್ಮೇಳದಲ್ಲಿ ಭಾಗವತ ಎಲ್ಲ ಅವಕಾಶಗಳನ್ನು ಬಳಸ್ಕೊಂಡು ಹಾಗೆ ಕಾಣೋದು ನಮಗೆ.
ಆಟ ಹೆಂಗಾತೋ ಸರಿ ಚೆನ್ನಾಗಾತು. ಭಾಗವತಿಗೆ ಆಯ್ತು ಏನು ಪದ್ಯ ಬಹಳ ಚೆನ್ನಾಗಾಗೋದಕ್ಕೆ ಮೃದಂಗ ಬೇಕು, ಚಂಡೆ ಬೇಕು, ಅವರ ಒಂದು ಸಹಕಾರ ಬೇಕು. ಆದರೆ 40 ವರ್ಷಗಳಿಂದ ಆ ಸಹಕಾರವನ್ನು ಇಡೀ ಪ್ರೇಕ್ಷಕ ಸಮುದಾಯ ಒಪ್ಪಿದ್ದನ್ನು ನಾನು ಕಾಣಲಿಲ್ಲ. ಹಾಗೆ ಆಟ ಹೇಗಾತು? ಒಂದು ನಾಯಕ ಪಾತ್ರ ಅಥವಾ ಪ್ರತಿನಾಯಕ ಪಾತ್ರ, ವಿಶೇಷವಾಗಿ ಯಕ್ಷಗಾನದಲ್ಲಿ ಪ್ರತಿನಾಯಕ ಪಾತ್ರವೇ ಇಡೀ ಕಾರ್ಯಕ್ರಮದ ಯಶಸ್ಸನ್ನು ಪಡ್ಕೊಳ್ತಾ ಇರೋದು. ಕಂಸವಧೆಗೆ ಕೃಷ್ಣ ಹೇಗಾಯಿತು ಅಂತ ಯಾರೂ ಕೇಳೋದಿಲ್ಲ. ಕೃಷ್ಣನ ಪಾತ್ರಕ್ಕೆ ಯಾರಾದರೂ ಆಗಬಹುದು, ಅಂದರೆ ಯಾರೂ ಕೃಷ್ಣ ಆಗಬಹುದು, ಅದು ಬೇರೆ ವಿಷಯ. ಪಾರಮಾರ್ಥಿಕವಾಗಿ ಕೃಷ್ಣನ ಪಾತ್ರಕ್ಕೆ ಯಾರಾದರೂ ಆಗಬಹುದು, ಅಲ್ಲ ಇಂಥವರೇ ಆಗಬೇಕು ಅಂತಿತ್ತು. ಆದರೆ ನಮ್ಮ ಪ್ರೇಕ್ಷಕರ ಒಂದು ನಿರೀಕ್ಷೆ ಮತ್ತು ಅದರ ಪ್ರಶಂಸೆ ಸಿಗೋದು ಕಂಸನ ಪಾತ್ರಕ್ಕೆ. ಕಂಸ ಕೊನೆ ಆ ಸ್ವಪ್ನದ ದೃಶ್ಯ, 3 ಪದ್ಯ, ಅದು ನೆತ್ತಿಗೆ ತೈಲವ, ಅದು ಆ ಪದ್ಯ ಅಂದರೆ ಏನಾಗಿದೆ ಅಂದರೆ ಪ್ರೇಕ್ಷಕರ ಪ್ರಶಂಸೆ ಪೋಷಕ ಪಾತ್ರಗಳಿಂದ ಪ್ರಸಂಗ ಬಲಿಷ್ಠ ಆದದ್ದನ್ನು 40 ವರ್ಷಗಳಿಂದ ಗಮನಿಸಲೇ ಇಲ್ಲ. ಗಮನಿಸಿದರೂ ತೀರಾ ಕಡಿಮೆ ಪ್ರಮಾಣದಲ್ಲಿ. ಹೀಗೆ ಪ್ರೇಕ್ಷಕರು ಅತ್ಯಂತ ಕಡಿಮೆ ಪ್ರಮಾಣದಲ್ಲಿ ಗಮನಿಸಿ ಪ್ರಶಂಸೆ ಮಾಡುವ ಪಾತ್ರಧಾರಿಗಳ ವರ್ಗದಲ್ಲಿ ಶ್ರೀಪಾದ ಹೆಗಡೆಯವರು ಪ್ರಥಮ ಆಗಿದ್ದಾರೆ. ಇದು ನಾನು ಅವರನ್ನು ಗಮನಿಸಿದ್ದು. ಈ ವಿಷಯವನ್ನು ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂತಂದರೆ, ಈಗಲೂ ಕಾಲ ಮಿಂಚಿಲ್ಲ. ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಪ್ರಜ್ಞಾವಂತ ಪ್ರೇಕ್ಷಕರು, ಅಂದರೆ ಜವಾಬ್ದಾರಿಯುಳ್ಳ ಪ್ರೇಕ್ಷಕರು ಅಂತ ನಾನು ಹೇಳ್ತಾ ಇರೋದು. ಅವರಿಗೆ ಬೇರೆ ಬೇರೆ ವಿಷಯದಲ್ಲಿ ಪ್ರಜ್ಞೆ ಇದ್ದರೆ ಅವರು ಪ್ರಜ್ಞಾವಂತರಲ್ಲ. ಯಕ್ಷಗಾನ ರಂಗದ ಬಗ್ಗೆ ಕಾಳಜಿ, ಕಣ್ಣುಗಾಪು ಇದ್ದ ಪ್ರೇಕ್ಷಕರು ಇಂತಹ ವಿಷಯಗಳನ್ನು ಗಮನಿಸಿ ಕಳೆದು ಹೋಗುವ ಕಲಾವಿದರ ಬಗ್ಗೆ ಒಂದು ಯೋಚನೆ ಮಾಡಿ, ಅವರಿಂದ ಕಲೆಗೆ ಸಿಕ್ಕ ಸಂಸ್ಕಾರಗಳೇನು, ಪ್ರಸಂಗ ನಿರ್ವಹಣೆಯ ಬಗ್ಗೆ, ಪಾತ್ರಶಿಲ್ಪದ ಬಗ್ಗೆ ಅವರಿಂದ ಆದ ಲಾಭ ಏನು ಅಂತ ನಾವು ಗಮನಿಸಿದರೆ ನಮ್ಮ ಶ್ರದ್ಧಾಂಜಲಿ ಸಭೆ ಸಾರ್ಥಕವಾಗ್ತದೆ ಅಂತ ನಾನು ಅಂದುಕೊಳ್ತಾ ಇದ್ದೇನೆ. ಇದರ ಜೊತೆಗೆ ನನಗೆ ಒಂದು ವಿಶಿಷ್ಟವಾದ ಹೊಣೆಗಾರಿಕೆಯನ್ನು ಕೊಟ್ಟಿದ್ದಾರೆ, ಸದ್ಗತಿ ಸಂದೇಶ ಅಂತ. ಇದನ್ನು ಒಂದು ಮನೆಯಲ್ಲಿ ಆಶೀರ್ವಚನ ಮಾಡಿದ ವಿಧಾನದಲ್ಲಿ ಹೇಳಿದರೆ ಅದು ಸರಿಯಾಗ್ತದೆ. ಅದು ಆದರೆ ಸಂದರ್ಭ ಅದಲ್ಲ. ಅದಕ್ಕಾಗಿ ನಾನು ಉಪಕ್ರಮದ ಒಂದು ಮಾತಿನಲ್ಲಿ ಬೇರೆ ಅಭಿಪ್ರಾಯಗಳನ್ನು ಹೆಚ್ಚು ವಿವರಿಸಿದ್ದೇನೆ. ಇತ್ತೀಚೆಗೆ ಅಭಿಮಾನಿಗಳಲ್ಲಿ ಒಂದು ವಿಶೇಷವಾದ ಒಂದು ಆವೇಶ ಇದೆ. ತುಂಬ ನಾವು ಹಳೆ ಮೈಸೂರಿನಲ್ಲಿ ಹೋದರೆ ಮತ್ತೊಮ್ಮೆ ಹುಟ್ಟಿ ಬಾ ಅಂತ ಅವರ ಫೋಟೋ ಹಾಕಿ ಶ್ರದ್ಧಾಂಜಲಿಯ ಬಗ್ಗೆ ಮತ್ತೊಮ್ಮೆ ಹುಟ್ಟಿ ಬಾ ಅಂತ ಕರೆಯೋದು. ನಮ್ಮ ಮನೆಯಲ್ಲೇ ನೀನು ಹುಟ್ಟು ಅಂತ ಹೇಳೋದು, ನಮ್ಮೂರಿನಲ್ಲಿ ನೀನು ಹುಟ್ಟಿ ಬಾ ಅಂತ ಹೇಳೋದು. ಆದರೆ ಇದು ಆವೇಶದ ಮಾತು ಮಾತ್ರ ಆಗಿರ್ತದೆ. ಯಾಕೆಂದರೆ ಜೀವನ ಸ್ವಭಾವ ಮತ್ತು ಸ್ವರೂಪಗಳನ್ನು ತಿಳ್ಕೊಂಡ್ರೆ ಈಗ ಗತಿಸಿದವರ ಬಗ್ಗೆ ಬದುಕಿದವರು ಏನು ಅಂದುಕೊಳ್ಬೇಕು, ಯಾವ ಮನೋಧರ್ಮವನ್ನು ಕೊಡಬೇಕು ಅನ್ನೋದಕ್ಕೆ ಋಷಿಗಳು ಒಂದು ಮಾತಾಡಿದ್ದಾರೆ, ಒಂದು ದಾರಿಯನ್ನು ತೋರಿಸಿದ್ದಾರೆ. ಆ ದಾರಿಯನ್ನೇ ನಾವು ಪಿತೃಮೇಧ ಅಂತ ಹೇಳ್ತೇವೆ. ಪಾಪ ಮಕ್ಕಳು ಶ್ರದ್ಧೆಯಿಂದ ಆ ಕೆಲಸವನ್ನು ಮಾಡಿದ್ದಾರೆ. ಗತಿಸಿದ ಜೀವಕ್ಕೆ ಮುಂದಿನ ಗತಿ ಸುಗಮವಾಗೋದಕ್ಕೆ. ನೋಡಿ, ಎಂತಹ ಒಂದು ಅತಂತ್ರ ಸ್ಥಿತಿ ಇರ್ತದೆ ಅಂತಂದರೆ, ನಮಗೆ ದೇಹ ಇದ್ದರೆ, ಮಾತನಾಡುವ ಅವಕಾಶ ಇದ್ದರೆ ನಾವು ಮಾತಿನಿಂದ ನಮ್ಮ ಅವಶ್ಯಕತೆಗಳನ್ನು ಹೇಳ್ಬೋದು. ನನಗೆ ಹಸಿವಾಗಿದೆ, ಅನ್ನ ಕೊಡಿ, ಬಾಯಾರಿಕೆ ಆಗಿದೆ, ನೀರು ಕೊಡಿ, ನನಗೆ ಚಳಿ ಆಗ್ತಾ ಇದೆ, ಹೊದೆಸಿ ಅಂತ ಕೇಳ್ಬೋದು. ದೇಹವೇ ಇಲ್ಲದೇ ಇದ್ದರೆ, ಮಾತನಾಡುವುದಕ್ಕೆ ನಾಲಿಗೆ ಇಲ್ಲದೇ ಇದ್ದರೆ, ನೋಡುವುದಕ್ಕೆ ಕಣ್ಣೇ ಇಲ್ಲದೇ ಇದ್ದರೆ, ಕೇಳುವುದಕ್ಕೆ ಕಿವಿಯೇ ಇಲ್ಲದೇ ಇದ್ದರೆ, ಆ ಜೀವನ ಅತಂತ್ರ ಸ್ಥಿತಿ ಅದು ಎಷ್ಟು ಭಯಾನಕ. ಒಬ್ಬ ವ್ಯಕ್ತಿ ಮೃತನಾದಾಗ ಇಂತಹ ಒಂದು ಅತಂತ್ರ ಸ್ಥಿತಿ ಬರ್ತದೆ. ದೇಹ ಇದೆ, ದೇಹದಲ್ಲಿ ಚಲನೆ ಇಲ್ಲ. ಬಂಧುಗಳೆಲ್ಲ ಬರ್ತಾರೆ. ಬಂಧುಗಳೆಲ್ಲ ಈಗ ನಮ್ಮಲ್ಲಿ ಮೃತರ ದರ್ಶನಕ್ಕೆ ಹೋಗುವ ಒಂದು ಪದ್ಧತಿ ಇದೆ. ಇದು ಋಷಿಗಳು ಹೇಳಿದ ಪದ್ಧತಿ. ಇದು ಹತ್ತಿರದ ಬಂಧುಗಳು, ಅಭಿಮಾನಿಗಳು, ಇಷ್ಟಮಿತ್ರರು ಎಲ್ಲ ಬರಬೇಕಂತೆ. ಆದರೆ ಬಂದು ಭಾವಿಸಬೇಕಾದ್ದು ಏನು ಅಂತಂದರೆ, ಅಷ್ಟು ಜೀವರ ಒಂದು ಬೆಂಬಲ ಇದ್ದರೆ ದೇಹವನ್ನು ಬಿಟ್ಟ ಜೀವ ಅಲ್ಲೇ ಇರ್ತದೆ, ಅದು ತುಂಬ ಅತಂತ್ರ ಸ್ಥಿತಿಯಲ್ಲಿ ಇರ್ತದೆ. ಆ ಅತಂತ್ರ ಸ್ಥಿತಿಯಲ್ಲಿರುವ ಜೀವಕ್ಕೆ ತನ್ನ ಮುಂದಿನ ಗತಿ ಗೋಚರವಾಗ್ತದೆ, ಇಂದರೂ ಗೋಚರ ಆಗೋದಿಲ್ಲ. ಅದು ಕತ್ತಲೆಗೆ ಬೀಳ್ತದೆ. ಆದ್ದರಿಂದಲೇ ಈಗ ಪ್ರೇತ ಬಾಧೆ ಅಂತ ಹೇಳೋದೇನು? ಪ್ರೇತ ಅಂದರೆ ಇಲ್ಲಿಂದ ಹೊರಟು ಹೋದ ಜೀವ. ಅದು ತೊಂದರೆ ಕೊಡೋದು ಯಾವಾಗ ಅಂದರೆ ದಾರಿ ಕಾಣದೇ ಇದ್ದಾಗ. ದಾರಿಯನ್ನು ಕಾಣಿಸ್ಬೇಕು ನಾವು. ಆದ್ದರಿಂದ ಬಂಧುಗಳಿಗಿರುವ ಒಂದು ದೊಡ್ಡ ಕರ್ತವ್ಯ ಅಂದರೆ ಧರ್ಮೋದಕ.
ಧರ್ಮೋದಕವನ್ನು ಬಿಟ್ಟು ಈ ದಾರಿಯಲ್ಲಿ ನೀನು ಮುಂದೆ ಹೋಗು ಅಂತ ತೋರಿಸಿಕೊಡಬೇಕಾಗ್ತದೆ. ಆದ್ದರಿಂದ ಅತಂತ್ರ ಸ್ಥಿತಿಯಲ್ಲಿ ಮಕ್ಕಳಿಗಿರುವ ಕೆಲಸ ಯಾವುದು ಅಂತಂದರೆ, ಭೌತಿಕವಾದ ದೇಹ ಕೊಟ್ಟಂತಹ ತಂದೆಗೆ ಮಂತ್ರಾತ್ಮಕವಾದ ದೇಹವನ್ನು ಕೊಡೋದು. ಒಂದೊಂದು ದಿವಸವೂ ನಿತ್ಯವಿದ್ಯೆಯನ್ನು ಮಾಡ್ತಾ ಕೈ ಹುಟ್ಟೋದು, ಕಾಲು ಬರೋದು, ಆಮೇಲೆ ದೇಹದ ಅಂಗಾಂಗಗಳೆಲ್ಲ ಬರೋದು ಎಲ್ಲ ಮಂತ್ರಾತ್ಮಕವಾದ ದೇಹವನ್ನು ಕೊಟ್ಟು ಶ್ರಾದ್ದಗಳ ಮೂಲಕ, ಅಂದರೆ ಪಿಂಡೋದಕ ವಾಸೋದಕಗಳ ಮೂಲಕ ಆ ಜೀವಿಯ ಜೀವಿಯ ಸ್ಥಿತಿಯನ್ನು ನಾವು ಹೇಳ್ತಾ ಇಲ್ಲ, ಯಾರೂ ಕೊಡಬೇಕಾದ್ದಿಲ್ಲ. ಆ ಜೀವಿ ತನಗೆ ಬೇಕಾದಂತ ತಾನು ಪಡ್ಕೊಡ್ತದೆ. ಆದರೆ ಅದಕ್ಕೊಂದು ಗತಿಯನ್ನು ಕೊಡಬೇಕು. ಈ ಅತಂತ್ರ ಸ್ಥಿತಿಯಲ್ಲಿರುವ ಜೀವಕ್ಕೆ ಗತಿಯನ್ನು ಕೊಡೋದಕ್ಕೆ ನಮ್ಮ ಮನೋಧರ್ಮದ ಒಂದು ಯಾನವನ್ನು ಕಲ್ಪಿಸಿಕೊಡೋದು. ಮನೋಧರ್ಮದ ಯಾನ. ಈ ದೇಹವನ್ನು ಹೊತ್ತು ಬದುಕಿದ ಶ್ರೀಪಾದ ಹೆಗಡೆಯವರು ನಮಗೆ ಈ ಅಭಿರುಚಿಯನ್ನು ಜಾಗರಿಸಿದರು, ನಮಗೆ ಈ ಸಂಸ್ಕಾರವನ್ನು ತುಂಬಿಸಿದರು, ನಮಗೆ ಈ ಪ್ರಚೋದಕವಾದ ಮಾತನ್ನು ಕೊಟ್ಟರು. ಅವರ ಒಂದು ಅಭಿನಯ ನಮಗೆ ಈ ಹಿತವನ್ನು, ಅಂದರೆ ನಮಗಿಂಥ ಒಂದು ರಂಜನೆಯನ್ನು ಕೊಟ್ಟಿತು. ಹೀಗೆ ಭಾವಿಸಿಕೊಂಡಾಗ ನಮ್ಮ ಭಾವನೆಯೇ ಆ ಜೀವಕ್ಕೆ ಯಾನ ಆಗುತ್ತದೆ. ಅದರ ಮುಂದಿನ ಗತಿಗೆ ಅದು ಒಂದು ಸುರಕ್ಷಿತವಾದಂತಹ ವಾಹನ ಆಗುತ್ತದೆ. ಅದನ್ನು ಕೊಡೋದು ನಮ್ಮ ಕರ್ತವ್ಯ. ಆದ್ದರಿಂದ ಗತಿಸಿದ ಶ್ರೀಪಾದ ಹೆಗಡೆಯವರು ತಾವು ಪಡೆದುಕೊಡಬೇಕಾದಂತಹ ಒಂದು ಸ್ಥಿತಿಯನ್ನು ನಮ್ಮ ಮನೋಧರ್ಮದ ಯಾನದಿಂದ ಪಡೆದುಕೊಳ್ಳಿ ಅಂತ ಪ್ರಾರ್ಥನೆ ಮಾಡಿಕೊಡ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ವಂದನೆಗಳು. ಒಬ್ಬ ಭಾವಜೀವಿಯಾಗಿ ಸಹ ಕಲಾವಿದರ ಜೊತೆ ಭಾವನೆಗಳನ್ನು ಹಂಚಿಕೊಂಡ ಶ್ರೀಪಾದ ಹೆಗಡೆ ಇವತ್ತು ಭಾವಚಿತ್ರವಾಗಿ ಕುಳಿತಿದ್ದಾರೆ. ಅಂಥ ಸಂದರ್ಭಗಳು ವೇದಿಕೆಯ ಅಥವಾ ಎಲ್ಲ ಯಕ್ಷಗಾನ ಕಲಾವಿದರಿಗೆ ಆಗಿದೆ. ಹಾಗಾಗಿ ಮುಂದಿನ 5 ನಿಮಿಷಗಳಲ್ಲಿ ಮಾನ್ಯ ಕೃಷ್ಣಯಾಜಿಯವರು ತಮ್ಮ ಅನಿಸಿಕೆಗಳನ್ನು ಹಂಚಿಕೊಳ್ಬೇಕಾಗಿ ಕೇಳ್ಕೊಳ್ತಿದ್ದೇನೆ. ಎಲ್ಲರಿಗೂ ನಮಸ್ಕಾರ. ಕಲಾಮಾತೆ ಎಲ್ಲರನ್ನೂ ಕೈ ಮಾಡಿ ಕರೆಯುತ್ತಾಳೆ, ಕೆಲವರನ್ನ ಮಾತ್ರ ಉಳಿಸಿಕೊಳ್ಳುತ್ತಾಳೆ ಎನ್ನುವ ಮಾತೊಂದಿದೆ. ಕಲಾಮಾತೆ ಉಳಿಸಿಕೊಂಡ ಅನರ್ಘ್ಯ ರತ್ನ ಹಡಿನಬಾಳ ಶ್ರೀಪಾದ ಹೆಗಡೆಯವರು. ಶ್ರೀಪಾದ ಹೆಗಡೆಯವರು ಅಂತ ಹೇಳಬೇಕಿದ್ರೆ ಸ್ವಲ್ಪ ಕಷ್ಟ ಆಗ್ತದೆ. ಯಾಕೆಂದರೆ 40 ವರ್ಷ ಒಡನಾಟ ಮಾಡಿ ಶ್ರೀಪಾದಣ್ಣ ಹೇಳಿ ಅಭ್ಯಾಸ. ಅನೇಕರು ಅವರಲ್ಲಿ ಅನೇಕ ದೋಷಗಳನ್ನು ಹೇಳಿದ್ದಾರೆ. ಹೇಳಿದವರಿಗೆ ಅದು ದೋಷವಾಗಿ ಕಾಣಬಹುದು. ಹಾಗೆಂದು ಎಲ್ಲರೂ ಒಪ್ಪುವ ಒಂದು ಸತ್ಯ, ಹಡಿನಬಾಳ ಶ್ರೀಪಾದಣ್ಣ ಒಬ್ಬ ವಿಚಿತ್ರ ವಿಶಿಷ್ಟ ಕಲಾವಿದ ಎನ್ನುವ ಮಟ್ಟಿಗೆ 2 ಮಾತೇ ಇಲ್ಲ. ಅವನ ಅತೀ ಹತ್ತಿರದ ಒಡನಾಟ ಮಾಡಿ ನಾನು ಕಂಡುಕೊಂಡ ಸತ್ಯ 1-2 ಘಟನೆ ಹೇಳ್ತೇನೆ. ಉತ್ತರ ಕನ್ನಡದ ದಿಗ್ಗಜಗಳಾದ ಶಂಭು ಹೆಗಡೆಯವರು, ಮಾಬಲ ಹೆಗಡೆಯವರು, ಚಿಟ್ಟಾಣಿಯವರು, ಜಲವಳ್ಳಿಯವರು, ಗೋಡಿಯವರು, ಇವರೆಲ್ಲರ ಅರ್ಜುನನಿಗೆ ನಾನು ಸುಧನ್ವನ್ನು ಮಾಡಿದ್ದೇನೆ. ಆದರೆ ಹಡಿನಬಾಳ ಶ್ರೀಪಾದ ಹೆಗಡೆಯವರ ಎದುರಿಗೆ ಸುಧನ್ವನ್ನು ಮಾಡಿದಾಗ ನಾನು ಬೆಚ್ಚಿ ಬೆರಗಾಗಿದ್ದೇನೆ. ಅಸ್ಖಲಿತವಾದ ಮಾತು, ಅನಿರೀಕ್ಷಿತವಾದ ಮಾತು, ಅದು ನಾಳೆ ಮತ್ತೆ ಹಾಗೆ ಆಗ್ತದೆ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ನಮ್ಮ ಅನ್ನೋದಕ್ಕಿಂತ ನನ್ನಂಥವನ ಅರ್ಥ ಅಲ್ಲ ಒಂದು ಜಾತಿಯ ಟೇಪ್ ರೆಕಾರ್ಡ್ ಇದ್ದಾಗೆ. ಆದರೆ ಅವ್ರದ್ದು ಹಾಗಲ್ಲ. ಇವತ್ತು ಅದ್ಭುತವಾಗಿ ಬಂದು ನಾಳೆ ಬರದೆಯೂ ಇರಬಹುದು. ಆದರೆ ಆ ದಿವಸ ಮಾತ್ರ ಬೆರಗಾಗಿ ಹೋಗಿದ್ದೆ ನಾನು. ಅಂತಹ ಅದ್ಭುತ ಕಲಾವಿದ. ಜೊತೆಗೆ ಬಹಳ ಸಿಟ್ಟಿನವರು ಅಂತ ಒಂದು ಪ್ರತೀತಿ ಉಂಟು. ತನ್ನ ಮನಸ್ಸಿಗೆ ಆಗದೇ ಇದ್ದದ್ದನ್ನು ಕಟುವಾಗಿ ಹೇಳುವ ಗುಣ ಅವರಿಗೆ. ಅದರ ಶ್ರೀಪಾದ ಹೆಗಡೆಯವರನ್ನು ಗೆಲ್ಲುವುದಕ್ಕೆ ಒಂದೇ ಮಾರ್ಗ, ಪ್ರೀತಿ. ಅವಳ ಬಡತನದ ಕುರಿತಾಗಿ ಹೇಳಬಾರ್ದು. ಆದರೆ ಸದ್ಯದ ಪರಿಸ್ಥಿತಿ ಹೇಗಿದೆ ಅಂದರೆ ತಮಗೆಲ್ಲ ಗೊತ್ತು. ತಂದೆ ತಾಯಿಗಳ ಹೆಣ ಮಗನ ಹೆಗಲ ಮೇಲೆ ಹೋಗಬೇಕು ಸ್ಮಶಾನಕ್ಕೆ. 96 ವರ್ಷದವರ ತಾಯಿ ಇನ್ನೂ ಜೀವಂತವಾಗಿದ್ದಾಳೆ. ಬಹುಶಃ ಮಗ ಇದ್ದಾನೋ ಸತ್ತಿದ್ದಾನೋ ಅಂತ ಗೊತ್ತಾದದ್ದು ಸುಳ್ಳು. ಆ ಸ್ಥಿತಿಯಲ್ಲಿದ್ದಾಳೆ. ಕುಟುಂಬವನ್ನು ಸಾಗಿಸುವಷ್ಟು ಸುಭದ್ರವಾಗಿ ಬೆಳೆದ ಮಕ್ಕಳಲ್ಲ. ಮುಗ್ಧೆಯಾದಂಥ ಮಡದಿ.
ಅವರನ್ನು ಕಳ್ಕೊಂಡಂತಹ ಕುಟುಂಬಕ್ಕೆ ದುಃಖಪರಿಸುವ ಶಕ್ತಿಯನ್ನು ನಾವು ನಂಬಿದ ಮಹಾಗಣಪತಿ ಇಯಲಿ ಅಂತ ಹೇಳಿ ನನ್ನೆರಡು ಮಾತನ್ನು ಮುಗಿಸ್ತೇನೆ. ಶ್ರೀಪಾದ ಹೆಗಡೆಯವರನ್ನ ಸಾಕಷ್ಟು ಕುಣಿಸಿದ ಹಿರಿಯ ಸುಬ್ರಾಯ ಭಾಗವತರು ನಮ್ಮ ಜೊತೆ ಕೆಲವು ಮಾತುಗಳನ್ನು ಹಂಚಿಕೊಳ್ಬೇಕು. ಹರೇ ರಾಮ್. ವೇದಿಕೆಯಲ್ಲಿರುವ ಗಣ್ಯಾತಿ ಗಣ್ಯರೇ, ಮುಂದಿರುವಂಥ ಕಲಾಭಿಮಾನಿಗಳೇ, ಆಕಸ್ಮಿಕವಾಗಿ ನಿನ್ನೆ ನನಗೆ ಇವತ್ತಿಂಥದ್ದೊಂದು ಕಾರ್ಯಕ್ರಮ ಇದೆ, ಮೋಹನ್ ಹೆಗಡೆಯವರು ಸಂಯೋಜಿಸಿದ್ದಾರೆ, ಬರಬೇಕು ಅಂತ ಕೇಳಿದಾಗ ನೇರವಾಗಿ ಅಡ್ಡಿಲ್ಲ ಅಂತ ಹೇಳಿದೆ. ನಾನು ಬರುವಾಗ ಎಲ್ಲಾದರೂ ಒಂದು 4 ಪದ್ಯ ಅಥವಾ 2 ಪದ್ಯ ನನಗೆ ಗೊತ್ತಿದ್ದದನ್ನು ಹೇಳಿದ್ರೆ ಆಯಿತು ಅಂತ ತಿಳ್ಕೊಂಡು ಬಂದೆ. ಆದರೆ ಈ ಶ್ರೀಪಾದ ಹೆಗಡೆಯವರ ಶ್ರದ್ಧಾಂಜಲಿಯಲ್ಲಿ 2 ಮಾತು. ಮಾತಿಂದಲೇ ಬಡಗು ತಿಟ್ಟಿನ ಯಕ್ಷಗಾನವನ್ನು ಎತ್ತಿ ಹಿಡಿದ ಹಿರಿಯ ಇಲ್ಲಿ ದಿಗ್ಗಜಗಳಿದ್ದಾರೆ. ಹಾಗಾದರೆ ರಂಗದಲ್ಲೂ ಹಾಗೆ ತಾವೇ ಮೆರೆದ ಕಲಾವಿದರಿದ್ದಾರೆ. ಇಲ್ಲಿ ನನ್ನ ಮಾತು ಬೇಡಾಗಿತ್ತು ಅಂತ ಅನಿಸ್ತು. ಯಾಕೆಂದರೆ ನಾನು ಶ್ರೀಪಾದ ಹೆಗಡೆಯವರ ಕುರಿತಾಗಿ ಈ ಮೊದಲು ಶ್ರದ್ಧಾಂಜಲಿಯಲ್ಲಿ ಪಾಲ್ಗೊಂಡು ನನ್ನ ಅನಿಸಿಕೆಗಳನ್ನು ಹೇಳಿದ್ದೇನೆ. ಯಾಕೆಂದರೆ ಅವರಿದ್ದರೆ ಎಷ್ಟು ಪ್ರಯೋಜನ ಆಗ್ತಿತ್ತು ಅಂತ ಅವರಲ್ಲಿ ಕೇಳಿ ಹೇಳುವ ಕಲಿಯುವ ಕಲಾವಿದರು ಇವತ್ತು ಹೇಳ್ತಾರೆ, ನಾನು ಹೇಳುವುದಲ್ಲ. ನನ್ನ ಅವರ ಒಡನಾಟ 50 ವರ್ಷಗಳ ಒಡನಾಟ. ನಾನು ಸತ್ಯ ಹೆಗಡೆಯ ಮೇಳದಲ್ಲಿ 12.5 ರೂಪಾಯಿ ಆಗ ನನಗೆ ಸಂಬಳ. ಸಭಾಲಕ್ಷಣದಿಂದ ಮಂಗಲ ತನಕ ನಾನು ಪದ್ಯ ಹೇಳುವುದು ನಾನೊಬ್ಬರೇ. ಆಗ ಶ್ರೀಪಾದ ಹೆಗಡೆಯವರ ಹೋಟೆಲ್ ಇತ್ತು ಅಲ್ಲಿ ಗುಂಡುಬಾಳದಲ್ಲಿ. ನನಗಿಂತ 5 ವರ್ಷ ಕಿರಿಯವರವರು, 5-6 ಏನು ಇರಬೇಕು. ಆಕಸ್ಮಿಕವಾಗಿ ರಂಗಕ್ಕೆ ಒಬ್ಬ ದೂತ ಬೇಕು, ಆ ದಿವಸ ಯಾರೂ ಇಲ್ಲ ದೂತ ಮಾಡುವವರು. ಒತ್ತಾಯ ಮಾಡಿ ನಿನ್ನ ಮಾವನೇ ಇದ್ದ ಮಾರಾಯ ಅಂತ ಹೇಳಿ ಅವನು ಒತ್ತಾಯ ಮಾಡಿ ಒಂದು ದೂತನನ್ನು ಆ ದಿವಸ ಅವರು ವೇದಿಕೆ ಬಂದ ಗುಂಡ್ಬಾಳ ರಂಗಕ್ಕೆ. ದೂತನಾಗಿ ಬಂದ ಶ್ರೀಪಾದ ದಾತನಾಗಿ ಮೆರೆದ. ನಾನು ಹೇಳೋದು ಆ ದಿವಸ ಮಾತು ಹೇಳಿದೆ ನಾನು. ಅಂಥ ಒಬ್ಬ ಶ್ರೇಷ್ಠ ಕಲಾವಿದ ಇವತ್ತು ನಾವು ಹೇಳ್ಕೊಳ್ಳೋದು ಬಿಟ್ಟರೆ ಅವನನ್ನು ನೋಡ್ಲಿಕ್ಕಾಗೋದಿಲ್ಲ. ಹೌದು, ಪುರಾಣದಲ್ಲಿಯೋ ನಮ್ಮ ಶಾಸ್ತ್ರದಲ್ಲಿಯೋ ನಮ್ಮ ಪರಂಪರೆಯಲ್ಲಿಯೋ ಒಂದು ಮಾತಿದೆ, ಬದುಕಿರುವಾಗ ಒಬ್ಬ ವ್ಯಕ್ತಿಯ ದೋಷಗಳನ್ನೇ ಹೇಳ್ತೇವೆ ನಾವು. ಆತ ತನ್ನ ದಿನವನ್ನು ಕಳೆದು ಸತ್ತ ಮೇಲೆ ನಾವು ಹೇಳುವುದೇನು ಕೇಳಿದ್ರೆ ಹೀಗೆ ಅವನ ವಿಶೇಷತೆಯನ್ನು, ಅವನ ಒಳ್ಳೆಯತನವನ್ನು ನಾವು ಕೊಂಡಾಡ್ತೇವೆ. ಇದು ಎರಡೂ ಸಮಾಜಕ್ಕೆ ಬೇಕಾದದ್ದು, ಸಮಾಜದಲ್ಲಿ ಬದುಕುವ ವ್ಯಕ್ತಿಗಳಿಗೆ ತಿಳಿದುಕೊಳ್ಳುವ ವಿಷಯ. ಅದು ಮೊದಲಿಂದಲೂ ಇತ್ತು. ಇವತ್ತಿನ ಕಾರ್ಯಕ್ರಮವೂ ಹಾಗೆ. ಅವರ ವಿಷಯದಲ್ಲಿ ಅವರಿಂದ ಸಮಾಜಕ್ಕೆ ಸಿಕ್ಕಿದಂಥ ಕಲಾವಿದರಿಗೆ ತಮ್ಮ ಅನುಭವಕ್ಕೆ ಅಥವಾ ಕಲಿತುಕೊಳ್ಳಲಿಕ್ಕೆ ಬೇಕಾದಂಥ ಹಲವಾರು ಸಂಗತಿಗಳು ದೊರಕಿದ್ದನ್ನು ಅವರವರು ತಮ್ಮ ಅನುಭವದಲ್ಲಿ ಹೇಳಲಿಕ್ಕೆ ಇದೊಂದು ಅವಕಾಶ. ನಾನು ನೋಡಿದ ಹಾಗೆ ಶ್ರೀಪಾದ ಹೆಗಡೆಯವರ ಎಲ್ಲ ಪಾತ್ರಗಳಿಗಿಂತ ವಿಶೇಷವಾದದ್ದು ಹನುಮಂತ. ರಂಗದಲ್ಲಿಗಿಂತ ನಾನು ಹೆಚ್ಚು ಹನುಮಂತನ ಪಾತ್ರವನ್ನು ತಾಳಮದ್ದಲೆಯಲ್ಲಿ ನೋಡಿದ್ದೇನೆ. ವಾಲಿವಧೆಯಲ್ಲಿ ಪುನಃ ರಾಮಲಕ್ಷ್ಮಣರನ್ನು ಕರೆದುಕೊಂಡು ಹನುಮಂತ ರಾಮಲಕ್ಷ್ಮಣ ಕರೆ ಸುಗ್ರೀವನಲ್ಲಿ ಹೋಗ್ತಾನೆ. ಅಲ್ಲಿ ಆ ರಾಮಲಕ್ಷ್ಮಣರ ಬಗ್ಗೆ ಮಾತನ್ನಾಡುವಾಗ ಅದು ಎಂಥ ಭಾವನೆ, ರಾಮನವನ್ನು ಎಷ್ಟು ಎತ್ತರದು. ರಾಮನ ಚಿತ್ರಣವನ್ನು ನಮಗೆ ಕಲ್ಪನೆ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಮತ್ತು ಅಷ್ಟು ಭಾವುಕರಾಗಿ ಆ ಭಾವನೆಗೆ ತಕ್ಕಾಗಿ ತಮ್ಮ ಧ್ವನಿಯನ್ನು ಬಳಸುವ ಒಂದು ಅವರ ಕ್ರಮ, ಅದು ಮತ್ತು ಯಾರಲ್ಲೂ ಸಿಗ್ತದೆ ಅಂತ ನನಗನ್ನಿಸಲಿಲ್ಲ. ನಾನು ಅಂತಹ ಒಂದು ಕಲಾವಿದರನ್ನು ನೋಡಿದೆ, ದಿವಂಗತ ಲಕ್ಷ್ಮಣ ಹೆಗಡೆಯವರು,
ಕೊಂಡರ್ಕೊಳ್ಳಿ. ನಿಮ್ಮ ಸಣ್ಣಜ್ಜನ ಅಜ್ಜನ ಸಣ್ಣಜ್ಜ ಅವರ ಒಂದು 4-5 ಹನುಮಂತನ ಪಾತ್ರವನ್ನು ನಾನು ಆಗ ಮಾಡಿಸಿದ್ದೇನೆ. ಅಷ್ಟು ವೇಗದಲ್ಲಿ ಮಾತಾಡುವುದು, ಅಷ್ಟು ಭಾವನತ್ವ, ಅಷ್ಟು ಪಟಕ್ಕನೆ ಯಾರು ಮಾತಾಡಿದ್ರು ಅದಕ್ಕೆ ಉತ್ತರ ಕೊಡುವುದು. ಅವರ ಹನುಮಂತ ನಂತರ ಯಾವ ಹನುಮಂತನೂ ನನಗೆ ಆ ತೃಪ್ತಿ ಕೊಟ್ಟಿಲ್ಲ, ಇನ್ನು ಮುಂದೆ ಸಿಗ್ತದೆ ಹೇಳುವ ವಿಶ್ವಾಸ ನನಗಿಲ್ಲ. ಆದರೆ ಅವರ ಹತ್ತಿರದ ಹನುಮಂತ ನಾನು ನೋಡಿದ್ದು ಶ್ರೀಪಾದ ಹೆಗಡೆಯವರ ಹನುಮಂತ. ಮೋಹನ ಹೆಗಡೆಯವರು ಭಾರಿ ಒಳ್ಳೆಯ ಕೆಲಸ ಮಾಡಿದ್ದಾರೆ. ಕೆಲವು ಹನುಮಂತನ ಸನ್ನಿವೇಶಗಳನ್ನು ಇವತ್ತು ಆಮೇಲೆ ರಂಗದಲ್ಲಿ ವಿಶೇಷ ಕಲಾವಿದರಿಂದ ಅದನ್ನು ಪ್ರಸ್ತುತಪಡಿಸೋದಕ್ಕೆ ಒಂದು ಅವಕಾಶವನ್ನು ಇಟ್ಟಿದ್ದಾರೆ. ನನಗೆ ಕೊಟ್ಟದ್ದು 5 ನಿಮಿಷ. ನಾನು ದೇವರಲ್ಲಿ ಕೇಳಿಕೊಳ್ಳೋದಿಷ್ಟೇ, ಅವರ ಆತ್ಮಕ್ಕೆ ಚಿರಶಾಂತಿ ಸಿಗಲಿ. ಅವರ ಕುಟುಂಬದಲ್ಲಿ ಅವರ ಹಿರಿಯ ಮಗ ಅವರ ಹೆಸರನ್ನು ಪುನಃ ಜ್ಞಾಪಿಸುವಂಥ ಶ್ರೇಷ್ಠ ಕಲಾವಿದನಾಗಿ ರಂಗಕ್ಕೆ ಬರಲಿ. ನಿಮ್ಮ ಕುಟುಂಬಕ್ಕೆ ಆಯುರಾರೋಗ್ಯ, ಐಶ್ವರ್ಯ, ದೃಢ ಮನಸ್ಸು, ವಿದ್ಯಾ ಬುದ್ಧಿ ಸಂಪತ್ತನ್ನು ಶ್ರೀದೇವರು ಕಣಿಸಲಿ. ಅವರ ಆತ್ಮಕ್ಕೆ ಚಿರಶಾಂತಿ ಸಿಗಲಿ ಅಂತ ಶ್ರೀದೇವರಲ್ಲಿ ಕೇಳಿಕೊಳ್ತಾ ನನ್ನ ನುಡಿನ ಮನಕ್ಕೆ ವಿದಾಯವನ್ನು ಹೇಳ್ತೇನೆ. ನಮಸ್ಕಾರ, ಧನ್ಯವಾದ. ಬಹುಶಃ ಮನೆಯಂಗಳದಲ್ಲಿ ಯಕ್ಷಗಾನ ತಾಳಮದ್ದಲೆಗಳು ಹಿಂದೊಂದು ಕಾಲದಲ್ಲಿ ನಡೀತಿತ್ತು ಅನ್ನೋದು ಮಾತ್ರ ಗೊತ್ತು. ಆದರೆ ಇತ್ತೀಚೆಗೆ ಯಕ್ಷಗಾನ ಮತ್ತು ತಾಳಮದ್ದಲೆ ನನಗೆ ತಿಳಿದಂಗೆ ನಾನು ಅರ್ಥ ಹೇಳೋದನ್ನು ಸೇರಿ 30ಕ್ಕೆ ಕಡಿಮೆ ಇಲ್ಲದ 1-2 ಯಕ್ಷಗಾನವನ್ನು ಮಾಡಿಸಿದ ಅಪರೂಪದ ಮನೆ ಮೊನ್ನೆ ಎಸ್ ಚಿ ಭಟ್ರ ಮನೆ. ಅಲ್ಲಿ ಶ್ರೀಪಾದ ಹೆಗಡೆ ಇರಲೇಬೇಕು, ಉಳಿದವ್ರು ಯಾರ್ಯಾರು ಗೊತ್ತಿಲ್ಲ. ಇನ್ನೊಂದು ಹೇಳಬೇಕಾದದ್ದು, ಅವರಿಗೆ ದುಡ್ಡು ಬೇಡ ಅಂತಲ್ಲ, ಗಣಪತಣ್ಣ ನನಗೆ ನಿಮ್ಮನೆ ದುಡ್ಡು ಆಗೋದಿಲ್ಲ, ಶ್ರೀಪಾದ ಹೆಗಡೆಯವರು ಅದನ್ನು ಹಿಂದೆ ಕೊಟ್ಟು ದೊಡ್ಡ ಗುಣ. ನಾನು ಅದಕ್ಕಾಗಿ ಬಂದವನೇ ಅಲ್ಲ, ಯಕ್ಷಗಾನದಲ್ಲೂ ಹೇಳಿದ ಹಾಗೆ ತಾಳ್ಮದ್ದೆಲ್ಲೂ ಹೇಳಿದ ಹಾಗೆ. ಯಾಕಂದರೆ ಅಂಥ ಒಂದು ಅಪರೂಪದ ಅಂಥ ಎಷ್ಟೋ ಗುಣಗಳು ಅವರಲ್ಲಿ ಇದೆ. ಆ ಎಲ್ಲ ನೆನಪುಗಳೊಂದಿಗೆ ಮಾತನಾಡಲಿಕ್ಕಿದ್ದಾರೆ ಶ್ರೀ ಎಸ್ ಚಿ ಭಟ್. ವೇದಿಕೆಯ ಮಹನೀಯರೇ, ಯಕ್ಷಗಾನ ಪ್ರೇಮಿಗಳೇ, ಶ್ರೀಪಾದಣ್ಣ ನಮ್ಮ ಮನೆ ಸದಸ್ಯ ಇದ್ದ ಹಾಗೆ. ನಿತ್ಯ ನಮ್ಮ ತಂದೆಯವರು ಅವರ ಅಂಗಡಿಗೆ ಹೋಗಿ ಕುಳಿತುಕೊಂಡು ಸುದ್ದಿ ಹೇಳೋದು, ತಂದೆಯವರ ಕವಳ ಸಂಚಿಂದನೇ ಶ್ರೀಪಾದಣ್ಣ ಕವಳ ಹಾಕೋದು, ಅಷ್ಟು ಆಪ್ತತೆ. ನಾವೊಂದು ಕೆ ವಿ ಹೆಗಡೆಯವರ ನೇತೃತ್ವದಲ್ಲಿ ನಾಟ್ಯಶ್ರೀಯಿಂದ ಚೌತಿ ಹಬ್ಬದಲ್ಲಿ ಮಾಡುವ ಪ್ರಸಂಗ ಒಂದು ದಿವಸ, ಅದರಲ್ಲಿ ಮೋಹನ್ ಹೆಗಡೆಯವರು ಕಾಯಮ ಮಂತ್ರಿದ್ರು, ಶ್ರೀಪಾದ ಹೆಗಡೆಯವರು ಹೊಸತೋಟ ಭಾಗವತರು 4ನೇ ದಿನ ಬಂದು ಇಳ್ಕೊಳ್ತಿದ್ರು ನಮ್ಮನೆಯಲ್ಲಿ, 2 ದಿವಸ ಇರ್ತಿದ್ರು. ಪ್ರತಿ ವರ್ಷ ಅದು ಯಕ್ಷಗಾನ 5 ದಿವಸದ ಚೌತಿಯಲ್ಲಿ. ಸ್ವತಃ ಶ್ರೀಪಾದಣ್ಣಂದು ಚಿಟ್ಟಾಣಿಯವರದ್ದು 2 ಯಕ್ಷಗಾನ ಆಗಿದೆ ನಮ್ಮನೆ ಅಂಗಳದಲ್ಲಿ. ಶ್ರೀಪಾದ ಹೆಗಡೆಯವರ ಕಷ್ಟದ ದಿನಗಳು ನಮಗೆ ತುಂಬ ನೆನಪಿದೆ. ನಾವು ಸಣ್ಣವರಿದ್ದಾಗ ಹೊಲಿಗೆ ಮಾಡ್ತಿದ್ದವರು ಶ್ರೀಪಾದಣ್ಣ, ಕೊಡೆ ರಿಪೇರಿ ಮಾಡ್ತಿದ್ದವರು ಹಡಿನಬಾಳಲ್ಲಿ. ಆಗಲೇ ಸುಬ್ರಾಯ ಹೆಗಡೆಯವರು ಹೇಳ್ದಾಗೆ, ಸುಬ್ರಾಯ ಭಾಗವತರು ಹೇಳ್ದಾಗೆ ಹಾಸ್ಯ ಕಲಾವಿದರಾಗಿ ರಂಗ ಪ್ರವೇಶ ಮಾಡಿದ್ದವರು ಅನಿರೀಕ್ಷಿತ ಸಂದರ್ಭದಲ್ಲಿ. ಆಮೇಲೆ ಹಂತವಾಗಿ ದೊಡ್ಡ ಕಲಾವಿದರಾಗಿ ಬೆಳೆದ್ರು, ಒಬ್ಬ ಪ್ರತಿನಾಯಕನಾಗಿ ಸೃಷ್ಟಿಯಾದರು, ತಮ್ಮದೇ ಆದ ಚಾಪನ್ನು ಮೂಡಿಸಿದ್ರು. ಹುಟ್ಟಿದ್ದು ಮಾಳ್ಕೋಡದಲ್ಲಾದರೂ ತಂದೆಯನ್ನು ಕಳ್ಕೊಂಡು ಆ ಕಾಲದ ಭೀಕರ ಕಾಯಿಲೆ ಮೈಲಿ ತುತ್ತಾಗಿ ನಿರ್ವಸಿತರಾದ ರೀತಿಯಲ್ಲಿ ಅಜ್ಜಿ ಮನೆಗೆ ಬಂದು ವಾಸ್ತವ್ಯ ಮಾಡಿ ತುಂಬ ಕಾಲ ಅಜ್ಜಿ ಮನೆಯ ಪಕ್ಕದ ಓರಿಯಲ್ಲೇ ಇದ್ದುಕೊಂಡು ವೃತ್ತಿ ಮಾಡಿ ಮುಂದೆ ಸ್ವಂತ ಮನೆಗಳನ್ನು ಮಾಡಿ ಇವತ್ತು ಸುಖವಾಗಿರಬೇಕಾದ ಕಾಲದಲ್ಲಿ ಕಷ್ಟ ಬಂತು. ಅಪಾರ ಗುರುಭಕ್ತಿ ಅವರಿಗೆ. ರಾಮಕಥೆಯಲ್ಲಿ ಎಷ್ಟು ಪಾತ್ರ ಮಾಡಿದಾರೋ ಬಹುಶಃ ಅದು ದಾಖಲೆ ಇದ್ದದ್ದು ಮಠದಲ್ಲಿ ಮಾತ್ರ. ಯಕ್ಷಗಾನದಲ್ಲಿ ಹೇಗೆ ಪಾತ್ರ ಮಾಡಿದಾರೋ ರಾಮಕಥೆಯಲ್ಲಿ ಕೂಡ ಗುರುವಿನ ಕರೆಗೆ ಓಡೋಡಿ ಬರುವವರು ಅವರು. ಮತ್ತೆ ಗುರುವಿನ ಸನ್ನಿಧಿಗೆ ಹೋಗ್ತಾನೆ ಇಂಥ ದುರ್ಘಟನೆ ಆಯಿತು ಅನ್ನೋದೊಂದು ಖೇದದ ಸಂಗತಿ. ಹಾಗಾಗಿ ಶ್ರೀಪಾದ ಹೆಗಡೆಯವರ ಮನೆತನ ಚಂದ ಉಳಿಬೇಕು, ಅದು ಬೆಳಿಬೇಕು. ಒಂದು ಮಾತು ಹೀಗೆ, ಆತ್ಮಾರ್ಥಂ ಜೀವಲೋಕೇಸ್ಮಿನ್ ಕೋನ ಜೀವತಿ ಮಾನವ
ಪರೋಪಕಾರಾರ್ಥಂ ಯೋ ಜೀವತಿ ಸಜೀವತಿ ಎನ್ನುವುದು. ಯಾರು ತನಗಾಗಿ ಬದುಕ್ತಾನೋ ಅವನು ಬದುಕೇ ಅಲ್ವಂತೆ. ಯಾರು ಸೇವೆಗಾಗಿ ಬದುಕ್ತಾರೆ, ಪರಾರ್ಥಕ್ಕಾಗಿ ಬದುಕ್ತಾರೆ, ಅವರು ಶಾಶ್ವತರಾಗ್ತಾರೆ ಅಂತ. ಹಾಗೆ ಶ್ರೀಪಾದ ಹೆಗಡೆಯವರು ಯಕ್ಷಗಾನದ ಆಸ್ತಿ, ಅದು ಸಮಾಜದ ಆಸ್ತಿ. ಅದು ಒಬ್ಬ ಕಲಾವಿದ ಅವನ ಮನೆಯನ್ನ ಸುಖವನ್ನ ಗಣಿಸಿ ಬದುಕಲಿಲ್ಲ. ಅವನು ಕಲಾವಿದನಾಗಿ ತನಗೆ ಸಿಕ್ಕ ಪಾತ್ರಕ್ಕೆ ಜೀವ ತುಂಬುವ ಕೆಲಸ ಮಾಡಿದ್ದಾನೆ. ಅಂತಹ ಕಲಾವಿದ ಇವತ್ತು ನಮ್ಮ ನಡುವೆ ಇಲ್ಲ ಎಂಬ ನೋವಿದೆ. ಅವನ ಎಲ್ಲ ಶಕ್ತಿ ಚೈತನ್ಯಗಳನ್ನು ತುಂಬಿಕೊಂಡ ಇಬ್ಬರು ಮಕ್ಕಳಿದ್ದಾರೆ, ಶ್ರೀಶ ಮತ್ತು ಜಗದೀಶ. ಅವರು ವಿಖ್ಯಾತಿಯನ್ನು ಗಳಿಸಲಿ, ಅವರು ಕೂಡ ಯಕ್ಷರಂಗಕ್ಕೆ ಬರಲಿ ಎಂಬ ಆಸೆಯನ್ನು ಆಗಲೇ ಸುಬ್ರಾಯ ಭಾಗವತರು ಪ್ರಕಟಿಸಿದ್ದಾರೆ. ಹಾಗೆ ಹೇಳ್ತಾ, ಇವತ್ತು ಶ್ರೀಪಾದಣ್ಣ ಇಲ್ಲದ ದಿನಗಳನ್ನು ನೆನಪಿಸ್ಕೊಳ್ಳೋದು ಕಷ್ಟ. ಫೋಟೋದಲ್ಲಿ ನೋಡಿದರೆ ನಮ್ಮನ್ನೇ ನೋಡ್ತಿದ್ದಾಗ ಭಾಸ ಆಗ್ತದೆ. ನಾನು ಶ್ರೀಷ್ಣಿಗೆ ಹೇಳ್ತಿದ್ದೆ, ನೋಡು ಆ ಪಿತ್ಲಗೆ ನೋಡ್ತಿದ್ದಂಗೆ ಕಾಣಿಸ್ತಂತ. ಹಾಗೆ ಆ ಜೀವಕಳೆ ಇನ್ನೂ ಕೂಡ ಇದೆ. ಆದರೆ ದುರದೃಷ್ಟ. ಅದಕ್ಕೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಯಕ್ಷಗಾನ ಉಳಿಲಿ, ಶಾಸ್ತ್ರೀಯ ಕಲೆ ಅದರ ಶಕ್ತಿ ಚೈತನ್ಯ ಶಾಶ್ವತವಾಗಿ ಉಳಿಲಿ. ವೇದಿಕೆಯಲ್ಲಿ ಅದ್ಭುತವಾದ ಚಿಂತಕರು, ಹಿರಿಯ ಕಲಾವಿದರುಗಳೇ ಇದ್ದಾರೆ. ಅವರ ನಡುವೆ ನಾವೆಲ್ಲ ಬಾಲಿಶ ಮಾತುಗಳನ್ನು ಆಡ್ತಿದ್ದೇವೆ ಅಂತ ನನಗನ್ನಿಸ್ತದೆ. ನನ್ನ ಅತ್ಯಂತ ಕಾಸ ಫ್ರೆಂಡ್ ಸಭೆಯಲ್ಲಿದ್ದಾರೆ ಶ್ರೀಪಾದ ಹೆಗಡೆಯವರ ಚಿಕ್ಕಪ್ಪನ ಮಗ IS ಹೆಗಡೆಯವರು. ನಮ್ಮ ಮತ್ತೊಂದು ನೆನಪೇನೆಂದರೆ ಕವಲಕ್ಕಿ ಶಾಲೆಯ ಪೂರ್ವ ವಿದ್ಯಾರ್ಥಿ ಶ್ರೀಪಾದ ಹೆಗಡೆಯವರು ಅಂತ. ಅವರ ನೆನಪಿಗೆ ಇವತ್ತು ಶಾಲೆಯಲ್ಲೊಂದು 15 ವರ್ಷದ ಹಿಂದೆ ಅವರು ಎಂಜಿನಿಯರ್ಸ್ ಡೇಗಾಗಿ ಅವರ ಹತ್ರ ಮಾಡಿಸಿಕೊಂಡ ಸರ್ ಎಂ ವಿಶ್ವೇಶ್ವರಯ್ಯನವರ ಮಣ್ಣಿನ ಮೂರ್ತಿ ಇನ್ನೂ ಕೂಡ ಇದೆ. ಅವರೇ ಮತ್ತೆ 4 ವರ್ಷದ ಹಿಂದೆ ಬಣ್ಣ ಮಾಡಿಕೊಟ್ಟಿದ್ದಾರೆ 2ನೇ ಸಲ, ಸರ್ ಎಂ ವಿಶ್ವೇಶ್ವರಯ್ಯ. ಹಾಗೆ ಮಣ್ಣಿನ ಮೂರ್ತಿ ಕಲಾವಿದರಾಗಿ, ಯಕ್ಷಗಾನ ಕಲಾವಿದರಾಗಿ, ವಿವಿಧ ವೃತ್ತಿಗಳ ಮೂಲಕ ಸ್ವಾಭಿಮಾನದ ಬದುಕನ್ನು ಬದುಕಿ, ಕೆಲವು ಕಷ್ಟದ ದಿನಗಳನ್ನು ಕೊನೆ ಗಳಿಗೆಯಲ್ಲಿ ಕೂಡ ಅನುಭವಿಸಿ ಗತಿಸಿದ ಅವರಿಗೆ ಆತ್ಮಶಾಂತಿ ಸಿಗಲಿ. ನಾವೆಲ್ಲ ನಮ್ಮ ಆತ್ಮ ಸಂತೋಷದಿಂದ ಮೌನ ಪ್ರಾರ್ಥನೆ ಮಾಡೋಣ. ಇಂತಹ ಕಲಾವಿದರು ಕಷ್ಟಕ್ಕೆ ಬೀಳದಿರಲಿ, ನಮಗೆಲ್ಲ ನಗಿಸ್ತಾರೆ, ನಮ್ಮನ್ನೆಲ್ಲ ನಲಿವಿನಲ್ಲಿ ಬದುಕುವ ಹಾಗೆ ಮಾಡ್ತಾರೆ. ಆದರೆ ಕಲಾವಿದಿಗಿಂತ ಕಷ್ಟ ಬಂದಾಗ ನಾವು ಸ್ಪಂದಿಸಬೇಕು ಅನ್ನೋದನ್ನು ನೆನೆಸ್ಕೊಳ್ತಾ, ಇವತ್ತು ತುಂಬ ಜನ ಇವರ ಅಭಿಮಾನಿಗಳಿದ್ದಾರೆ. ಇಂದು ಈ ವೇದಿಕೆ ಇನ್ನೊಂದು ಸ್ವರೂಪದಲ್ಲಿ ಕೂಡ ಶ್ರೀಪಾದಣ್ಣನ ಹನುಮನ ಪಾತ್ರವನ್ನು ಪ್ರತಿಬಿಂಬಿಸ್ಲಿಕ್ಕಿದೆ ಎನ್ನುವುದನ್ನು ನೆನೆಸ್ಕೊಳ್ತಾ, ಮೋಹನ್ ಹೆಗಡೆಯವರು ಈ ಪ್ರೋಗ್ರಾಮ್ ಫಿಕ್ಸ್ ಮಾಡಿದ್ದು ಮೊನ್ನೆ ಮಧ್ಯಾಹ್ನ 12 ಗಂಟೆಗೆ ಇಡಗುಂಜಿಗೆ ಹೋಗುವಾಗ. ಅಲ್ಲಿಂದ ವಾಪಸ್ ಬರುವಾಗ ಜಾಗ ಫಿಕ್ಸ್ ಆಗಿದೆ ಅವರದ್ದು. ಹಾಗಾಗಿ ಇಂತಹ ಸಂದರ್ಭ, ಇಷ್ಟು ವಿಶಾಲ ಆವರಣ, ಇಂತಹ ದೊಡ್ಡ ಕಲಾವಿದನನ್ನು ನೆನೆಸಿಕೊಳ್ಳುವ ಸಂದರ್ಭ ಅಂತ ನೆನೆಸ್ತಾ, ಧರ್ಮದ ಗಡಿಯನ್ನು ದಾಟಲು ಬೇಡಿ, ಕರ್ಮದ ಕೋಲನ್ನು ಬಿಡದಲೇ ಓಡಿ, ಮರ್ಮವ ತಿಳಿದೆಲ್ಲರೂ ಮಾತಾಡಿ, ಚರ್ಮದ ದೇಹವ ಸಾರ್ಥಕ ಮಾಡಿ. ಹರೇ ರಾಮ್. ಧನ್ಯವಾದಗಳು. ಒಬ್ಬ ಸಂಘಟಕ, ಉದ್ಯಮಿ, ವಿಶೇಷವಾಗಿ ಸಾಂಸ್ಕೃತಿಕ ಜೀವಿ. ನನ್ನ ಮಾತು ಬೇಡ ಅಂತ ಹೇಳಿದರು, ಆದರೂ ನೀವು 2 ಮಾತನ್ನು ಆಡಲೇಬೇಕು ಅಂಥೇಳಿ ಕರಿತಾ ಇದ್ದೇನೆ. ಶ್ರೀ ಮಂಜುನಾಥ್ ಭಟ್ರು. ಹರೇ ರಾಮ. ವೇದಿಕೆ ಮೇಲೆ ಉಪಸ್ಥಿತರಿದ್ದಂತಹ ಎಲ್ಲರಿಗೂ ಕೂಡ ವಂದನೆಗಳನ್ನು ಸಲ್ಲಿಸ್ತಾ, ಹಡಿನ್ಬಾಳ್ ಶ್ರೀಪಾದಣ್ಣವ್ರ ಬಗ್ಗೆ ಹೇಳಬೇಕು ಅಂದರೆ, ಅವರ ಪರಿಚಯ ಆಗಿದ್ದು ಮಠದಲ್ಲಿ ಅವರು ಬಂದಾಗ. ಅವರೊಂದು ಅತ್ಯಂತ ಎಷ್ಟು ಆ ಮಾತಾಡುವಂಥ ವಿಧಾನ, ಎಷ್ಟು ಪ್ರೀತಿ, ಆ ಪ್ರೀತಿಗಿದೆಯಲ್ಲ, ಖಂಡಿತವಾಗಿ ನಾವೆಲ್ಲರೂ ಕೂಡ ಅವರ ಬಗ್ಗೆ ಅತ್ಯಂತ ಆತ್ಮೀಯ ಭಾವ ಬರಲಿಕ್ಕೆ ಕಾರಣ ಅವರ ಪ್ರೀತಿಯೇ. ಅವರು ಯಕ್ಷಗಾನದಲ್ಲಿ ಎಷ್ಟು ಗಳಿಸಿದ್ದಾರೆ, ಏನು ಮಾಡಿದ್ದಾರೆ ಅನ್ನುವಂಥದ್ದು ಅವರ ಕಷ್ಟ ಕಾಲದಲ್ಲಿ, ಅವರ ಸಮಸ್ಯೆಗಳು ಬಂದಾಗ ಸಮಾಜ ಸ್ಪಂದಿಸಿದ ವಿಧಾನ ಇದೆಯಲ್ಲ, ಅದು ತುಂಬ ಅದ್ಭುತವಾಗಿ ಸ್ಪಂದಿಸಿದೆ. ಕಲಾವಿದರಿಗೆ ಸಮಾಜ ನೀಡುವ ಕೊಡುಗೆ ಅಂತಂದರೆ ಅದೇ
ಅವರು ಕಲೆಗೆ ನೀಡುವಂಥ ಪ್ರೀತಿಯನ್ನು ಸಮಾಜ ಅವ್ರ ಮೇಲೆ ತೋರಿಸುತ್ತೆ ಅನ್ನೋದಕ್ಕೆ ಶ್ರೀಪಾದ ಹೆಗಡೆಯವರದ ಈ ಒಂದು 3 ವರ್ಷದಲ್ಲಿ 2.5 ವರ್ಷದಲ್ಲಿ ಆದಂಥ ಒಂದು ಸಮಸ್ಯೆ ಇರ್ಬೋದು, ಅದಕ್ಕೆ ಸಮಾಜ ಸ್ಪಂದಿಸಿದ ವಿಧಾನ ಇರ್ಬೋದು, ಅದೇ ನಿದರ್ಶನ. ಹಾಗೆ ಸಮಾಜಕ್ಕೆ ಇನ್ನೂ ಕರ್ತವ್ಯ ಇದೆ. ಯಾಕೆಂದರೆ ಶ್ರೀಪಾದ ಹೆಗಡೆಯವರು 2 ಮಕ್ಕಳಿದ್ದಾರೆ. ನಿನ್ನೆ ಅವ್ರ ಮನೆಗೆ ಹೋಗಿದ್ದೆ. ಆವಾಗ ಗೊತ್ತಾಯಿತು, ಒಬ್ಬವನು MCom ಮುಗಿಸಿದ್ದಾನೆ, ಇನ್ನೊಬ್ಬರು ಓದ್ತಾ ಇದ್ದಾನೆ. ಅವರಿಬ್ಬರೂ ಕೂಡ ಜೀವನದಲ್ಲಿ ಯಶಸ್ಸನ್ನು ಗಳಿಸುವಂತ ಮಾಡುವಂಥ ಜವಾಬ್ದಾರಿ ನಿಮ್ಮೆಲ್ಲರದ್ದು ಇದೆ ಅಂತ ಹೇಳ್ತಾ, ಅದೇ ನಾವು ಮಾಡಬಹುದಾದ ಕರ್ತವ್ಯ. ಶ್ರೀಪಾದ ಹೆಗಡೆಯವರ ಬಗ್ಗೆ ಇವತ್ತು ನಾವು ಎಷ್ಟು ಮಾತಾಡಿದ್ರು, ಎಷ್ಟು ಹೇಳಿದ್ರು, ಜೀವನ ತುತ್ತದಿ ಬಂದು ನಿಲ್ಲೋದೇನು ಅಂತಂದ್ರೆ ನಾವೇನ್ ಮಾಡಿದ್ದೇವೆ ಅನ್ನುವಂಥದ್ದು. ಅದಕ್ಕೆ ಕರ್ತವ್ಯ ನಮಗಿದೆ. ಆ ಕರ್ತವ್ಯವನ್ನ ನಾವೆಲ್ಲರೂ ಸೇರಿ ನಿಭಾಯಿಸೋಣ. ಅವರ ಮಕ್ಕಳ ಜೀವನ ಒಳ್ಳೆಯದನ್ನು ಆಗುವುದರ ಮೂಲಕ ನಾವು ಶ್ರೀಪಾದ ಅವರ ಶ್ರದ್ಧಾಂಜಲಿ ಸಲ್ಲಿಸೋಣ ಅಂತ ಹೇಳ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ರಂಗೇರಿಸುವಲ್ಲಿ ಶ್ರೀಪಾದ ಹೆಗಡೆಯವರ ಜೊತೆ ಅಷ್ಟೇ ದುಡಿದ ದಣಿದ ಕೊಂಡದ್ಕೊಳ್ಳಿಯವರು ತಮ್ಮ ಅನಿಸಿಕೆಗಳನ್ನು ಹಂಚಿಕೊಳ್ಬೇಕು. ಶ್ರೀಪಾದ ಹೆಗಡೆಯವರು ಶ್ರೀಹರಿಯ ಪಾದವನ್ನು ಸೇರಿದರು. ಅತ್ಯಂತ ಬೇಸರದ ಸಂಗತಿ, ಗುಂಡಬಾಳ ಮೇಳದಲ್ಲಿ ಸತ್ಯ ಹೆಗಡೆಯವರ ಯಜಮಾನಿಕೆಯಲ್ಲಿ ನಾನು ಮತ್ತು ಶ್ರೀಪಾದ ಹೆಗಡೆಯವರು 3 ವರ್ಷ ಒಟ್ಟಿಗೆ ಇದ್ದವರು. ಅತ್ಯುತ್ತಮವಾದಂಥ ಹಾಸ್ಯಗಾರರಾಗಿ ವಿಶೇಷವಾದಂಥ ಹೊಸ ಹೊಸ ಪಾತ್ರಗಳ ದೃಷ್ಟಿಕೋನದಲ್ಲಿ ಪಾತ್ರ ಕಳೆ ಕಟ್ಟುವಂತೆ ಮಾಡುವಂಥ ಅವರ ಚಾಕಚಕ್ಯತೆಯನ್ನು ಅತ್ಯಂತ ಹತ್ತಿರದಿಂದ ನಾನು ಗಮನಿಸಿದ್ದೇನೆ. ಕೆಲವು ಪ್ರಸಂಗದಲ್ಲಿ ಅವರೊಟ್ಟಿಗೆ ನಾನು ಹಾಸ್ಯಗಾರನಾಗಿ ಹೋಗ್ತಾ ಇದ್ದೆ. ಒಂದು ಸಂದರ್ಭ, ಚಂದ್ರಾವಳಿ ವಿಲಾಸ, ಹಡಿಮಾಳ ಸತ್ಯ ಹೆಗಡೆಯವರ ಕೃಷ್ಣ, ಶ್ರೀಪಾದ ಹೆಗಡೆಯವರು ಮತ್ತು ನಾನು ಗೋಪಾಲಕರಾಗಿ ಸ್ವಲ್ಪ ಅಧಿಕ ಪ್ರಸಂಗ ಮಾಡಿದೆವು. ಸತ್ಯ ಹೆಗಡೆಯವರಿಗೆ ಸಿಟ್ಟು ಬಂತು, ನೀವೇ ಏನು ಅಂತ ಮಾಡಿಕೊಳ್ಳಿ ಅಂತ ಹೇಳಿ ಸಿಂಹಾಸನ ಮೇಲೆ ಕುಳಿತು ಬಿಟ್ರು. ಆವಾಗ ನಮ್ಮ ತಪ್ಪಿನ ಅರಿವಾಗಿ ನಾವೀರ್ವರು ತಟಸ್ಥರಾಗಿ ಮತ್ತೆ ಸತ್ಯ ಹೆಗಡೆಯವರಲ್ಲಿ ಕ್ಷಮೆ ಕೇಳಿದೆವು. ಶ್ರೀಪಾದ ಹೆಗಡೆಯವರು ಎಷ್ಟು ಅತ್ಯುತ್ತಮವಾದಂಥ ಹಾಸ್ಯಗಾರರಾಗಿ ವಿಜೃಂಭಿಸಿದರು, ಅದೇ ರೀತಿಯಲ್ಲಿ ಅತ್ಯುತ್ತಮವಾದಂಥ ಶ್ರೇಷ್ಠ ಪಾತ್ರವನ್ನೂ ಮಾಡಿ ವಿಜೃಂಭಿಸಿದ್ದಾರೆ ಎನ್ನುವುದನ್ನು ಕಣ್ಣಾರೆ ಕಂಡವನು ನಾನು. ದೇವರ ಹೆಗಡೆಯವರ ನಂತರ ಖಳನಾಯಕ ಪಾತ್ರಕ್ಕೆ ಯಾರು ಎನ್ನುವ ಪ್ರಶ್ನೆ ಬಂದಾಗ ಜಲವಳ್ಳಿಯವರು ವಿಜೃಂಭಿಸಿದರು. ಜಲವಳ್ಳಿಯವರ ನಂತರ ಯಾರು ಅಂತ ಪ್ರಶ್ನೆ ಬಂದಾಗ ಆವಾಗ ದಕ್ಷಿಣೋತ್ತರ ಕನ್ನಡ ಕಂಡುಕೊಂಡ ಕಲಾವಿದ ಅಂತ ಹೇಳಿದರೆ ಅಡ್ನಬಾಳ್ ಶ್ರೀಪಾದ ಹೆಗಡೆಯವರು. ಅವರ ರಾವಣ, ಅವರ ಭೀಮ, ಅತ್ಯುತ್ತಮವಾದಂಥ ನಿರ್ವಹಣೆ, ಅವರ ವೈಚಾರಿಕತೆ ರೀತಿಯೇ ಬೇರೆ, ಪ್ರತ್ಯುತ್ಪನ್ನ ಮತಿತ್ವವೂ ಹಾಗೆ. ಅವರ ಆಳ್ತನ ಆಗಲಿ, ಅವರ ರೂಪ ಆಗಲಿ ಹಾಸ್ಯಗಾರಿಕೆಗೆ ಹೇಳಿಸಿದಂಥದ್ದಲ್ಲ. ಆದರೆ ಅವರೊಂದು ಅಜ್ಜಿ ಪಾತ್ರವನ್ನು ಮಾಡಿದರೆ, ಒಂದು ಕಾಳನ ಪಾತ್ರವನ್ನು ಮಾಡಿದರೆ ಅಂಥ ರೂಪವಂತ ವ್ಯಕ್ತಿ ಎನ್ನುವುದನ್ನೇ ಮೇಕಪ್ನಲ್ಲಿ ಮರೆಸ್ತಾ ಇದ್ರು. ಅದೇ ರೀತಿಯಲ್ಲಿ ರಾವಣ, ದುಷ್ಟಬುದ್ಧಿ, ಭೀಮ ಇದನ್ನು ಮಾಡಿದಾಗ ಅಂಥ ಹಾಸ್ಯವನ್ನು ಮಾಡಿದ ವ್ಯಕ್ತಿಯ ಸುಳ್ಳು ಎನ್ನುವ ರೀತಿಯಲ್ಲಿ, ಕಳೆ ಕಟ್ಟುವ ರೀತಿಯಲ್ಲಿ ಪಾತ್ರವನ್ನು ಕಟ್ತಾ ಇದ್ರು. ನನ್ನದು ಅವರದ್ದು ಜೋಡಿ ಅನೇಕ ಆಗಿದೆ. ನಾನು ಅಕಾಡೆಮಿಯಲ್ಲಿ ಸದಸ್ಯನಾದಾಗ ಒಂದು ದಿವಸ ಅವರಿಗೆ ಫೋನ್ ಹಾಯಿಸಿದೆ, ನಿಮ್ಮ ಭಾವಚಿತ್ರವನ್ನು ಮತ್ತು ಬಯೋಡಾಟವನ್ನು ಕಳಿಸ್ಕೊಡಿ, ಅಕಾಡೆಮಿ ಪ್ರಶಸ್ತಿ ನಿಮಗೆ ಬಂದಿದೆ. ಎಲ್ಲಿದ್ದೀರಿ ಅಂತ ಕೇಳಿದಾಗ ನಾನು ಗಾಣಗಾಪುರದಲ್ಲಿದ್ದೇನೆ, ಭಾಳ ಒಳ್ಳೆ ಸುದ್ದಿಯನ್ನು ಹೇಳಿದೆ ಅಂತ ಹೇಳಿದರು. ಅವರು ಯಾವಾಗಲೂ ಗುರು ಭಕ್ತರು, ಗುರುವಿನ ಸ್ಥಾನದಲ್ಲಿರುವಾಗಲೇ ಅವರಿಗೆ ಪ್ರಶಸ್ತಿ ಘೋಷಣೆಯಾದದ್ದು
ತನ್ನ ಯೋಗ ಅಂತ ಹೇಳಿದರು ಅವರು. ಆಮೇಲೆ ಅವರನ್ನು ಕರ್ಕೊಂಡು ನಾನು ಗುಲ್ಬರ್ಗಕ್ಕೆ ಹೋಗಿದ್ದೆ. ಎಷ್ಟು ಸರಳ ಅಂತ ಹೇಳಿದರೆ ಅಷ್ಟು ಒಂದು ಸಂಕೋಚ, ನಾಚಿಕೆ. ಕಾರಣ ಏನು ಕೇಳಿದ್ರೆ ಅವರಲ್ಲಿ ಬದುಕಿನಲ್ಲಿ ಅವರು ಅನುಭವಿಸಿರುವಂಥ ಕಷ್ಟ. ಮಕ್ಕಳು ಬೇರಿದ್ದಾರೆ. ಆದರೆ ನೋಡಿ, ವಿಶೇಷ ಏನು ಹೇಳಿದರೆ, ಶ್ರೀಪಾದ ಹೆಗಡೆಯವರ ತಾಯಿಯವರನ್ನು ನಾನು ಚೆನ್ನಾಗಿ ಬಲ್ಲೆ. ಅತ್ಯಂತ ಸಾತ್ವಿಕರು. ಅವರ ಮಡದಿಯು ಅತ್ಯಂತ ಸಾತ್ವಿಕರು. ಮಕ್ಕಳನ್ನು ನೋಡಿ, ಅವರು ಅತ್ಯಂತ ಸಾತ್ವಿಕರು. ಯಾವುದೋ ಒಂದು ಕಾಲದಲ್ಲಿ ಯಾವುದೋ ಒಂದು ವ್ಯಕ್ತಿಗೆ ಬಂದಿರುವಂಥ ವಿಕ್ಷಿಪ್ತ ಮುಂದೊಂದು ತಲೆಮಾರಿನಲ್ಲಿ ಅದು ನಿವಾರಣೆ ಆಗಬಹುದು ಎನ್ನುವುದಕ್ಕೆ ಜ್ವಲಂತ ಸಾಕ್ಷಿ ಶ್ರೀಪಾದ ಹೆಗಡೆಯವರ ಉಭಯ ಮಕ್ಕಳು. ಎಷ್ಟು ಸೌಜನ್ಯ, ಸಿಟ್ಟಿಲ್ಲ, ದುಡುಕಿಲ್ಲ, ಮುಂದೇನು ಅನ್ನುವಂತಹ ಪ್ರಶ್ನೆ ಮಾತ್ರ ಈಗ ಅವರನ್ನು ಕಾಡ್ತಾ ಇದೆ. ಪ್ರತಿಯೊಬ್ಬರೂ ಹೇಳಿದ್ದಾರೆ, ಆ ಹೊಣೆಗಾರಿಕೆಯನ್ನು ನಾವು ಹೊರಬೇಕು. ಉತ್ತರ ಕನ್ನಡವಾಗಲಿ ದಕ್ಷಿಣ ಕನ್ನಡವಾಗಲಿ ಕಲಾವಿದರಿಗೆ ಎಷ್ಟು ಪೂರಕವಾಗಿ ಸ್ಪಂದಿಸ್ತದೆ ಅಂತ ಹೇಳಿದರೆ, ಕಣ್ಣಿ ಅಳಿದಾಗ, ಅನೇಕ ಕಲಾವಿದರು ವ್ಯಾಧಿಗೆ ತುತ್ತಾದಾಗ, ಕೇವಲ ಒಂದು ವಾಟ್ಸಪ್ಪಿನಲ್ಲಿ ಒಂದು ಸಣ್ಣ ಸಂದೇಶ ಬಂದರೆ ಸಾಕು. ಮೊದಲನ ಕಾಲದಾಗ ಅಲ್ಲ, ಕೂಡಲೇ ಸುದ್ದಿ ಪ್ರಸಾರ ಆಗ್ತದೆ. ಅಭಿಮಾನಿಗಳು ಸಾಕಷ್ಟು ಸಂಖ್ಯೆಯಲ್ಲಿ ಸಹಾಯವನ್ನು ಮಾಡ್ತಾರೆ. ಈಗ ಶ್ರೀಪಾದ ಹೆಗಡೆಯವರ ಮಕ್ಕಳ ಭವಿಷ್ಯ, ಅವರು ಸರಿಯಾದಂತಹ ಉದ್ಯೋಗವನ್ನು ಮಾಡಿ ಅವರ ಕುಟುಂಬವನ್ನು ನಿರ್ವಹಣೆ ಮಾಡಬೇಕು. ಆ ಹೊಣೆಗಾರಿಕೆ ಕೇವಲ ಪ್ರೇಕ್ಷಕರಿಗೆ ಮಾತ್ರ ಅಲ್ಲ, ಕಲಾಭಿಮಾನಿಗಳಿಗೆ ಮಾತ್ರ ಅಲ್ಲ, ಸಹ ಕಲಾವಿದರು ಅದನ್ನು ಹೊರಬೇಕು. ಆವಾಗ ಶ್ರೀಪಾದ ಹೆಗಡೆಯವರ ಒಡನಾಟಕ್ಕೆ ಒಂದು ಅರ್ಥ ಅನ್ನೋದು ಬರ್ತದೆ. ಯಾಜಿಯವರು ಹೇಳಿದರು, ಅತ್ಯಂತ ಮಾರ್ಮಿಕವಾಗಿ ಹೇಳಿದರು, ಅವರ ಕುಟುಂಬ ಈ ಅವಸ್ಥೆಯಲ್ಲಿದೆ, ಅದಕ್ಕೊಂದು ಸುವ್ಯವಸ್ಥೆ ಆಗಲೇಬೇಕು, ಅದು ನಿಮ್ಮ ಕರ್ತವ್ಯ. ಹಿರಿಯ ಮಗನಿಗೆ M.Com ಅಂತ ಹೇಳಿದರು. ಎಷ್ಟೆಷ್ಟು ಕಲಿತಾ ಇದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಕಿರಿಯ ಮಗ ಇನ್ನೂ ಕಲಿತಾ ಇದ್ದಾನೆ. ಅವನ ವಿದ್ಯಾಭ್ಯಾಸಕ್ಕೆ ಸಾಕಷ್ಟು ಆರ್ಥಿಕ ಸಹಾಯ ಆಗಬೇಕು. ನಾವು ಕಲಾವಿದರು ಯಾಕೆ ಮನಸ್ಸು ಮಾಡಬಾರ್ದು? ಎಲ್ಲವನ್ನೂ ಪ್ರೇಕ್ಷಕರಿಗೆ ಹೊರಿಸುವುದು ಯಾಕೆ? ಕಲಾವಿದರೇ ಎಲ್ಲರೂ ಒಂದಾಗಿ ಅವರ ಮಕ್ಕಳ ಹೊಣೆಗಾರಿಕೆಯನ್ನು ಹೊರಬಾರ್ದು ಯಾಕೆ? ಈ ಕುರಿತಾಗಿ ಕಲಾವಿದರೆಲ್ಲ ಸೇರಿ ಒಂದು ಸಮಾಲೋಚನೆ ಮಾಡಬೇಕಂತ ಅವಶ್ಯಕತೆ, ಅನಿವಾರ್ಯತೆ ಇದೆ ಅಂತ ನನಗೆ ಅನ್ನಿಸ್ತಾ ಇದೆ. ಮಾತ್ರ ಅಲ್ಲ, ಆ ವ್ಯವಸ್ಥೆಯನ್ನು ಮಾಡುವುದಕ್ಕೆ ನಾವೆಲ್ಲರೂ ಒಗ್ಗಟ್ಟಾಗಿ ಮನಸ್ಸು ಮಾಡ್ತೇವೆ ಎನ್ನುವಂಥ ವಿಶ್ವಾಸದಿಂದ ಶ್ರೀಪಾದ ಹೆಗಡೆಯವರಿಗೆ ನನ್ನ ನುಡಿನ ಮನವನ್ನು ಸಮರ್ಪಿಸಿ ಕೈ ಮುಗಿತು. ಧನ್ಯವಾದಗಳು. ಸಾಂಸ್ಕೃತಿಕ ಸಂಘಟಕ, ಯಕ್ಷಗಾನ ಚಿಂತಕ ಡಾಕ್ಟರ್ G.L. ಹೆಗಡೆ ಶ್ರೀಪಾದ ಹೆಗಡೆಯವರನ್ನ ನಾಟಕದಲ್ಲಿ, ಯಕ್ಷಗಾನದಲ್ಲಿ ಅಥವಾ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಹತ್ತಿರದಿಂದ ಕಂಡಿದ್ದಾರೆ, ಅವ್ರ ಜೊತೆ ನಟಿಸಿದ್ದಾರೆ. ಅವರು ತಮ್ಮ ಅನಿಸಿಕೆಗಳನ್ನು ಈಗ ಹಂಚಿಕೊಳ್ಬೇಕು. ಅಮರಿ ಕಬರಿ ಬಾರ ಭ್ರಮರಿ ಮುಖರೀಕೃತಂ ದೂರೀಕರೋತು ದುರಿತಂ ಗೌರಿ ಚರಣ ಪಂಕಜಂ. ಹೀಗೆ ಪ್ರಾರ್ಥಿಸುವುದು ನಮಗೆ ಅನಿವಾರ್ಯ. ಆದರೆ ಅದಕ್ಕೆ ಫಲ ಸಿಗ್ತದೆ ಅಂತ ಹೇಳಲಿಕ್ಕೇನು ನಾನು ಸಹಮತದವನಲ್ಲ. ಫಲ ನಿರೀಕ್ಷೆ ಮಾಡಬೇಕಾದದ್ದು ನಮ್ಮ ಕರ್ತವ್ಯ ಅಷ್ಟೇ. ಆದರೆ ಪ್ರಾರ್ಥನೆ ಮಾಡೋದು ಅದಕ್ಕಿಂತ ಮುಖ್ಯವಾದ ಕರ್ತವ್ಯ. ಈಗ ನಾವೆಲ್ಲ ಇಲ್ಲಿ ಸೇರಿ ಒಂದು ಸಾಮಾಜಿಕ ಜವಾಬ್ದಾರಿಯನ್ನು ನಮ್ಮ ಮೈ ಮೇಲೆ ನಾವು ತಕ್ಕೊಂಡು ಈ ಕೆಲಸವನ್ನು ಮಾಡ್ತಾ ಇದ್ದೇವೆ. ಇದು ಬಹಳ ಅದ್ಭುತ ಮತ್ತು ಐತಿಹಾಸಿಕವಾದ ಒಂದು ವಿಷಯ. ಯಾಕೆ ಅಂತಂದ್ರೆ, ನಮ್ಮ ಉತ್ತರ ಕನ್ನಡದ ಪರಂಪರೆಯಲ್ಲಿ ನಮ್ಮ ಉಮಾಕಾಂತ್ ಭಟ್ರು ಹೇಳಿದ ಹಾಗೇನೆ ಎಲ್ಲ ಸರಳ ಆಗಿತ್ತು ಅಂತ. ಎಷ್ಟು ಸರಳ ಅಂತಂದ್ರೆ,
ಯಾವ ಐಡೆಂಟಿಟಿಯ ಪ್ರಶ್ನೆನೂ ಇರಲಿಲ್ಲ ನಮಗೆ ವಾಸ್ತವಿಕವಾಗಿ. ಇದು ನಮ್ಮ ದೇಶದ ಚರಿತ್ರೆ. ಆದರೆ ಬ್ರಿಟಿಷರು ಬಂದ ಮೇಲೆ ನಮಗೆ ಇಂತಹ ಐಡೆಂಟಿಟಿಯ ಬಗ್ಗೆ ವಿಶೇಷವಾಗಿ ಒತ್ತು ಕೊಟ್ಟರು. ಹೇಗೆ ಅಂತಂದ್ರೆ, ಈಗ ನನ್ನನ್ನು ನಾನು ಗುರುತಿಸಿಕೊಳ್ಬೇಕಾದ್ರೆ ಆಂಗೀರಸ ಭಾರಸ್ಪತ್ಯ ಭಾರದ್ವಾಜೇತಿ ತ್ರಯಾರ್ಷಿಯ ಪ್ರವರಾನ್ವಿತ ಭಾರದ್ವಾಜ ಗೋತ್ರೋತ್ಪನ್ನ ಗೋಪಾಲಕೃಷ್ಣ ಶರ್ಮಾ ಅಹಮಸ್ಮಿ ಅಹಂ ಭೋ ವಿವಾದಯೇತ್. ನಾನು ಯಾರು ಅನ್ನೋದಕ್ಕೆ ಇಷ್ಟು ಹೇಳಿ ನಾನು ಅನ್ನೋದು ಬರ್ತದೆ. ಆದರೆ ಈಗ ನಾವು ಅಡ್ರೆಸ್ ಮಾಡುವಾಗ ಮೊದಲು ಬರೆಯುವುದೇ ನಮ್ಮ ಹೆಸರು, ಆಮೇಲೆ ಉಳಿದದ್ದೆಲ್ಲ ಬರ್ತದೆ. ಇದು ನೋಡಿ, ಇದು ಒಂದು ಬಹಳ ಮುಖ್ಯವಾದ ಈ ದೇಶದ ಪರಂಪರೆಯ ಮತ್ತು ಸಂಸ್ಕೃತಿಯನ್ನು ಗುರುತಿಸುವುದಕ್ಕೆ ಇದ್ದ ವಿಷಯ. ನಾನು ಈ ಮಾತನ್ನು ಯಾಕೆ ಈ ಸಂದರ್ಭದಲ್ಲಿ ನೆನಪಿಸ್ತೇನೆ ಅಂತಂದ್ರೆ, ಈ ದೇಶ ವಿಶ್ವಗುರು ನಿಜವಾಗ್ಲೂ ಮೊದಲಿನಿಂದಲೂ ಜಗತ್ತಿಗೆ ಪಾಠ ಹೇಳಿದ ಜಾಗದಲ್ಲಿದ್ದ ಭೂಮಿ, ಪುಣ್ಯಭೂಮಿ ನಮ್ಮದು. ಮರಣ ಯಾರಿಗೆ ಬರ್ತದೆ? ಹುಟ್ಟಿದವರಿಗೆಲ್ಲ ಬರ್ತದೆ. ಯಾಕೆ ಬರ್ತದೆ ಗೊತ್ತಿಲ್ಲ. ಹುಟ್ಟೋದ್ರಿಂದ ಬರ್ತದೆ. ಹೇಗೆ ಬರ್ತದೆ ಗೊತ್ತಿಲ್ಲ. ಶ್ರೀಪಾದ ಹೆಗಡೆಯವರು ಇಷ್ಟು ದೀರ್ಘಕಾಲ ನೊಂದು ಬೆಂದು, ಪ್ರಾಯಶಃ ಹುಟ್ಟಿನಿಂದ ಬೇರೆ ಬೇರೆ ಸ್ವರೂಪದಲ್ಲಿ ನೊಂದವರು ಬೆಂದವರವರು. ಈ ನೋಯುವುದು ಬೇಯುವುದು ಎಲ್ಲ ನಮಗೆ ಸಭೆಯಲ್ಲಿ ನಿಂತು ಹೇಳುವಾಗ ಅದೇನೋ ಅನ್ನಿಸ್ತದೆ. ವಾಸ್ತವಿಕವಾಗಿ ಅದು ಎಂಥದೂ ಅಲ್ಲ. ಕುಟುಂಬದಲ್ಲಿ ಕಷ್ಟ ಬಂದ್ರೆ ಧೃತಿಗಿಡದೆ ಮುಂದೆ ಸಾಗುವ ಪಾಠ ಸಿಗ್ತದೆ. ನಾವೆಲ್ಲ ನಮ್ಮ ಕುಟುಂಬದವರೆಲ್ಲ ಹೀಗೆ ಮೇಲೆ ಬಂದಿದ್ದೇವೆ. ನಾವು ಬಂದಿದ್ದೇವೆ, ನಮಗೆ ಏನೋ ಆಶೀರ್ವಾದ ಇದೆ ಭಗವಂತಂದು, ಮುಂದೆ ಹೋಗಬೇಕು. ನಾನು ಈ ಮಕ್ಕಳಿಗೆ ಹೇಳುವುದು ಅದೇ, ಏನೂ ಚಿಂತೆ ಮಾಡಬೇಡಿ. 4 ಅಕ್ಷರ ಕಲಿಸಿದ್ದಾರಲ್ಲ, ಬದುಕಿಗೆ ದಾರಿ ತೋರಿಸಿ ಹೋಗಿದ್ದಾರೆ ಶ್ರೀಪಾದ ಹೆಗಡೆಯವರು. ಸಾವಿರ ಸಾವಿರ ರಂಗಸ್ಥಳದಲ್ಲಿ ಲಕ್ಷ ಲಕ್ಷ ಜನರಿಗೆ ಸಂತೋಷ ಕೊಟ್ಟಿದ್ದಾರೆ. ಚೌಕಿ ಮನೆಯಲ್ಲಿ ಕಷ್ಟ ಕೊಟ್ಟಿದ್ದಾರೆ ಅವರು ಅಂತ ಹೇಳ್ತಾರೆ. ಆದರೆ ರಂಗಸ್ಥಳದಲ್ಲಿ ಬಂದ್ರೆ ಯಥಾರ್ಥಕ್ಕಾದ್ರೆ ದೇವರ ಮಾವನ ಪಾತ್ರದ ನಂತರ ನಾನು ಮೆಚ್ಚಿಕೊಂಡದ್ದು ಜಲವಳ್ಳಿಯದ್ದು ಬೇರೆ ಒಂದು ಪರಂಪರೆ. ಶ್ರೀಪಾದ ಹೆಗಡೆ ಹೆಸರನ್ನೇ ಹೇಳ್ತಿದ್ದೆ ನಾನು ಎಷ್ಟೋ ಸಲ. ಸತ್ಯ ನೀವು ಹೇಳಿದ್ದು. ಆ ಗ್ಯಾಪ್ ತುಂಬಲಿಕ್ಕೆ ಬೇಕಲ್ಲ ಯಾರಾದ್ರೂ. ಈಗ ಹಾಗೆ ನೋಡಿದ್ರೆ ನೀವೆಲ್ಲ ಗ್ಯಾಪ್ ತುಂಬಿದವರೇ. ಹಿಂದಿನ ಪರಂಪರೆಯನ್ನು ನೋಡುವಾಗ ನಮಗೆ ಮುಂದೆ ಯಾರು ಅಂತ ಹೇಳುವಾಗ ನಮ್ಮ ಉತ್ತರ ಕನ್ನಡದಲ್ಲಿ ಆ ಮಟ್ಟಿಗೆ ಕೊರತೆ ಆಗಲಿಲ್ಲ ಅಂತ ಅನಿಸ್ತದೆ. ಶ್ರೀಪಾದ ಹೆಗಡೆಯವರು ಇಂತಹ ಒಂದು ಕೊರತೆಯನ್ನು ತುಂಬಿದ ದೊಡ್ಡ ಕಲಾವಿದ. ದೊಡ್ಡ ಕಲಾವಿದ. ಕಲಾವಿದರಿಗೆ ಮನ್ನಣೆ ಸಿಗ್ತದೆ, ಕರತಾಡನ ಸಿಗ್ತದೆ, ಎಲ್ಲ ಸಿಗ್ತದೆ. ಆದರೆ ವೈಯಕ್ತಿಕವಾದ ಬದುಕು ಅನ್ನೋದೊಂದು ಇರ್ತದಲ್ಲ, ಆ ಬದುಕಿನಲ್ಲಿ ಒಬ್ಬ ಸಂಭಾವಿತನಾಗಿ ಇರುವುದಿದೆಯಲ್ಲ, ಅದು ದೊಡ್ಡ ಕೊಡುಗೆ. ಕಲೆ ಏನು ಹೇಳ್ತದೆ? ಆದರ್ಶವನ್ನು ಬೋಧಿಸ್ತದೆ. ಕಲಾವಿದ ಅದನ್ನು ಬದುಕಿ ತೋರಿಸಬೇಕಾಗ್ತದೆ. ಹಾಗಲ್ಲದಿದ್ರೆ ಈ ರಂಗಕ್ಕೆ ಏನರ್ಥ, ಅಥವಾ ಈ ರಂಗ ಕೊಡುವ ಸಂದೇಶಕ್ಕೆ ಏನರ್ಥ? ಶ್ರೀಪಾದ ಹಾಗೆ ಬದುಕಿದವರು ಅಂತ ನಾನು ಗುರುತಿಸಿದ್ದೇನೆ. ನನ್ನ ಗಮನ ಅದು. ಗುರುಭಕ್ತ ಅಂತ ಹೇಳಿದ್ರು, ಅದು ಢೋಂಗಿ ಅಲ್ಲವೇ ಅಲ್ಲ. ಅದೇ ಗೊತ್ತಾಗ್ತಿತ್ತು ನಿಮಗೆ ಪಾತ್ರ ಮಾಡುವಾಗ್ಲೂ. ಆ ಭಾವುಕತೆ ಎಲ್ಲಿದೆ, ಎಲ್ಲಿ ಭಕ್ತಿ ಇದೆ, ಅಲ್ಲಿ ಭಗವಂತ ಇದ್ದಾನೆ. ಎಲ್ಲಿ ಪ್ರೀತಿ ಇದೆ, ಅದು ಹೇಳಿದ್ರಲ್ಲ, ಪ್ರೀತಿಗೆ ಎಲ್ಲರೂ ಸೋಲ್ತಾರೆ ಅಂತ, ಭಗವಂತನೇ ಸೋಲ್ತಾನೆ ಅಂತ. ಶಾಸ್ತ್ರಜ್ಞರಿಗೆ ಮಾತ್ರ ಅಲ್ಲ, ವೇದ ಓದಿದವರಿಗಲ್ಲ, ಪ್ರೀತಿ ಇದ್ದವರಿಗೆ ಭಗವಂತ ಒಲಿತಾನೆ. ಶ್ರೀಪಾದನಿಗೆ ಹಾಗೆ. ಶ್ರೀಪಾದ ಸಣ್ಣ ಮಕ್ಕಳ ಹಾಗೆ ಹಠಮಾರಿ, ಸಣ್ಣ ಮಕ್ಕಳ ಹಾಗೆ. ಬರ್ತಾ ನಾವೊಂದು ಮಾತಾಡಿದ್ವಲ್ಲ ಕೃಷ್ಣಯಾಜಿಗಳೇ, ನೀವು ಅದನ್ನು ಹೇಳ್ತೀರಿ ಅಂತ ಅಂದ್ಕೊಂಡಿದ್ದೆ ನಾನು. ಬಹಳ ಒಳ್ಳೆ ಮಾತದು. ಇವರು ಆಟ ಮಾಡಿಸ್ತಿದ್ರು ತುಂಬಾ. ಶ್ರೀಪಾದನು ಕರ್ಕೊಂಡು ಹೋಗಿದ್ರು ಬೆಂಗಳೂರಿಗೆ, ಆಟ ಮಾಡಿಸಿದ್ರು. ತಿರುಗಿ ಬರುವಾಗ ಮ್ಯಾನೇಜರ್ ಅಲ್ಲ ಇವರೇನೆ ಕೃಷ್ಣಯಾಜಿಗಳು, ಸಂಘಟಕರು ಹೋದವರು. ಬರುವಾಗ ಅಡಿನಬಾಳಲ್ಲಿ ಶ್ರೀಪಾದ ಹೆಗಡೆಯವ್ರನ್ನ ಇಳಿಸಿದ್ರೆ ಗೋಳೋ ಅಂತ ಹತ್ರ ಅಂತವ್ರು, ಸಣ್ಣ ಮಕ್ಕಳ ಹಾಗೆ ಹತ್ರು ಅಂತ. ಇವ್ರು ಕಂಗಾಲಾಗಿ, ನನ್ನಿಂದ ಎಂತ ಅಪರಾಧ ಆಯ್ತು ಮರ, ಏನ್ ಮಾಡಿದೆ, ಏನಾದ್ರೂ ಆಗ್ಲಿ ತಪ್ಪು, ಹಾಗೆಲ್ಲ ಹೇಳ್ಬಾರ್ದು, ಅಳುವುದು ಎಂತಕ್ಕೆ ಅಂತ. ಅಳುವಿಗೆ ಕಾರಣ ಕೇಳುದು, ಎಂತ ಕೇಳುದು? ಅದಕ್ಕೂ ಶ್ರೀಪಾದ ಹೆಗಡೆಯವ್ರು ಹೇಳಿದ್ರಂತೆ, ಏ ಮರಯ್ಯ, ನೀ ಈ ನವನಿ ಯಜಮಾನಿಕೆ ಮಾಡಿದ್ರೆ ಎಷ್ಟು ದಿವಸ ಬದುಕ್ತೀಯ, ಮೇಳ ಹೆಂಗೆ ನಡೆಸ್ತೀಯ ನೀನು ಅಂತ. ಏನಿದ್ರ ಮರ್ಮ? ಒಬ್ಬ ಯಜಮಾನನ ಕಷ್ಟ ಸುಖಗಳ ಬಗ್ಗೆ ಆಲೋಚನೆ ಮಾಡುವ ಕಲಾವಿದ. ಅಂದ್ರೆ ದಾರಿ ಉದ್ದಕ್ಕೂ 2-3 ಸಲ ಚಾ ಪಾರ್ಟಿಗೆ ನಿಲ್ಸಿರ್ತಾರೆ. 15-20 ಜನ ಎಲ್ಲ ಒಟ್ಟಿಗೆ ಹೋದ್ರೆ ಒಂದು 800,000 ಬಿಲ್ ಆಗ್ತದೆ. ಅದು 2-3 ಸಲ ಆಗಿರ್ಬೇಕು. ನೋಡಿದ್ದಾರೆ. ಇದು ಅವರಿಗೆ ಶಾಕ್ ಆಗಿದೆ. ಹೇಗೆ ನೋಡಿ, ಅವರಲ್ಲಿದ್ದ ಆ ಪ್ರಜ್ಞೆ ಎಷ್ಟು ಅದ್ಭುತವಾದದ್ದು ಅಂತ. ಮನುಷ್ಯ ಬರೇ ಕಲಾವಿದ ಆಗುವುದಲ್ಲ, ಮನುಷ್ಯ ಆಗುವುದಕ್ಕಾಗೇ ಕಲೆಗೆ ನಾವು ಶರಣಾಗುವುದು.
ಆ ಒಂದು ಕಲೆ ನಮ್ಮನ್ನು ಮನುಷ್ಯನನ್ನಾಗಿ ಮಾಡದೆ ಹೋದ್ರೆ ಯಾವ್ದು ಮಾಡಬೇಕು, ಯಾವ್ದು ದಾರಿ ತೋರಿಸ್ಬೇಕು? ಅದರಿಂದ ನಾವೆಲ್ಲ ಮನುಷ್ಯರಾಗುವುದಕ್ಕೆ ಕಾವ್ಯ ಓದುದು ಯಥಾರ್ಥಕ್ಕಾದ್ರೆ, ನಾವೇನು ಅಂತ ತಿಳ್ಕೊಳ್ಳೋದಕ್ಕೆ ಕಾವ್ಯವನ್ನು ಓದುದು. ಕಾವ್ಯಂ ಆನಂದಾಯ, ಕೊನೆಗೆ ಅದು ಇಕ್ರಲ ಬಡಿ ಅಲ್ಲ, ಅದಲ್ಲ, ಕಾವ್ಯಂ ಆನಂದಾಯ. ಆ ಆನಂದವನ್ನು ಪಡೆಯುವ ವಿಷಯದಲ್ಲಿ ಅವರು ಯಶಸ್ಸಾಗಿದ್ದಾರೆ, ಯಶಸ್ಸು ಕಂಡಿದ್ದಾರೆ. 1000 ಜನರಿಗೆ ಆನಂದ ಕೊಟ್ಟಿದ್ದಾರೆ. ಕೊಡುವುದೇನು ಕೊಂಬುದೇನು ಒಲವು ಸ್ನೇಹ ಪ್ರೇಮ ಇದ್ದವರಿಗೆ ನೇಮ, ಅದಿತ್ತವರಿಗೆ, ಹಾಗೆ ಬದುಕಿದರು. ಆದ್ರಿಂದ ನಮ್ಮ ಯಕ್ಷಗಾನದ ಎಲ್ಲ ಕಲಾವಿದರು ಕೂಡ ಅದರ ಒಬ್ಬ ವ್ಯಕ್ತಿಯ ಜೀವನ ವಿಧಾನವನ್ನೂ ಗಮನಿಸಬೇಕು ಅಂತ ಹೇಳುದು ನಾನು. ಆ ಆದರ್ಶವನ್ನು ಅಳವಡಿಸಿಕೊಳ್ಳಬೇಕು. ಯಾಕೆಂದ್ರೆ ನಮ್ಮ ಸಾಧನೆ ಅದೇ, ಬರೇ ರಂಗಸ್ಥಳದಲ್ಲಿ ಕುಣಿದು ಹೋದ ಅನ್ನೋದಲ್ಲ. ನೀವು ನೋಡ್ತೀರಿ ಇವತ್ತು ಯಕ್ಷಗಾನ ಅಂತಂದ್ರೆ ಏನಾಗಿದೆ ಅಂತ. ಇಲ್ಲಿದ್ದ ಕಲಾವಿದರಿಗೂ ಗೊತ್ತಿದೆ ಅದು. ಕುಣಿಯುವುದು ಮಾತ್ರ ಯಕ್ಷಗಾನ ಅಂತಾಗಿದೆ. ಶ್ರೀಪಾದ ಹಾಗೆ ಮಾಡಲಿಲ್ಲ. ಕುಣಿಯದೇನೋ ಅಭಿನಯದ ಮೂಲಕ ತನ್ನ ಛಾಪು ಮೂಡಿಸಿದ್ದಾರೆ ಅವರು. ಕುಣಿಲಿಕ್ಕೆ ಬರ್ತಿಲ್ಲ ಅಂತ ಅಲ್ಲ, ಅವರು ಕುಣಿದದ್ದನ್ನು ನಾನು ಸಾಕಷ್ಟು ಸಲ ನೋಡಿದ್ದೇನೆ. ನಾನು ಅವ್ರ ಜೊತೆಗೆ ಪಾತ್ರ ಮಾಡಿದ್ದೇನೆ. ನಂಗೆ ತುಂಬಾ ಸಂತೋಷ ಇದೆ. ಆ ಪಾತ್ರ ಇನ್ನಿಗೂ ಕಣ್ಣಿಗೆ ಕಾಣ್ತಾ ಇದೆ. ಜಾಂಬವಂತ ನಂದು ಬಲರಾಮ ಆಗಿತ್ತು. ಒಂದೆರಡು ಸಲ ಅವರ ಹನುಮಂತನ ಜೊತೆಗೆ ಬಲರಾಮನ ಮಾಡಿದ್ದೇನೆ ನಾನು. ಕೆಲವು ಸಲ ಸಣ್ಣ ಪುಟ್ಟ ಅರ್ಥ ಹೇಳಿದ್ದೇವೆ ನಾವು ಒಟ್ಟಿಗೆ. ಈ ಎಲ್ಲ ಸಂದರ್ಭದಲ್ಲಿಯೂ ನನಗೆ ಸಂತೋಷ ಆಗಿದೆ. ಶ್ರೀಪಾದರ ಒಡನಾಟ ಅನ್ನೋದ್ರಲ್ಲಿ 2 ಮಾತೇ ಇಲ್ಲ. ಹಾಗಾಗಿ ಉತ್ತರ ಕನ್ನಡ ಜಿಲ್ಲೆ ಇತ್ತೀಚೆಗೆ ಸಾಮಾಜಿಕವಾಗಿ ಒಂದು ಬದ್ಧತೆಯನ್ನ ಅಂಟಿಸಿಕೊಂಡಿದೆ. ಬಡವರು ಬರೀ ಕಲಾವಿದರು ಅಂತಲ್ಲ, ಯಾರಿದ್ರೂ ಅವರಿಗೆ ಮಾಡಬೇಕಾದದ್ದು. ಯಾಕೆಂದ್ರೆ ಮನುಷ್ಯನಿಗೆ ಏನು ಉಳಿತದೆ ಅಂತ ಕೇಳಿದ್ರೆ ಮಹಾಕವಿಗಳು ಹೇಳ್ತಾರೆ, ಹುತಂಚ ದತ್ತಂಚ ತಥೈವ ತಿಷ್ಠತಿ. ಕೊಡುವುದು ಅಭ್ಯಾಸ ಮಾಡಬೇಕು. ಬಡವ ಇರಲಿ ಶ್ರೀಮಂತ ಇರಲಿ. ಶ್ರೀಮಂತ ಕೊಡುವುದು ದೊಡ್ಡ ವಿಷಯ ಅಲ್ಲ, ಬಡವರು ಕೊಡ್ತಾರೆ ಅಂತಾದ್ರೆ ಅವ ದೊಡ್ಡ ಮನುಷ್ಯ ಆಗ್ತಾನೆ. ಅದು ದೊಡ್ಡ ದಾರಿ, ಬದುಕಿಗೆ ದೊಡ್ಡ ಪಾಠ ಅದು. ಅದರಿಂದ ನಮ್ಮ ಜಿಲ್ಲೆಯಲ್ಲಿ ಇಂತಹ ದಾನಿಗಳು ತುಂಬಾ ಇದ್ದಾರೆ. ನೀವೇನು ಆಲೋಚನೆ ಮಾಡೋದು ಬೇಡ. ಯಾರಿಗೂ ಗೊತ್ತಿಲ್ಲದೆ ಹೋದ ಹಾಗೇನೆ ಸಹಾಯ ಮಾಡುವಂತ ನಮ್ಮ ಸ್ನೇಹಿತರೆಲ್ಲ ಇದ್ದಾರೆ. ಈಗ ಇಲ್ಲಿ ಸಭೆಯಲ್ಲಿ ಕೂತಲ್ಲೇ ಅನೇಕರಿದ್ದಾರೆ, ನನಗೆ ಗೊತ್ತುಂಟದು. ಕಷ್ಟವನ್ನು ಕೇಳಿ ವಿಚಾರಿಸಿ, ಒಂದು ಕಾಲ ಇತ್ತು ಬಡತನ ಹೇಗೆ ಅಂತ ಕಂಡವನು, ನನಗೂ ಗೊತ್ತಿದೆ ಅದು. ಆದ್ರೆ ಈಗ ಹಾಗಲ್ಲ. ನಮ್ಮ ಸಮಾಜ ತುಂಬಾ ಸುಧಾರಿಸಿದೆ. ಕೇಳಿದ್ರೆ ಅಲ್ಲ ಅಂತ ಹೇಳುವವರಿಲ್ಲ. ಅದರಿಂದ ಕಲಾವಿದರು ಯಾವಾಗಲೂ ಯೋಚನೆ ಮಾಡಬೇಕಾದದ್ದಿಲ್ಲ ಅನ್ನೋದನ್ನು ನಾನು ಈ ಸಂದರ್ಭದಲ್ಲಿ ಎಚ್ಚರಿಸ್ತಾ, ನಮ್ಮ ಜಿಲ್ಲೆ ಆ ಮಟ್ಟಿಗೆ ಸರಳತೆಯಲ್ಲಿ ಒಂದು ಕಾರುಣ್ಯ ಭಾವವನ್ನು ಒಗ್ಗೂಡಿಸಿಕೊಂಡಿದೆ ಕಲಾವಿದರ ವಿಷಯದಲ್ಲಿ ಅನ್ನೋದು ಬಹಳ ಮುಖ್ಯವಾದ ವಿಷಯ ಅಂತ ಹೇಳಿ, ಸದ್ಗತಿಯನ್ನು ನಾನು ಕೋರುವುದೇನುಂಟು. ಅವರು ಮಕ್ಕಳು ಕ್ರಿಯಾಚರಣೆಗಳನ್ನು ಮಾಡಿದ್ದಾರೆ. ಅಥವಾ ಪ್ರೇತ ಶಬ್ದೋ ನಾಸ್ತಿ ಅಂತ ಹೇಳಿದ್ದಾರೆ. ಇನ್ನೆಂಥದ್ದು ಸದ್ಗತಿಯೇ, ಅವರವರ ಕರ್ಮಕ್ಕೆ ಸಿಕ್ಕಬೇಕಾದ ಫಲ ಸಿಗ್ತದೆ, ಅನುಮಾನ ಏನೂ ಇಲ್ಲ. ಆದರೂ ದೇವರಲ್ಲಿ ಪ್ರಾರ್ಥಿಸಬೇಕಲ್ಲ, ಸದ್ಗತಿ ಸಿಗಲಿ. ಎಲ್ಲವರಿಗೂ ನಮಸ್ಕಾರ, ಧನ್ಯವಾದಗಳು. ಬೇಂದ್ರೆಯವರ ಸಾಲನ್ನು ಜೇಲಾಡು ನೆನಪಿಸ್ತಾ ಅನೇಕ ಸಂಗತಿಗಳನ್ನ ತೆರೆದಿಟ್ಟರು. ಅದರಲ್ಲಿ ಸಾವಿನ ಬಗ್ಗೆ ಒಂದು ಸಾಲಿದ್ದವರಿದು, ನಾನು ಸಾವಿಗೆ ಅಂಜುವುದಿಲ್ಲ, ಯಾಕೆಂದರೆ ಅದು ಬರುವಾಗ ನಾನು ಇರುವುದಿಲ್ಲ. ಹಾಗೆ ಅನೇಕರಿಗೆ ಗೊತ್ತು, ಬೇಂದ್ರೆಯವರ ಪದ್ಯಗಳಲ್ಲಿ ಭಾವನೆಗಳು ಹೇಗೆ ಇರ್ತದೆ. ಮುಖ್ಯವಾಗಿ ನೀ ಹಂಗ ನೋಡಬೇಡ ನನ್ನ, ಅಥವಾ ಹತ್ತಾರು ಹತ್ತು ಬಿಡು, ಇದನ್ನೆಲ್ಲ ಹತ್ತಿರದಿಂದ ಅನುಭವಿಸಿದವ ಶ್ರೀಶ. ಅನೇಕರು ಹೇಳಿದರು, ಒಬ್ಬ ಅಭಿಜಾತ ಕಲಾವಿದನ ಮಗನಾಗಿ ಮುಂದೆ ಭರವಸೆಯ ಕಲಾವಿದ ಆಗಲಿ ಅಂತ ಒಂದು ಹೆಜ್ಜೆ ಮುಂದಿಟ್ಟಿದ್ದಾನೆ. ಯಕ್ಷಗಾನವನ್ನು ಕುಣಿಲಿಕ್ಕೆ ಪ್ರಾರಂಭ ಮಾಡಿದ್ದಾನೆ. ಜೊತೆಗೆ ಗಣೇಶ ವಿಗ್ರಹವನ್ನು ಅಷ್ಟೆಲ್ಲ ಒತ್ತಡದ ಮಧ್ಯೆ 2 ವರ್ಷದ ಹಿಂದೆನೇ ಪ್ರಾರಂಭ ಮಾಡಿ ತಂದೆ ಮಾಡಿದ ಮೂರ್ತಿಗೆ ಕಡಿಮೆ ಇಲ್ಲ ಅನ್ನೋದನ್ನು ಮಾಡಿ ತೋರಿಸಿದ್ದಾನೆ. ಹಾಗಾಗಿ ಅವನ ಮೇಲೆ ಇಷ್ಟೆಲ್ಲ ಭರವಸೆಯನ್ನು ಇಟ್ಟಿದ್ದೀರಿ, ಇಡೋಣ ಅಂತ ಹೇಳ್ತಾ ಆತ ತನ್ನ 1-2 ಅನಿಸಿಕೆಗಳನ್ನು ನಮ್ಮ ಜೊತೆ ಹಂಚಿಕೊಳ್ಳಿಕ್ಕಿದ್ದಾನೆ. ಸೇರಿದವರೆಲ್ಲರೂ ನನಗಿಂತ ದೊಡ್ಡವರೇ. ನನ್ನ 1-2 ಬಾಲಿಶವಾದ ಮಾತನ್ನ ಅರುವ ಆಡದಿದ್ರೆ ಕಡಿಮೆ ಆಗ್ತದೆ ಅಂತ ಹೇಳಿ ಮಾತಾಡಿದೆ. ಬಡತನ ಅನ್ನೋದು ಅಪ್ಪನ ಭಾಷೆಯಲ್ಲಿ ಹೇಳುವುದಾದ್ರೆ, ಬಡತನ ನಮಗೆ ಕಷ್ಟ ಆಗ್ಲೇ ಇಲ್ಲ. ಅಪ್ಪ ಎಷ್ಟು ವರ್ಷ ಇದ್ರು ನಮ್ಗೆ ಬೇಕಾಗಿತ್ತು. ಅಪ್ಪ ಹೇಳುದು ಒಂಥರ ಧೈರ್ಯ, ಎಲ್ಲರಿಗೂ ಧೈರ್ಯ ಆಗಿರ್ಬಹುದು, ಆದ್ರೆ ನಮಗೊಂಥರ ಬೇರೆ ತರ. ಅಪ್ಪ ನಮ್ಮನ್ನ ಪ್ರೀತಿಯಿಂದೆಲ್ಲ ಮಾತಾಡ್ತಿದ್ದಾಳೆ, ನಮಗ್ ಅಪ್ಪ ಅಂತ ಅಲ್ಲ, ಒಂದು ನಿಷ್ಠುರವಾಗಿ ಮಾತಾಡಿದ್ರು ಅದೊಂದು ಆ ಬೈಗಳು ಬೇಕಾಗಿತ್ತು ನಮಗೆ.
ಮತ್ತು ಅಪ್ಪನ ನಿಷ್ಠೂರ ಅಂದರೆ ಹೊರಗಿಂದ ನಾವು ನೋಡೋದು ಕಡಿಮೆ. ಅಪ್ಪನ ಮನಸ್ಸಿನಲ್ಲಿ ನಿಷ್ಠೂರ ಅಂದರೆ ಶ್ರೀಪಾದ ಹೆಗಡೆ ಒಬ್ಬ ಬಡ ಕಲಾವಿದ ಅಂತ ಸನ್ಮಾನ ಮಾಡಬೇಡಿ, ತನ್ನಲ್ಲಿ ಒಂದು ಅರ್ಹತೆ ಇದ್ರೆ ಸನ್ಮಾನ ಮಾಡಿ ಅನ್ನೋದು ನಿಷ್ಠೂರ ಅನ್ನುವುದಕ್ಕೆ ನಾನೊಂದು ಹೇಳಿದೆ. ಮತ್ತೆ ಅಪ್ಪ ನಿಧಾನ ಅನ್ನುವುದಕ್ಕೆ ಒಂಥರ ನಾವು ಕಂಡಿದ್ದ ಹಾಗೆ ಒಂದು ಆನೆ ನಡೆದ ಹಾಗೆ. ಆನೆ ವೇಗವಾಗಿ ನಡೆದಿತ್ತು, ಆದ್ರೆ ಅದು ನಡೆದ ಹಾಗೆ ಕಾಣ್ತದೆ, ಬಿಟ್ಟರೆ ಓಡ್ದ ಹಾಗೆ ಕಾಣುವುದಿಲ್ಲ ಅದು. ಮತ್ತೆ ಅಪ್ಪ ಎಷ್ಟು ಪ್ರೀತಿ ಗಳಿಸಿದ್ದ ಅಂದ್ರೆ ಅಪ್ಪನ ಅನಾರೋಗ್ಯ ಕಾಲದಲ್ಲಿ ನಾವು ಅದನ್ನು ಅತ್ಯಂತವಾಗಿ ಕಂಡಿದ್ದೇವೆ. ಮೊದಲು ಗೊತ್ತುಂಟು ನಮಗೆ ಅವರ ಮೆಡಿಕಲ್ ಎಕ್ಸ್ಪೆನ್ಸ್ ಎಷ್ಟಾಗ್ತದೆ ನಮಗೆ ಹೇಳಿ, ನಾವು ಕೊಡ್ತೇವೆ ಅಂತ ಹೇಳಿದ್ರು. ಅದಲ್ಲದೆ ಅಪ್ಪ ಇದ್ರೆ ನಮ್ಗೊಂದು ಬೇರೆ ಧೈರ್ಯವೇ, ನೀವೆಲ್ಲ ಸೇರಿ ನಾವು ಮಾಡಬೇಕಾದ ಕಾರ್ಯವನ್ನು ತಾವು ಮಾಡಿದಿರಿ, ತಮ್ಮದು ಅಂತ ಮಾಡಿದ್ರಿ, ನಿಮಗೆಲ್ಲ ಒಂದು ಕೃತಜ್ಞತೆ ಹೇಳಿದ್ರೆ ನನಗೆ ನಾನು ಮಾತಾಡೋದು ಕಡಿಮೆ ಆಗ್ತದೆ. ಮತ್ತೆ ಹೀಗೆ ಆಸ್ಪತ್ರೆಯಲ್ಲಿ ಕೂತ್ಕೊಂಡು ಒಂದು ಆಲೋಚನೆ ಮಾಡ್ತಿದ್ದೆ. ನನ್ನ ತೀರಾ ಬಾಲಿಶವಾದ ಮಾತೆಯ ತಪ್ಪಿದ್ರೆ ಕ್ಷಮಿಸಿ. ಅಪ್ಪ ಏನೋ ಆಗಿ ಹುಟ್ಟಬೇಕಾಗಿತ್ತು, ಆ ಅರ್ಹತೆ ಗಳಿಸಿದ್ದ ಅಪ್ಪ. ಏನೋ ಒಂದು ಸಣ್ಣ ಪುಟ್ಟ ತಪ್ಪಿಂದ ಏನಾದ್ರು ತೊಂದರೆ ಆಗಿದ್ರೆ ಅದನ್ನ ತನ್ನ 1.5 ವರ್ಷ ಸುಮಾರು ಅವಧಿಲಿ ಎಲ್ಲ ಪಾಪನು ಕಳೆದೋಯ್ತು. ಅಪ್ಪ ತನ್ನ ಗುರಿ ನಿರ್ಧಾರ ಏನಿತ್ತು ಅದು ನೇರವಾಗಿ ನಡೆದಿದ್ದ. ಅಪ್ಪಂಗೆ ಸದ್ಗತಿ ದೊರೆತಿದ್ದು ಹೇಳಿ ಯಾರೇ ಹೇಳಿದ್ದ ಎಲ್ಲರೂ, ಅದು ನಮ್ಮ ನಂಬಿಕೆಯೂ ಪ್ರಾರ್ಥನೆಯೂ ಎರಡೂ ಇದ್ದು. ಮತ್ತೆ ನಿಮ್ಗೆಲ್ಲರಿಗೂ ಕೃತಜ್ಞತೆ. ನಮ್ಮ ಕಾರ್ಯವನ್ನು ತಮ್ಮ ಕಾರ್ಯ ಮಾಡಿ ಅಪ್ಪನ ಅನಾರೋಗ್ಯ ಕಾಲದಲ್ಲೂ ಅತ್ಯಂತ ಪ್ರೀತಿಯಿಂದ ಮಾಡಿಕೊಟ್ಟಿದ್ರಿ. ಎಲ್ಲರಿಗೂ ಕೃತಜ್ಞತೆ. ಧನ್ಯವಾದಗಳು. ಬಹುಶಃ ಈ ಕಾರ್ಯಕ್ರಮದ ನಂತರದಲ್ಲಿ ಒಂದು ವಿಶಿಷ್ಟ ಹನುಮಾನ್ ದರ್ಶನದ ಸ್ವರೂಪವನ್ನು ಮೋಹನ್ ಎಡವಿಟ್ಟಿದ್ದಾರೆ. ಅದರಲ್ಲಿ ನನ್ನನ್ನು ಸೇರಿಸಿದ್ರು ನಾನು ಕಳಚಿಕೊಂಡಿದ್ದೇನೆ. ಯಾಕಂದರೆ ನಾನು ಅರ್ಥ ಹೇಳೋದು ಬಿಟ್ಟೆ 15 ವರ್ಷ ಆಯಿತು ಸ್ವಾಮಿ, ಮತ್ತು ನನ್ನನ್ನು ಅದರಲ್ಲಿ ಇಡಬೇಡಿ ಅಂತ. ಹಾಗಾಗಿ ಆ 2-3 ನಿಮಿಷವನ್ನು ಶ್ರೀಪಾದ ಹೆಗಡೆಯವರನ್ನು ನಾನು ಕಂಡಂತೆ 4 ಸಾಲಲ್ಲಿ ಬರೆದಿದ್ದೇನೆ, ಅದನ್ನು ಓದ್ಬಿಡ್ತೇನೆ ಅಂತ ಮೋಹನ್ ಹೆಗಡೆಯವರು ಹೇಳಿದಾಗ ಒಪ್ಪಿಕೊಂಡ್ರು. ಅನೇಕರಿಗೆ ಇದು ಕಳಿಸಿದ್ದೇನೆ. ಹಾಗಾಗಿ ಆ ಕೆಲವು ಸಾಲುಗಳು ನನ್ನ ದ್ವಿಪದಿಯ ರೂಪದಲ್ಲಿ ಹೀಗೆ ಬರ್ತದೆ. ಅಭಿಜಾತ ಕಲಾವಿದ, ನೇಪಥ್ಯಕ್ಕೆ ಸರಿದ ಶ್ರೀಪಾದ. ಶರಾವತಿ ತಟದ ಮಾಳ್ಕೋಡಿನಲ್ಲಿ ಜನನ, ಹಡಿನಬಾಳಲ್ಲಿ ಅರಳಿದ ಭವಿಷ್ಯ ಜೀವನ. ಗಣೇಶ ಹೆಗಡೆ ಮಹಾಲಕ್ಷ್ಮಿಯರ ಪುತ್ರ ಶ್ರೀಪಾದನಿಗೆ ಬಾಲ್ಯದಲ್ಲೇ ಸಂಸಾರ ಸೂತ್ರ. ಅರಿವು ಬರುವ ಮುನ್ನ ಅಗಲಲು ತಂದೆ, ತವರಿನಲ್ಲಿ ಸಾಯಿ ತಾಯಿ ಸಲಹಿದಳು ಮುಂದೆ. ಸಹೋದರ ವಿಷ್ಣು ಅಣ್ಣನಿಗಾದ ನೆರಳು, ಸಂಸಾರದ ನೌಕೆ ಸಾಗಿಸಲು ಸೇರಿಸಿದ ಕೈ ಬೆರಳು. ಬಾಲ್ಯವನ್ನು ಬಡತನದ ಬೇಗೆಯಲ್ಲಿ ಕಳೆದು ಭತ್ತದುತ್ಸಾಹದಲ್ಲಿ ಕಲಾವಿದನಾಗಿ ಬೆಳೆದು, ದೇವರು ಗುರು ಹಿರಿಯರಲ್ಲಿ ಅನನ್ಯ ಭಕ್ತಿ, ದೇಹಪೂರ್ತಿ ಆವರಿಸಿದೆ ಆಧ್ಯಾತ್ಮ ಶಕ್ತಿ. ನಿತ್ಯ ಸಂಧ್ಯಾ ವಂದನೆ ಜಪಾನುಷ್ಠಾನ, ನಿರಂತರ ಸಾಗಿದೆ ಅತಿಥಿ ಸಮ್ಮಾನ. ವಿಜಯಲಕ್ಷ್ಮಿಯಾದಳು ಬಾಳ ಸಂಗಾತಿ, ಶ್ರೀಶ ಜಗದೀಶ ಸಂತತದ ಸಂತತಿ. ವಿಗ್ರಹ ರಚನೆಯಲ್ಲಿ ಅತ್ಯಂತ ಸ್ಫೂರ್ತಿ, ಗಣೇಶ ಚತುರ್ಥಿಯಲ್ಲಿ ಮನೆ ತುಂಬ ಮೂರ್ತಿ. ಮಾವ ಸತ್ಯ ಹೆಗಡೆ ಮೊದಲ ಯಕ್ಷಗುರು, ಗುಂಡಬಾಳದಲ್ಲಿ ಬೆಳೆದ ಭರವಸೆ ಚಿಗುರು. ಹಾಸ್ಯ ಕಲಾವಿದನಾಗಿ ಯಕ್ಷರಂಗ ಪ್ರವೇಶ, ಬಳಿಕ ಅನೇಕ ಮೇಳಗಳಲ್ಲಿ ಮುಖ್ಯ ವೇಷ. ಯಕ್ಷಗಾನಕ್ಕೊಪ್ಪುವ ಶರೀರ ಸಂಪತ್ತು, ರಂಗದ ಮೇಲೆ ಮೆರೆವ ಹಾವಭಾವದ ಗೊತ್ತು. ತನ್ನ ಪಾತ್ರದ ಜೊತೆ ಪರಕಾಯ ಪ್ರವೇಶ, ಭಾವಪೂರ್ಣವಾಗಿ ಕಟ್ಟುತ್ತಿದ್ದ ಸನ್ನಿವೇಶ. ಅರಿತು ತನ್ನ ಪಾತ್ರದ ಔಚಿತ್ಯ ಇತಿಮಿತಿ, ಕಥಾನಕಗೊಪ್ಪುವ ಪೂರ್ಣ ಪ್ರಸ್ತುತಿ. ಮುಖವರ್ಣಿಕೆಯಲ್ಲಿ ವಿಶೇಷ ಕೈಚಳಕ, ಚಂದದ ವೇಷ ನೋಡಲು ಆಕರ್ಷಕ. ನಾಯಕ ಪ್ರತಿನಾಯಕ ಖಳನಾಯಕ ಪಾತ್ರಗಳಿಗಾಗಿ ಕರೆಯಿತು ಯಕ್ಷಲೋಕ. ಭೀಮ ಹನುಮ ದಕ್ಷ ವಿಶ್ವಾಮಿತ್ರ ರಾವಣ ವಾಲಿ ಕೆಲವು ಉದಾಹರಣೆ ಮಾತ್ರ. ಆಂಜನೇಯನ ಪಾತ್ರದಲ್ಲಿ ರಾಮದರ್ಶನ, ಹೆಜ್ಜೆ ಹೆಜ್ಜೆಗೂ ಭಕ್ತಿಭಾವ ಪ್ರದರ್ಶನ. ಕಲೆಯಲ್ಲಿ ಕಂಡಿರಿ ಆತ್ಮಸಂತೋಷ, ಕಲಾವಿದನಾಗಿ ತಿರುಗಾಟ ದೇಶ ವಿದೇಶ. ರಾಘವೇಶ್ವರರ ರಾಮಕಥಾ ರೂಪಕ, ಶ್ರೀಪಾದನ ಪಾತ್ರ ಅಷ್ಟೊಂದು ಪೂರಕ. ನಾಮಾಂಕಿತ ಮೇಳಗಳಲ್ಲಿ ತಿರುಗಾಟ, ಹಿರಿಕಿರಿಯರ ಕಲಾವಿದರ ಜೊತೆ ಒಡನಾಟ. ಯಕ್ಷಕಲೆಗೆ ಸಂದಿದೆ ಸಾಕಷ್ಟು ತ್ಯಾಗ, ದೊರೆತಿದೆ ಅಪಾರ ಅಭಿಮಾನಿ ಬಳಗ. ತಾಳಮದ್ದಲಿಯಲ್ಲೂ ಪರಿಪೂರ್ಣ ಚಿತ್ರಣ, ಮಾತು ಅಭಿನಯ ಆ ಪಾತ್ರಕ್ಕೆ ತೋರಣ. ಅರಸಿ ಬಂದಿದೆ ಸಾಕಷ್ಟು ಮಾನ ಸಮ್ಮಾನ, ರಾಜ್ಯ ಪ್ರಶಸ್ತಿಯ ಗೌರವಕ್ಕೂ ಭಾಜನ. ಷಷ್ಠ್ಯಬ್ದಿ ಆಚರಿಸಿಕೊಂಡ ಅನುಭವದ ತೇರು, ಶಾಂತಿ ನೆಮ್ಮದಿಯಿಂದ ದಿನ ಕಳೆಯುತ್ತಿದ್ದರು.
ಮಡದಿ ಮಕ್ಕಳೊಡನೆ ಸಾಗಿತ್ತು ಸಂಸಾರ, ಸಾತ್ವಿಕ ಶ್ರೀಪಾದನ ಮೇಲೆ ವಿಧಿಯಕ್ಕೋ ಮತ್ಸರ. ದ್ವಿಚಕ್ರ ವಾಹನದಲ್ಲಿ ಸಾಗುವಾಗಾಯಿತು ಅಪಘಾತ, ತಲೆಯ ಎಡಭಾಗಕ್ಕೆ ಬಿತ್ತು ಬಲವಾದ ಹೊಡೆತ. ನಡೆಯುತ್ತೆರಡು ಶಸ್ತ್ರಚಿಕಿತ್ಸೆ ಉಡುಪಿ ಆಸ್ಪತ್ರೆಯಲ್ಲಿ, ಗೆದ್ದು ಬಂದರು ಸಾವು ಬದುಕಿನ ಹೋರಾಟದಲ್ಲಿ. ದೀರ್ಘಕಾಲದ ಶುಶ್ರೂಷೆ ಖರ್ಚು ಅನಿವಾರ್ಯ, ಕುಗ್ಗಿಸಿತ್ತು ಮನೆಯವರ ಆತ್ಮಸ್ಥೈರ್ಯ. ಅಪಾರ ಅಭಿಮಾನಿಗಳ ಆರ್ಥಿಕ ಸಹಕಾರ, ಹಣಕಾಸಿನ ಮುಗ್ಗಟ್ಟಾಯಿತು ಸ್ವಲ್ಪ ದೂರ. ಇನ್ನೇನು ಚೇತರಿಸಿಕೊಂಡರೆಂದು ತಿಳಿದರೆ ಮತ್ತೆ ಶುರುವಾಯಿತು ಉಸಿರಾಟದ ತೊಂದರೆ. ಕೂಡಲೇ ಬಂದರು ಉಡುಪಿ ಆಸ್ಪತ್ರೆಗೆ, ದೇಹ ಸ್ಪಂದಿಸಲಿಲ್ಲ ಯಾವುದೇ ಚಿಕಿತ್ಸೆಗೆ. ವೈದ್ಯರೆಂದರು ಮಾಡಿದ್ದೇವೆ ಔಷಧೋಪಚಾರ, ಆದರೆ ದೇವರ ಮೇಲೆ ಹಾಕಿಬಿಡಿ ಭಾರ. ನಿರಂತರ ಚಿಕಿತ್ಸೆ ನಡೆಯಿತು 2 ದಿನ, ಅದರಿಂದ ಆಗಲಿಲ್ಲ ಪ್ರಯೋಜನ. ಕಾರ್ತಿಕ ಕೃಷ್ಣ ಸಂಕಷ್ಟಿಯ ಇಡೀ ಹೊತ್ತು ದೇಹವನ್ನು ಬಿಟ್ಟು ಜೀವ ಹೊರಟಿತ್ತು. ಒಮ್ಮೆಲೆ ಕುಸಿಯಿತು ಮನೆಯ ಆಧಾರ ಸ್ತಂಭ, ಶೋಕಸಾಗರದಲ್ಲಿ ಮುಳುಗಿತು ಯಕ್ಷ ಕುಟುಂಬ. ಮುಗಿಲು ಮುಟ್ಟಿತು ಅವಲಂಬಿತರ ರೋದನ, ಪಂಚಭೂತಗಳಾದರವರು ಲೀನ. ತಮ್ಮಾತ್ಮ ಸದ್ಗತಿಗೆ ಕೋರಿ ಪರಮಾತ್ಮನ ತೋಚಿದ್ದ ಗೀಚಿದ ನುಡಿ ನಮನ. ಧನ್ಯವಾದಗಳು. ಈಗ ಈ ಕಾರ್ಯಕ್ರಮವನ್ನು ಸಂಘಟಿಸಿ ಅತ್ಯಂತ ಕಡಿಮೆ ಅವಧಿಯಲ್ಲಿ ಕೇವಲ 2.5 ದಿನ ತಮ್ಮ ಸಂಘಟನಾ ಶಕ್ತಿಯನ್ನು ಅನೇಕ ಸಲ ತೋರಿಸಿಕೊಟ್ಟಿದ್ದಾರೆ ಮೋಹನ್ ಹೆಗಡೆಯವರು. ತಮ್ಮದೇ ಆದಂತಹ ಚೌಕಟ್ಟಿನಲ್ಲಿ ಕಲಾವಿದರನ್ನು, ಸಮಾಜವನ್ನು, ಸಾಂಸ್ಕೃತಿಕ ಲೋಕವನ್ನು ಕಂಡವರು, ಉಂಡವರು, ನೋವು ನಲಿಗಳನ್ನು ಹಂಚಿಕೊಂಡವರು. ಅವರು ತಮ್ಮ ಅಧ್ಯಕ್ಷೀಯ ನುಡಿಗಳನ್ನು ಆಡೋದ್ರ ಜೊತೆಗೆ 1ನೇ ನಮ್ಮ ಸಭಾ ಕಾರ್ಯಕ್ರಮದ ಸ್ವರೂಪ ಮುಗಿತದೆ. ಅಖಂಡಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಆಂಜನೇಯಮತಿಪಾಟಲಾನನಂ ಕಾಂಚನಾದ್ರಿ ಕಮನೀಯ ವಿಗ್ರಹಂ ಪಾರಿಜಾತ ತರುಮೂಲವಾಸಿನಂ ಭಾವಯಾಮಿ ಪವಮಾನನಂದನಂ. ಪರಮಹಂಸ ಪರಿವ್ರಾಜಕಾಚಾರ್ಯವರ್ಯ ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳವರ ದಿವ್ಯ ಪಾದಾರವಿಂದಗಳಿಗೆ ಬಲಬಂದು ಯಕ್ಷಗಾನದ ವಿನಾಯಕನಿಗೆ ನನ್ನ ಪ್ರಾಣ ಪ್ರಣಾಮಗಳನ್ನು ಸಲ್ಲಿಸ್ತಾ, ಈ ಸಭೆಯ ಮುಖ್ಯ ಕೇಂದ್ರದಲ್ಲಿ ಅಮೂರ್ತ ಸ್ವರೂಪಿಯಾಗಿ ನೆಲೆಗೊಂಡ ನಮಗತಿ ಪ್ರಿಯರೂ ಆದ ಹಡಿನಬಾಳ ಶ್ರೀಪಾದ ಹೆಗಡೆಯವರ ಆ ದಿವ್ಯ ಆತ್ಮಕ್ಕೆ ನನ್ನ ಕಾಯ ವಾಚ ಮನಸ ಪ್ರಣಾಮಗಳನ್ನು ಸಮರ್ಪಿಸಿ, ಈ ವೇದಿಕೆಯನ್ನು ಶ್ರೀಮಂತಗೊಳಿಸಿದ ಹಿರಿಯರಾದ ವಿದ್ವಾನ್ ಉಮಾಕಾಂತ ಭಟ್ರವರನ್ನು, ಕಪ್ಪೆಕೆರೆ ಸುಬ್ರಾಯ್ ಭಾಗವತರನ್ನು, ಕೃಷ್ಣಯಾಜಿ ಬಳಕೂರ್ರವರನ್ನು, ಡಾಕ್ಟರ್ GL ಹೆಗಡೆಯವರನ್ನು, ಕೊಂಡದಕುಳಿ ರಾಮಚಂದ್ರ ಹೆಗಡೆಯವರನ್ನು, ಪ್ರಿನ್ಸಿಪಾಲ್ SG ಭಟ್ರನ್ನು, ಸ್ನೇಹಿತರಾದ ಸುವರ್ಣಗದ್ದೆ ಮಂಜುನಾಥ್ರವರನ್ನು, KV ಹೆಗಡೆಯವರನ್ನು ಹಾಗೂ ಕುಮಾರ್ ಶ್ರೀಶ ಅವರನ್ನು ಕೂಡ ನಾನು ಆದರದಿಂದ ಗೌರವಿಸ್ತಾ, ಈ ಸಭೆಯಲ್ಲಿ ಉಪಸ್ಥಿತರಿರುವ ಯಕ್ಷಗಾನಾಭಿಮಾನಿಗಳನ್ನು, ಸಜ್ಜನ ಸಾತ್ವಿಕ ಬಂಧುಗಳನ್ನು ನಿಮ್ಮ ದಿವ್ಯ ತೇಜಸ್ಸಿಗೆ ಮಣಿದು 4 ಮಾತುಗಳು. ಶ್ರೀಪಾದ ಹೆಗಡೆಯವರ ಕುರಿತು, ಈ ಸಮಾಜ ಯಾವತ್ತೂ ಋಣದಿಂದ ಮುಕ್ತರಾಗುವುದಕ್ಕೆ ಸಾಧ್ಯವಿಲ್ಲ. ಇದು ಮೂಲ ಮಾತು. ಯಾಕೆ ಮುಕ್ತರಾಗುವುದಕ್ಕೆ ಸಾಧ್ಯವಿಲ್ಲ ಅಂದರೆ, ಅವರು ಆಯ್ದುಕೊಂಡ ಕ್ಷೇತ್ರ ಅಂತಹ ಒಂದು ಮಹತ್ವದ ಕ್ಷೇತ್ರ, ಅದು ಕಲಾಕ್ಷೇತ್ರ. ಕಲಾಕ್ಷೇತ್ರದಲ್ಲಿ ಒಂದು ಎತ್ತರವನ್ನು ಸ್ಥಾಪಿಸಿದಂತಹ ಯಾವುದೇ ಕಲಾವಿದರ ವಿಷಯದಲ್ಲಿ ಈ ಸಮಾಜ ಅವರಿಗೆ ಏನನ್ನೋ ಮಾಡಿ ಋಣಮುಕ್ತವಾಯಿತು ಅಂತ ಹೇಳಿದರೆ ಅದು ಹಾಸ್ಯಾಸ್ಪದ ಆಗತ್ತೆ, ಆಗುವುದಕ್ಕೆ ಸಾಧ್ಯ ಇಲ್ಲ. ಅದು ಶಿಕ್ಷಕ ವೃತ್ತಿಯಿಂದ ವಿದ್ಯಾಭ್ಯಾಸವನ್ನು ಕಲಿತ ವ್ಯಕ್ತಿಗಳು ಶಿಕ್ಷಕರ ವಿಷಯದಲ್ಲಿ ಏನನ್ನೋ ಮಾಡಿ ಋಣಮುಕ್ತರಾಗುವುದಕ್ಕೆ ಸಾಧ್ಯ ಇಲ್ಲ. ಅಂತೆಯೇ ಕಲಾಕ್ಷೇತ್ರ ಯಾವುದೋ ಒಂದು ಪಾತ್ರ, ಒಂದು ಜೀವನದಲ್ಲಿ ಒಂದು ದಿನ, ಒಂದು ಕ್ಷಣ ಅಪರಿಮಿತವಾದ ಆನಂದವನ್ನು ಕೊಟ್ಟದ್ದಿದ್ರೆ ಅದಕ್ಕೆ ಇಷ್ಟು ಮೌಲ್ಯ ಅಂತ ಕಲ್ಪಿಸುವುದಕ್ಕೆ ಹೇಗೆ ಸಾಧ್ಯ? ಸಾಧ್ಯವೇ ಇಲ್ಲ. ಹಾಗಾಗಿ ನಾವೆಲ್ಲರೂ ನಿರಂತರ ಕಲಾವಿದರ ಋಣದಲ್ಲಿರ್ತೇವೆ, ಶಿಕ್ಷಕರ ಋಣದಲ್ಲಿರ್ತೇವೆ, ತಂದೆ ತಾಯಿಗಳ ಋಣದಲ್ಲಿರ್ತೇವೆ. ಹೀಗೆ ಸಮಾಜದ ಪ್ರತಿಯೊಬ್ಬ ವ್ಯಕ್ತಿಯು ಎಷ್ಟೇ ಸ್ವಾವಲಂಬಿಯಾಗಲಿ, ಅವನು ಎಷ್ಟೇ ಶ್ರೀಮಂತನಾಗಲಿ, ಅವನು ಎಂತಹ ದಾರಿದ್ರ್ಯದಲ್ಲಿರಲಿ, ಅವನು ಸಮಾಜದ ಋಣವನಿಂದ ಮುಕ್ತನಾಗಿದ್ದಾನೆ ಅಂತ ಹೇಳುವ ಧೈರ್ಯವನ್ನು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಅದು
ಹಾಗಾಗಿ ಶ್ರೀಪಾದ ಹೆಗಡೆಯವರ ವಿಷಯದಲ್ಲಿ ನಾವು ಹೀಗೆ ನಡೆದುಕೊಳ್ಳಬಹುದು ಅಂತ ನಮ್ಮೊಂದು ಕರ್ತವ್ಯವನ್ನು ಮಾಡಬಹುದು. ಅಷ್ಟಕ್ಕೆ ಮಾತ್ರ ನಾವು ಹೊಣೆಗಾರರು. ಏನು ಕರ್ತವ್ಯ ಅಂತ ಕೇಳಿದರೆ, ಕೆಲವು ಸಾಧಕರನ್ನು ಮತ್ತೆ ಮತ್ತೆ ನಾವು ನೆನಪಿಸಿಕೊಳ್ಳಬೇಕು. ಆ ನೆನಪಿಸಿಕೊಳ್ಳುವುದರ ಹಿಂದೆ ಇದ್ದದ್ದು ಸ್ವಾರ್ಥವೇ. ಯಾವ ಸ್ವಾರ್ಥ ಅಂತ ಕೇಳಿದರೆ, ಮತ್ತೊಬ್ಬರಿಗೆ ಮಾದರಿ ಆಗಲಿ ಅದು ಎನ್ನುವ ಸ್ವಾರ್ಥ ಅಷ್ಟೇ. ಶ್ರೀಪಾದ ಹೆಗಡೆಯವರಲ್ಲಿ ನೆನಪಿಸಿಕೊಳ್ಳಬಹುದಾದಂಥ ಒಂದು ಯಾವ ವ್ಯಕ್ತಿತ್ವ ಇದೆ ಅಂತ ಹುಡುಕುತ್ತಾ ಹೋದರೆ ಹಲವರು ಮಾತಾಡಿದರು. ಉಮಾಕಾಂತ ಭಟ್ರವರು ಮಾತಾಡಿದರು, ಕಪ್ಪೆಕೆರೆಯವರು ಮಾತಾಡಿದರು, ಎಲ್ಲರೂ ಮಾತಾಡಿದರು. ಆ ಎಲ್ಲ ಮಾತುಗಳಲ್ಲಿ ಹಲವು ವೈವಿಧ್ಯಗಳಿದೆ, ಹಲವು ಆಳ ಇದೆ, ಹಲವು ವಿಸ್ತಾರವಿದೆ, ಹೊಸ ಹೊಸ ದೃಷ್ಟಿಕೋನಗಳಿದೆ. ಆ ಎಲ್ಲದರ ಸಾರವನ್ನು ಗಮನಿಸುವಾಗ ಶ್ರೀಪಾದ ಹೆಗಡೆಯವರ ವ್ಯಕ್ತಿತ್ವದಲ್ಲಿ ಅನುಸರಿಸಲೇಬೇಕಾದಂಥ ಒಂದು ಮಾದರಿ ಇದೆ. ಏನು ಆ ಮಾದರಿ ಅಂದರೆ ಅದಮ್ಯವಾದ ಏಕಾಗ್ರತೆ, ತಾದಾತ್ಮ್ಯ. ಅವರು ಯಕ್ಷಗಾನ ರಂಗಭೂಮಿಯ ಪಾತ್ರದಲ್ಲಿಯೂ ತಾದಾತ್ಮ್ಯ. ಅವರು ಮೃಣ್ಮಯ ಮೂರ್ತಿಗಳನ್ನು ಸ್ಥಾಪಿಸುವಾಗ, ಅದನ್ನು ಸಿದ್ಧಗೊಳಿಸುವಾಗ, ಅದರೊಂದಿಗೆ ತಾನು ಮಾತನ್ನಾಡುವಾಗ ಅವರಿಗಿದ್ದಂತಹ ತಾದಾತ್ಮ್ಯ, ಅವರು ಮುಖವರ್ಣಿಕೆಯಲ್ಲಿ ತೋರಿದ ತಾದಾತ್ಮ್ಯ, ಅವರು ಬಡತನವನ್ನು ಆನಂದಿಸುವ ಆ ಸಂದರ್ಭದಲ್ಲಿ ಅವರಿಗಿದ್ದ ತಾದಾತ್ಮ್ಯ, ಇದೆಲ್ಲವೂ ತಾದಾತ್ಮ್ಯವೇ. ಅದನ್ನು ಅವರು ಗಳಿಸುವತ್ತ ಹೆಜ್ಜೆ ಹಾಕಿದ್ದರು. ಆದ್ದರಿಂದ ಈ ಸಮಾಜ ಅವರಿಗಾಗಿ ಸಲ್ಲಿಸಬೇಕಾದ ಕೃತಜ್ಞತೆಗಳಲ್ಲಿ ಇದು ಶ್ರದ್ಧಾಂಜಲಿ ಒಂದು ದೊಡ್ಡ ಕೃತಜ್ಞತೆ. ಅದು ಅವರಿಗೆ ಮುಟ್ಟುತ್ತದೆಯೋ ಇಲ್ಲವೋ ಅದು ನಮ್ಮ ಹೊಣೆಯಲ್ಲ. ಇದು ನಮ್ಮ ಕರ್ತವ್ಯವನ್ನು ನಾವು ನಿರ್ವಹಿಸಬೇಕು. ಇದು ಸಮಾಜದ ಹೊಣೆ, ಇದು ನೈತಿಕ ಹೊಣೆಗಾರಿಕೆ. ಆದ್ದರಿಂದ ಇದನ್ನು ಮಾಡುವುದರಲ್ಲಿ ನಾವು ಪ್ರಯತ್ನ ಪಟ್ಟಾಗ, ಮನಸ್ಸು ಮಾಡಿದಾಗ, ನೀವೆಲ್ಲ ನಮ್ಮ ಪ್ರೀತಿಯ ಬಂಧುಗಳು, ನೀವು ತೋರುವ ಪ್ರೀತಿ ಅಕ್ಕರೆ, ಅದರಿಂದಾಗಿ ಇದನ್ನು ಮಾಡೋಣ ಅಂತ ಅನಿಸುತ್ತೆ. ಹಾಗಾಗಿ ಆಗಿದೆ. ಅಲ್ಲದೇ ಇದ್ದರೆ ಒಂದು ದಿನದಲ್ಲಿ ಎಂತೆಂತಹ ಕಲಾವಿದರು ಬಂದರು. ಕಪ್ಪೆಕೆರೆ ಭಾಗವತರು, ಹಿರಿಯ ಭಾಗವತರು, ಅವರು ಸಿಗುವುದಕ್ಕೆ ಅವರು ಮನಸ್ಸು ಮಾಡಬಹುದು. ಆದರೆ ಅವರು ಹಿರಿತನದಲ್ಲಿ ಉತ್ಸಾಹದಿಂದ ಬಂದು ತಾನೂ ಪದ್ಯ ಹೇಳಬೇಕು ಅಂತ ಮಾಡುವುದು ಎಷ್ಟು ಸುಲಭ ಅಲ್ಲ ಅದು. ಉಮಾಕಾಂತ ಭಟ್ರು ನಮ್ಮ ನಾಡಿನ ಹಿರಿಯ ವಿದ್ವಾಂಸರು, ದಕ್ಷಿಣೋತ್ತರ ಕನ್ನಡ ಜಿಲ್ಲೆಯಲ್ಲಿ ಯಕ್ಷಗಾನ ಕ್ಷೇತ್ರದಲ್ಲಿ ಬಹುಬೇಡಿಕೆಯ ಅಗ್ರಮಾನ್ಯ ಕಲಾವಿದರು. ಅವರು ನಿನ್ನೆಯೂ ಕಾರ್ಯಕ್ರಮದಲ್ಲಿದ್ದರು, ಇಂದು ಇದೆ. ಕೆಲವೇ ದಿನಗಳಿಂದ ರಾಮಾನುಭವ ಕಾರ್ಯಕ್ರಮವನ್ನು ನಿರ್ವಹಿಸಿದವರು. ಅಷ್ಟು ಬೇಡಿಕೆಯ ದೊಡ್ಡ ವಿದ್ವಾಂಸರು. ಶ್ರೀಪಾದ ಹೆಗಡೆಯವರ ಕಾರ್ಯಕ್ರಮದಲ್ಲಿ ನೀವು ಸದ್ಗತಿ ಸಂದೇಶ ಕೊಡಬೇಕು, ಆಮೇಲೆ ಹನುಮಂತನ ಒಂದು ಪಾತ್ರವನ್ನು ನಿರ್ವಹಿಸಬೇಕು ಅಂತ ಹೇಳುವಾಗ ತಮ್ಮ ಮಕ್ಕಳೊಂದಿಗೆ ಅವರು ಇಲ್ಲಿಯವರೆಗೆ ಆಗಮಿಸಿದರು. ಸ್ವಲ್ಪ ಆ ದೇಹದ ಅವರಿಗೆ ದಣಿವು ಇವತ್ತಿದೆ, ಅದರ ಮಧ್ಯದಲ್ಲಿಯೂ ಅವರು ಈ ಕಾರ್ಯಕ್ರಮಕ್ಕಾಗಿ ಬಂದು ಆಗಮಿಸಿದರು. ಅದು ದೊಡ್ಡ ಗುಣ. ಕೃಷ್ಣಯಾಜಿಯವರು, ಕೊಂಡದಕೊಳಿಯವರು ನಮ್ಮ ಯಕ್ಷಗಾನ ರಂಗಭೂಮಿಯಲ್ಲಿ ದಕ್ಷಿಣೋತ್ತರ ಕನ್ನಡ ಜಿಲ್ಲೆಯನ್ನು ತನ್ನ ಅದ್ಭುತವಾದಂತಹ ಪ್ರತಿಭೆ ಮತ್ತು ಸಾಮರ್ಥ್ಯಗಳಿಂದ ಆಳುವಂತಹ ಒಬ್ಬ ಸರ್ವಶ್ರೇಷ್ಠ ಕಲಾವಿದರು, ಅಪಾರವಾದಂತಹ ಜನಬೆಂಬಲವನ್ನು, ಅಭಿಮಾನಿಗಳನ್ನು ಹೊಂದಿದ ಕಲಾವಿದರು. ಅವರು ಎಷ್ಟು ಪ್ರೀತಿಯಿಂದ ಸಹಜವಾಗಿ ಈ ಕಾರ್ಯಕ್ರಮಕ್ಕೆ ಬಂದರು. ಮತ್ತು ನಮ್ಮ ಕೊಳಗಿ ಕೇಶವ ಹೆಗಡೆಯವರು, ಗೋಪಾಲ ಕೃಷ್ಣ ಭಾಗವತ್ ಜೋಗಿಮನಿಯವರು, ತೋಟಿಮನೆ ಗಣಪತಿ ಹೆಗಡೆಯವರು, ಸರ್ವೇಶ್ವರ ಹೆಗಡೆ ಮೂರೂರವರು, ಇವರೆಲ್ಲ ಪಿ ಕೆ ಹೆಗಡೆ ಹರಿಕೇರಿಯವರು, ಜಿ ಕೆ ಹೆಗಡೆ ಹರಿಕೇರಿಯವರು, ಶ್ರೀಪಾದ್ ಭಟ್ ಕಡ್ತೋಕದವರು, ಇವರೆಲ್ಲ ಕಲಾವಿದರು ಅಷ್ಟು ಸುಲಭದಲ್ಲಿ ಸರಳವಾಗಿ ಸಿಗುವಂತಹ ಕಲಾವಿದರಲ್ಲ. ಮತ್ತು ನಮ್ಮ ಇತ್ತೀಚಿನ ಮಿತ್ರರು ಯಾಜಿ ಭಾಗವತರು, ಅವರೆಲ್ಲ ಅಷ್ಟು ಸರಳವಾಗಿ ಸಿಕ್ಕುವವರಲ್ಲ. ಆದರೆ ಈ ಕಾರ್ಯಕ್ರಮಕ್ಕಾಗಿ ಇದು ತನ್ನದು ಅಂತ ಭಾವನೆಯಿಂದ ಬಂದರು. ಆಮೇಲೆ ಮುರಳೀಧರ ಪ್ರಭುರವರು ಬಂದು ಮಂಗಲಾಶಂಸನೆ ಮಾಡಲಿಕ್ಕಿದ್ದಾರೆ. ಸುವರ್ಣಗದ್ದೆ ಮಂಜುನಾಥ್ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ತನ್ನ ಬಿಡುವಿಲ್ಲದ ಕಾರ್ಯಕ್ರಮದ ಮಧ್ಯದಲ್ಲಿ ಅರ್ಧ ಮೀಟಿಂಗನ್ನು ಮುಗಿಸಿ ಅವರು ಇಲ್ಲಿಗೆ ಓಡಿ ಬಂದರು. ಅಷ್ಟೇ ಅಲ್ಲ, ಇಲ್ಲಿಯ ಒಡೆಯರು, ಗೋಗ್ರೀನ್ನ ಒಡೆಯರು ನಮ್ಮ ಚಂದ್ರಶೇಖರ್ ಬಡಗಣಿಯವರು, ಇಲ್ಲಿಂದ ಹೋಗುವಾಗ ನಾನು ಅವ್ರ ಹತ್ರ ಕೇಳಿ ಒಳಗೆ ಬಂದು ಕೇಳಿದೆ, ನಾಳೆ ಕಾರ್ಯಕ್ರಮ ಮಾಡಬೇಕು, ಎಲ್ಲ ವ್ಯವಸ್ಥೆಯನ್ನು ಮಾಡ್ತೇನೆ ಅಂತ ಹೇಳಿ ನಮಗೆ ಯಾವ ಹೊಣೆಗಾರಿಕೆಯನ್ನೂ ಇಡದಂತೆ ಇಷ್ಟೆಲ್ಲವನ್ನು ವ್ಯವಸ್ಥೆ ಮಾಡಿದರು. ಎಸ್ ಜಿ ಭಟ್ರು ಮತ್ತು ಕೆ ವಿ ಹೆಗಡೆಯವರು ಈ ಫೋಟೋ ಇವುಗಳನ್ನೆಲ್ಲ ತಂದು ಇಷ್ಟೆಲ್ಲ ವ್ಯವಸ್ಥೆ ಮಾಡಿದರು. ಶ್ರೀಪಾದ ಹೆಗಡೆಯವರ ಮನೆಯವರು, ಕುಟುಂಬದವರು ಇದಕ್ಕೆ ಒಪ್ಪಿ ಬಂದರು. ಇದಿಷ್ಟು ದೊಡ್ಡ ಕೆಲಸ. ಮಾಧ್ಯಮದ ಸ್ನೇಹಿತರು ಗಣೇಶ್ ಜೋಶಿಯರ್ ಬಂದರು, ಶ್ರೀಕಾಂತ್ ಭಟ್ರು ಅವರ ಕುಟುಂಬ ಸಮೇತ, ಐ ಎಸ್ ಹೆಗಡೆಯವರು, ನಮ್ಮ ಡಿ ಜೆ ಹೆಗಡೆಯವರು, ಜೆ ಜಿ ನಾಯ್ಕರು, ಉಪಾಧ್ಯಾಯರು,
ಆರ್ಯಭಟ್ರು, ಇವರೆಲ್ಲ ನನ್ನ ಸ್ನೇಹಿತರುಗಳು, ಎಲ್ಲರೂ ಬಂದಿರಿ. ಯಾಕಾಗಿ ಬಂದಿರಿ ಅಂತ ನೋಡಿದರೆ ಅದು ತಮ್ಮ ಸಾಮಾಜಿಕ ಪ್ರಜ್ಞೆಯ ಪ್ರತೀಕವಾಗಿ ಬಂದಿರಿ. ಯಾವ ಸಮಾಜದಲ್ಲಿ ನಾಗರಿಕ ಪ್ರಜ್ಞೆ ಇರುವುದಿಲ್ಲವೋ ಆ ಸಮಾಜವೇ ಸತ್ತಂತೆ. ಆದರೆ ಯಾವ ಸಮಾಜದಲ್ಲಿ ಸಾಂಸ್ಕೃತಿಕ ಪ್ರಜ್ಞೆ, ನಾಗರಿಕ ಪ್ರಜ್ಞೆ ಜಾಗೃತವಾಗಿರುತ್ತೋ ಅದು ಈ ದೇಶದ ಸರ್ವೋನ್ನತವಾದಂತಹ ಆಸ್ತಿ. ಅದನ್ನು ಕೊಡುವುದಾದರೆ ಯಾರಿಗೆ ಕೊಡಬೇಕು ಅಂತ ಯೋಚನೆ ಮಾಡಿದರೆ ಮನೆಯಲ್ಲಿ ಮಾಡುವುದು ಎಲ್ಲರಿಗೂ ಇದ್ದದ್ದೇ ಕಾರ್ಯಕ್ರಮಗಳು. ಆದರೆ ಸಮಾಜ ಒಂದು ಮನೆಗಾಗಿ, ಒಂದು ವ್ಯಕ್ತಿಗಾಗಿ, ಒಂದು ಕಲೆಗಾಗಿ ಮಾಡುತ್ತೆ ಅಂತಾದರೆ ಅದು ನಿಜವಾಗಿಯೂ ಮೆಚ್ಚತಕ್ಕಂತಹ ಒಂದು ಕಾರ್ಯ. ಎರಡು ಅಭಿಪ್ರಾಯಗಳಿಗೆ ನಾನು ಉತ್ತರ ಕೊಡಬೇಕು. ಒಂದು, ಶ್ರೀಪಾದ ಹೆಗಡೆಯವರ ಸಾವಿಗಾಗಿ ಮತ್ತು ಅವರ ಕುಟುಂಬಕ್ಕೆ ಬಂದ ಆಘಾತಕ್ಕಾಗಿ ಅಂತ. ಶ್ರೀಪಾದ ಹೆಗಡೆಯವರ ಸಾವಿಗಾಗಿ ನಮಗೆಲ್ಲರಿಗೂ ದುಃಖ ಆಗಿದೆ, ತೊಂದರೆಯಾಗಿದೆ, ಸಂಕಟ ಆಗತ್ತೆ. ಅವರನ್ನು ಆನಂದದಿಂದ ಅನುಭವಿಸಿದವರಿಗೆ ಸಂಕಟ ಆಗತ್ತೆ, ಸತ್ಯ ಅದು. ಅದನ್ನೆಲ್ಲ ಮಾಯಿ ಮಾತಿನಲ್ಲಿ ಅದಾಗಲಿಲ್ಲ ಅಂತ ಹೇಳೋದು, ಅದನ್ನು ಮೆಚ್ಚಬೇಕು, ಏನು ಹೇಳಿದರೂ ಅದು ಅನುಭವಿಸಲೇಬೇಕಾದ ಒಂದು ಸತ್ಯ. ನಿಮ್ಮ ಜೊತೆಯಲ್ಲಿ, ನಿಮ್ಮ ಕುಟುಂಬದ ಜೊತೆಯಲ್ಲಿ ಇಡೀ ಸಮಾಜ ಅದನ್ನು ಅನುಭವಿಸುತ್ತೆ. ಇದು ನಿಮ್ಮ ಕುಟುಂಬಕ್ಕೆ ಇಡೀ ಸಮಾಜ ಕೊಡುವಂಥ ಒಂದು ಕೃತಜ್ಞತೆಯ ಮಾತು. ಶ್ರೀಪಾದ ಹೆಗಡೆಯವರ ಮಕ್ಕಳ ಮತ್ತು ಅವರ ಕುಟುಂಬವನ್ನು ಭದ್ರಗೊಳಿಸುವ ವಿಷಯದಲ್ಲಿ ನಿಮಗೆಲ್ಲರಿಗೆ ಒಂದು ಸಂತೋಷದ ವಿಷಯವನ್ನು ಹೇಳಬೇಕು. ಅಂದರೆ MCom ಪದವೀಧರರಾಗಿರುವಂತಹ ಶ್ರೀಶನಿಗೆ ಈ ವೇದಿಕೆಯಲ್ಲಿ ಉಪಸ್ಥಿತರಿರುವ ಉದ್ಯಮಿ ಮಂಜುನಾಥ್ ಸುವರ್ಣಗದ್ದೆಯವರು ಒಂದು ಮಾತನ್ನು ಹೇಳಿದ್ದಾರೆ. ಅವರ ಕಾರ್ಖಾನೆಯಲ್ಲಿ, ಅವರ ಉದ್ಯಮದಲ್ಲಿ ನೀವು ಮನಸ್ಸು ಮಾಡಿದರೆ, ನೀವು ಒಪ್ಪುವುದಾದರೆ ಅವರು ಉದ್ಯೋಗವನ್ನು ಕೊಡ್ತಾರೆ. ಅಲ್ಲಿಗೆ ಉಳಿದವರ ಎಲ್ಲರ ಮಾತನ್ನು ಈ ಸಭೆ ಮಾನ್ಯ ಮಾಡಿದೆ ಅಂತ ನಾನು ನಂಬುತ್ತೇನೆ. ಒಂದು ಕಿವಿ ಮಾತು GL ಹೆಗಡೆಯವರು ಬಹಳ ಸೂಕ್ಷ್ಮವಾಗಿ ಹೇಳಿದರು. ಆಪತ್ತು, ಆತಂಕ, ಆಘಾತ ಇಂದಲ್ಲ ಎಂದೋ ಯಾವತ್ತಾದರೂ ಯಾವ್ಯಾವುದೋ ಸ್ವರೂಪದಲ್ಲಿ ಎಲ್ಲರಿಗೂ ಬರುವಂತಹದ್ದೇ. ಆದರೆ ಈ ಕಾಲದ ಹುಡುಗರು ಹೇಗಿರಬೇಕು ಅಂದರೆ ಅವುಗಳನ್ನು ಎದುರಿಸಬೇಕು. ಆಘಾತವನ್ನು ಎದುರಿ ನಿಲ್ಲಿಸದೇ ಇದ್ದರೆ ಚಿನ್ನವೂ ಆಭರಣವಾಗಲಾರದು, ಕಲ್ಲೂ ಮೂರ್ತಿ ಆಗಲಾರದು. ಹಾಗಾಗಿ ಆಘಾತವನ್ನು ಎದುರಿಸಿ ಸಮಾಜದಲ್ಲಿ ಇಡೀ ಕುಟುಂಬದ ವ್ಯವಸ್ಥೆಯ ದ್ಯೋತಕವಾಗಿ ಅದನ್ನು ಉನ್ನತಿಗೆ ಕೊಂಡೊಯ್ಯಬೇಕು. ಸಿರಿವಂತರಾಗಬೇಕು ಅಂತಲ್ಲ, ಆದರೆ ನಿಮ್ಮ ಸಿರಿವಂತಿಕೆ ನಿಮ್ಮ ನಡೆನುಡಿಗಳಲ್ಲಿ ಅತ್ಯಂತ ಪವಿತ್ರವಾಗಿ, ಅತ್ಯಂತ ಶ್ರೇಷ್ಠವಾಗಿ ಕಾಣುವಂತಾದರೆ ಈ ಸಮಾಜಕ್ಕೆ ನಿಮ್ಮ ಕೊಡುಗೆಯೂ ದೊಡ್ಡದಾಗತ್ತೆ. ನೀವು ಹಲವರಿಗೆ ಮಾದರಿಯಾಗ್ತೀರಿ. ನಾವು ಇತ್ತೀಚೆಗೆ ಹಲವು ಮಾತುಗಳನ್ನು ನೆನಪಿಸಿಕೊಳ್ಳುವುದುಂಟು. ಏನಂದರೆ, ನಮಗೆ ಎಲ್ಲ ವಿಷಯಗಳು ಮತ್ತೊಬ್ಬರನ್ನ ಮಾದರಿಯನ್ನಾಗಿಸಿ ನೋಡಿ ಅಭ್ಯಾಸ ಆಗಿ ಹೋಗಿದೆ. ನಮ್ಮ ಯಾವುದೇ ಒಂದು ವಿಚಾರಗಳನ್ನು ನಾವು ಪಾಶ್ಚಾತ್ಯರ ಅನುಭವದ ಮೂಸೆಯಿಂದ ಪಡೆಯುವುದಕ್ಕೆ ಮನಸ್ಸು ಮಾಡ್ತೇವೆ. ಆದರೆ ನಾವು ಹಾಗಾಗಬಾರದು. ನಮ್ಮ ಸುತ್ತಮುತ್ತಲು ಇರುವ ಮಾದರಿಗಳನ್ನು ನಾವು ಗಮನಿಸಬೇಕು. ನಮ್ಮ ಮನೆಯಲ್ಲಿ ಇರುವಂತಹ ಮಾದರಿಗಳನ್ನು ನಾವು ಗಮನಿಸಬೇಕು. ಅದು ಯಾವುದೇ ಕ್ಷೇತ್ರ ಇರಲಿ, ಔದ್ಯಮಿಕ ಕ್ಷೇತ್ರದಲ್ಲಿಯೂ ಸೋಲುಂಟು, ಸಾಮಾಜಿಕ ಕ್ಷೇತ್ರದಲ್ಲಿಯೂ ಸೋಲುಂಟು, ಸಾಂಸ್ಕೃತಿಕ ಕ್ಷೇತ್ರದಲ್ಲಿಯೂ ಸೋಲುಂಟು, ವಿಪರೀತವಾದ ಪತನ ಉಂಟು. ಇವತ್ತು ಬೇಡಿಕೆಯಲ್ಲಿದ್ದ ಕಲಾವಿದ ನಾಳೆ ಬೇಡಿಕೆಯಲ್ಲಿ ಇರುವುದೇ ಇಲ್ಲ. ಆಗ ಅವನ ಬದುಕಿನ ಕಷ್ಟಗಳೇನು? ಇಂತಹ ಸಾವಿರ ಸಂಗತಿಗಳು ಪ್ರತಿಯೊಬ್ಬರನ್ನೂ ಕಾಡತ್ತೆ. ನೌಕರಿಯಲ್ಲಿದ್ದವರಿಗೂ ಕೂಡ ಅಧಿಕಾರಿಯ ಒಂದು ಮೆಮೊ ಸಾಕು ಅವರಿಗೆ ಎಷ್ಟೆಷ್ಟೋ ತೊಂದರೆಯಾಗುವುದಕ್ಕೆ. ಇವತ್ತು ಬಂದವರು ಈಗ ನಡೆಯುತ್ತಿರುವ ಕಾಲದಲ್ಲಿ ದೊಡ್ಡ ದೊಡ್ಡ ಸಂಸ್ಥೆಯಲ್ಲಿಯೂ ಕೂಡ ಸುಮಾರು 40-50% ಜನರನ್ನು ಕಿತ್ತಾಕಿದ್ದಾರೆ. ಇದು ಸಮಾಜ, ಇದು ಸ್ಥಿತಿಗತಿಗಳು. ಎಷ್ಟೋ ಸಂಸ್ಥೆಗಳಲ್ಲಿ ತನ್ನ ಸಂಸ್ಥೆಯನ್ನು ನಡೆಸಿಕೊಂಡು ಹೋಗುವುದು ಕಷ್ಟ ಆಗತ್ತೆ. ಅಂತಹ ಎಷ್ಟೋ ಸಂಗತಿಗಳು ಈ ಸಮಾಜವನ್ನು ಕಿತ್ತು ತಿನ್ನುವ ರೀತಿಯಲ್ಲಿ ಇದೆ. ಹಾಗಿದ್ದು ಈ ಸಮಾಜದಲ್ಲಿ ಬದುಕಿದ್ದಾರೆ, ಈ ಸಮಾಜದಲ್ಲಿ ನಡ್ಕೊಂಡಿದೆ. ಕೋವಿಡ್ ಬಗ್ಗೆ ಬಂದಾಗ 2ನೇ ಮಹಾಯುದ್ಧ ಮತ್ತು ಮೊದಲನೆಯ ಮಹಾಯುದ್ಧ ಎರಡರಲ್ಲಿ ಎಷ್ಟು ಜನ ಜಗತ್ತಿನಲ್ಲಿ ಸತ್ತರೋ ಅದಕ್ಕಿಂತ 4 ಪಟ್ಟು ಹೆಚ್ಚು ಜನ ಸತ್ತಿದ್ದಾರೆ. ಆಗ ಇಡೀ ಜಗತ್ತು ಸ್ತಬ್ಧವಾಗಿದೆ. ಅಂತಹ ಸಂದರ್ಭದಲ್ಲಿಯೂ ಕೂಡ ಈ ಸಮಾಜ ಬದುಕಿದೆ, ಸಮಾಜದ ಸಾಂಸ್ಕೃತಿಕ ಶಕ್ತಿ ಬದುಕಿದೆ. ಅದು ಈ ನೆಲದ ಪುಣ್ಯ, ಅದು ಭಾರತದ ಪುಣ್ಯ. ಆದ್ದರಿಂದ ನಿಮ್ಮಲ್ಲಿ ಅಂತಸ್ಥವಾಗಿ ಅಂತಹ ಧೈರ್ಯ ಬರಬೇಕು. ಅಂತಹ ಸಮಾಜವನ್ನು ಎದುರಿಸುವ ಶಕ್ತಿ
ರೂಢಮೂಲವಾಗಿ ಗಟ್ಟಿಯಾಗಬೇಕು. ನಿಮ್ಮ ಯಾವುದೇ ಬೇಡಿಕೆಗಳಿಗೆ 10 ಜನ ಇದ್ದಾರೆ ಕೇಳುವುದಕ್ಕೆ, ತಿಳ್ಕೊಳ್ಳುವುದಕ್ಕೆ. ಅವರೆಲ್ಲರನ್ನ ಸಂಪರ್ಕಿಸಿ ಅವರ ಸತ್ವಗಳನ್ನು ನೀವು ಸ್ವೀಕರಿಸಿ ನೀವು ಅತ್ಯಂತ ಬಲಿಷ್ಠವಾಗಿ, ಧೀರರಾಗಿ ನೀವು ಸಮಾಜದ ಮುಂದೆ ನೆಲೆಗೊಳ್ಳಬೇಕು, ನೆಲೆ ನಿಲ್ಲಬೇಕು. ಅದುವೇ ಶ್ರೀಪಾದ ಹೆಗಡೆಯವರಿಗೆ ನಿಮ್ಮ ಹಾಗೂ ನಮ್ಮ ಎಲ್ಲರ ಹೊಣೆಗಾರಿಕೆಯ ಭಾವಪೂರ್ಣ ಶ್ರದ್ಧಾಂಜಲಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರನ್ನ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು. ಕಾರ್ಯಕ್ರಮದ ಅತ್ಯಂತ ಮಹತ್ವದ ಸಂಗತಿಯೊಂದಿಗೆ ಈ ಕಾರ್ಯಕ್ರಮ 1ನೇ ಹಂತವನ್ನು ಮುಗಿಸೋಣ. ಅದು 1 ನಿಮಿಷದ ಮೌನ. ದಯವಿಟ್ಟು ಎಲ್ಲರೂ 1 ನಿಮಿಷ ಎದ್ದು ನಿಂತು ಮೌನವನ್ನು ಆಚರಿಸೋಣ. ಓಂ